ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಅವರು ನನ್ನನ್ನು ಕರ್ಕೊಂಡು ಬಂದು ಸಾಕೊಂಡ್ರು. ಅಂದರೆ ನಮ್ಮ ತಂದೆ ತಾಯಿ ತುಂಬ ಸಿನಿಮಾ ನೋಡೋರು. ಸೊ ಹಂಗಾಗಿ ಅವರಿಂದಾಗಿ ನನಗೂ ಸಿನಿಮಾ ನೋಡೋ ಗೀಳು ರವಿಚಂದ್ರನ್ ಅವರು. ಸೊ ಅವರ ಪ್ರೇಮಲೋಕ, ಹರಡಿದಿರ ಸಿನಿಮಾಗಳನ್ನು ನೋಡಿ ನಾನು ಅವತ್ತಿಗೆ ಅವ್ರಿಗೆ ದೊಡ್ಡ ಅಭಿಮಾನಿ. ನಾನು ಇವತ್ತಿನ ಥರ ಇಂಟರ್ನೆಟ್ ಇರಲಿಲ್ಲ, ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಆಗಿರಲಿಲ್ಲ, ಯಾರ್ದು ಕಾಂಟ್ಯಾಕ್ಟ್ ಸಿಗ್ತಾ ಇರಲಿಲ್ಲ. ವಿಚಿತ್ರವಾದ ಅನುಭವಗಳಾದವು. ಯಾರ್ಯಾರನ್ನು ಮೀಟ್ ಮಾಡಿ, ರಾಂಗ್ ಪೀಪಲ್ನ ಮೀಟ್ ಮಾಡಿ. ಸೊ ಅವರಿಂದಾಗಿ ಮಹೇಂದರ್ ಸರ್ ಪರಿಚಯ ಆಗಿ ಆಮೇಲೆ ನಾನು ಮಹೇಂದರ್ ಅವ್ರ ಹತ್ರ ಅಸಿಸ್ಟೆಂಟಾಗಿ ಸೇರಿಕೊಂಡು ಅಲ್ಲಿ ಆ ಫಿಲಮ್ ಆಕ್ಚುಲಿ ಅರ್ಧದಲ್ಲೇ ನಿಂತೋಯ್ತು, ಇನ್ಕಂಪ್ಲೀಟ್ ಆಯಿತು. ಹಂಸಲೇಖ ಅವ್ರ ಪರಿಚಯ ಆಯಿತು, ಸುಗ್ಗಿ ಸಿನಿಮಾ ಮಾಡ್ತಾ ಇದ್ರು. ಅಲ್ಲಿಂದ ಇನ್ನೊಂದು ಜರ್ನಿ ಸ್ಟಾರ್ಟ್ ಆಯಿತು. ಇಂಡಿವಿಜುವಲಿ ಎವ್ರಿ ಮ್ಯಾನ್ ಇಸ್ ಡಿಫ್ರೆಂಟ್ ಅಲ್ವಾ. ಮಹೇಂದರ್ ಸರ್ ಅವರ ಆಲೋಚನೆಗಳು ಬೇರೆ, ಒಬ್ಬ ನಿರ್ದೇಶಕನಾಗಿ ಅವರ ಆಲೋಚನೆಗಳು ಬೇರೆ. ಫಸ್ಟ್ ಸಿನಿಮಾ ಆಫರ್ ಮಾಡಿದ್ದು ಜಯಶ್ರೀ ದೇವಿ ಅವರು. ಪಾಪ ಅವ್ರು ಇಲ್ಲ, ಒಂದು ಸಿನಿಮಾ ಆಫರ್ ಮಾಡಿದ್ರು, ಸಿನಿಮಾ ಡೈರೆಕ್ಷನ್ ಮಾಡು ಅಂತ. ಸಿನಿಮಾ ಹೆಸರು ಹೇಳೋದು ಬೇಡ, ತುಂಬಾ ದೊಡ್ಡ ಹಿಟ್ ಸಿನಿಮಾ. BC ಪಾಟೀಲ್ ಅವರು ಅವತ್ತು ಕೌರವ ಮಾಡ್ತಾ ಇದ್ದೆ. ಅವ್ರ ಪಿಕ್ಚರಿಗೆ ನಾನು ಅಸೋಸಿಯೇಟ್. ಕೌರವ ಸಿನಿಮಾಗೆ ನಾನು ಅಸೋಸಿಯೇಟ್. ಬಟ್ ಏನಂದ್ರೆ ಎಲ್ಲ ಮ್ಯಾಕ್ಸಿಮಮ್ ರೀಮೇಕ್ಗಳ ಹಾವಳಿ ಜಾಸ್ತಿ ಆವತ್ತು. ಸೊ ಇದರಲ್ಲೇ ಒಂದು 5 ವರ್ಷ ಹೋಗ್ಬಿಡ್ತು. 2002 ನನಗೆ ಮತ್ತೆ ಇನ್ನೊಂದು ಅವಕಾಶ ಬಂತು, ಈ ನಿನಗಾಗಿ ಸಿನಿಮಾಗೆ. ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ನಮ್ಮ ಡೈಲಿ ಮಾಧ್ಯಮದಲ್ಲಿ ಪ್ರತಿನಿತ್ಯ ನೀವು ಗಮನಿಸ್ತಾ ಇರೋ ಹಾಗೆ ಸಿನಿಮಾ ರಂಗದ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ. ವಿಶೇಷವಾಗಿ ಸಿನಿಮಾಸಕ್ತರಿಗೆ ನಿರ್ದೇಶಕರು, ನಿರ್ಮಾಪಕರು, ನಟರು ತಮ್ಮ ಹೆಜ್ಜೆ ಗುರುತುಗಳನ್ನು ಏನು ಮೆಲುಕು ಹಾಕ್ತಾರೆ ಇಲ್ಲಿ, ಅವರು ಬೆಳೆದು ಬಂದ ರೀತಿ, ಸಿನಿಮಾ ರಂಗದಲ್ಲಿ ಹೇಗೆ ಬೆಳೆದರು, ಹೇಗೆ ಪರಿಶ್ರಮ ಹಾಕಿದ್ರು, ಎಷ್ಟು ವರ್ಷಗಳು ಅವರು ಈ ಸಿನಿಮಾಗಾಗಿ ಕಷ್ಟಪಟ್ಟರು, ಇದೆಲ್ಲವನ್ನು ಅವರು ಹೇಳ್ಕೊಳ್ತಾ ಬರ್ತಾರೆ. ಸೊ ಹಾಗಾಗಿ ಒಂದು ರೀತಿ ಸಿನಿಮಾ ರಂಗದಲ್ಲಿ ನಾನು ಏನನ್ನಾದರೂ ಸಾಧಿಸಬೇಕು ಅಥವಾ ಸಿನಿಮಾ ರಂಗದಲ್ಲಿ ನನ್ನದೇ ಆದಂತಹ ಒಂದು ಹೆಸರನ್ನು ಗಳಿಸಬೇಕು, ನಾನೊಬ್ಬ ಒಳ್ಳೆಯ ನಿರ್ದೇಶಕನೋ, ಒಳ್ಳೆಯ ಸದಭಿರುಚಿಯ ಸಿನಿಮಾಗಳನ್ನು ನಿರ್ಮಾಣ ಮಾಡುವಂತಹ ನಿರ್ಮಾಪಕನೋ, ಅಥವಾ ಕನ್ನಡಿಗರನ್ನು ಒಳ್ಳೆಯ ಸಿನಿಮಾಗಳ ಮೂಲಕ ರಂಜಿಸಬೇಕು, ಒಳ್ಳೆಯ ನಟನಾಗಬೇಕು ಅಂತ ಅಂದುಕೊಂಡಿರುವಂತಹ ಅಪ್ಪಟ ಸಿನಿಮಾಸಕ್ತರಿಗಾಗಿಯೇ ಒಂದಷ್ಟು ಒಳ್ಳೆಯ ಮಾಹಿತಿಗಳನ್ನು ಒಂದು ರೀತಿ ಎಜುಕೇಟಿವ್ ರೀತಿಯಲ್ಲಿ ನಾನು ಈ ಒಂದು ಸಂದರ್ಶನಗಳನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ನಮ್ಮ ಚಾನೆಲ್ನ ನಾನು ಎಂಟರ್ಟೈನ್ಮೆಂಟ್ ಅಂತ ಹೇಳಲ್ಲ, ಇದೆ ಇನ್ಫೋಟೈನ್ಮೆಂಟ್ ಅಂತ, ಮನರಂಜನೆಯ ಜೊತೆಗೆ ಮಾಹಿತಿಯ ಜಾಲ ಇದು. ಸೊ ಹಾಗಾಗಿ ನನ್ನ ಚಾನಲ್ಗೆ ಅದೇ ಕಾರಣಕ್ಕಾಗಿಯೇ ಬಹಳ ಅದ್ಭುತವಾದಂತಹ ರೆಸ್ಪಾನ್ಸನ್ನು ನೀವು ಕೊಡ್ತಾ ಇದ್ದೀರಿ. ಸೊ ಇವತ್ತು ಕೂಡ ನಮ್ಮ ಜೊತೆ ಮತ್ತೊಬ್ಬ ವಿಶೇಷ ಅತಿಥಿ ಜಾಯ್ನ್ ಆಗ್ತಿದ್ದಾರೆ. ಇವರು ಕೂಡ ಕನ್ನಡದ ಖ್ಯಾತ ನಿರ್ದೇಶಕರು, ಕೃಷಿಕರ ಕುಟುಂಬದಲ್ಲಿ ಹುಟ್ಟಿದ್ದು, ಅವರು ಕೃಷಿ ಮಾಡಿದ್ದು ಸಿನಿಮಾ ರಂಗದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ, ಬಣ್ಣದ ಜಗತ್ತಿನಲ್ಲಿ ಬಹಳ ಶ್ರಮ ಹಾಕಿ, ಬಹಳ ಕೆಳ ಹಂತದಿಂದ ಚಿತ್ರರಂಗದಲ್ಲಿ ಕೆಲಸ ಮಾಡಿ ತದನಂತರ ನಿರ್ದೇಶಕರಾಗಿ ಇವತ್ತು ಬಹಳ ದೊಡ್ಡ ದೊಡ್ಡ ಸಿನಿಮಾಗಳನ್ನು ನಮಗೆ ಕೊಟ್ಟಂತಹ ನಿರ್ದೇಶಕರಾಗಿ ಗುರುತಿಸಿಕೊಂಡಿದ್ದಾರೆ. 30 ವರ್ಷಗಳ ಸುದೀರ್ಘ ಸಿನಿಪಯಣ, 18 ವರ್ಷಗಳ ನಿರ್ದೇಶಕರ ಜರ್ನಿ. ಅಲ್ಲಿ ಸೋಲು ಇದೆ, ಗೆಲುವು ಇದೆ, ಸಾಕಷ್ಟು ಅನುಭವಗಳಿದೆ. ಸದಭಿರುಚಿಯ ಸಿನಿಮಾಗಳನ್ನು ಕೊಟ್ಟಿದ್ದಾರೆ, ಸ್ಟಾರ್ ನಟರ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಒಂದು ರೀತಿ ಒಬ್ಬ ಪರಿಪೂರ್ಣ ನಿರ್ದೇಶಕ ಅಂತ ನಾವೇನು ಕರಿತೀವಿ ಅದಕ್ಕೆ ಬಹಳ ಸೂಕ್ತವಾದಂತಹ ಹೆಸರು ಶಶಾಂಕ್ ಅವರು. ಶಶಾಂಕ್ ಅವರ ಹೆಸರು ಕೇಳಿದಾಗ ನಿಮ್ಮ ಕಣ್ಮುಂದೆ ಹಲವಾರು ಸಿನಿಮಾಗಳು ಬರ್ಬೋದು. ಫಸ್ಟ್ ಬರುವಂಥ ಹೆಸರು ಮೊಗ್ಗಿನ ಮನಸ್ಸು. ಅದಾದ ನಂತರ ಅವರ ಜರ್ನಿ ಬೇರೆ 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 ರೀತಿಯಲ್ಲಿ, ಅಂದರೆ ಅವರು 6R ಸಿನಿಮಾ ಫಸ್ಟ್ ಡೈರೆಕ್ಟ್ ಮಾಡಿದ್ದು, ಆದರೆ ಮೊಗ್ಗಿನ ಮನಸ್ಸು ಅನ್ನುವಂಥ ಒಂದು ಸಿನಿಮಾ ಮೂಲಕವೇ ಶಶಾಂಕ್ ಅವರನ್ನ ಭಾಳಷ್ಟು ಜನ ಗುರುತಿಸಿದರು. ಸೊ ಇವತ್ತಿಗೆ ಸರಿಸುಮಾರು 12-13 ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ ನನ್ನ ನಂಬರ್ ಕೌಂಟ್ ಪ್ರಕಾರ. ಸೊ ಈಗ ಬ್ರಾಟ್ ಸಿನಿಮಾ ಬರ್ತಾ ಇದೆ. ಸೊ ನಮ್ಮ ಡೈಲಿ ಮಾಧ್ಯಮಕ್ಕೆ ಸಂದರ್ಶನ ಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಸೊ ನಮ್ಮ ಚಾನಲ್ನಲ್ಲಿ ಈಗ ಆಲ್ರೆಡಿ ನಿಮ್ಮ ಒಂದು ಸಣ್ಣ ಇಂಟರ್ವ್ಯೂ ಬ್ರಾಟ್ ಬಗ್ಗೆ ಮಾತಾಡಿದ್ದನ್ನು ನಮ್ಮ ವ್ಯೂವರ್ಸ್ ನೋಡಿದರು. ಈಗ ಶಶಾಂಕ್ ಸರ್ ನಮ್ಮ ಡೈಲಿ ಮಾಧ್ಯಮದ ಜೊತೆ ಮಾತನಾಡ್ತಾರೆ. ಸರ್, ನಿಮ್ಮ ಜರ್ನಿ ಬಗ್ಗೆ ನಮ್ಮ ಚಾನೆಲ್ನ ವೀಕ್ಷಕರು, ನಾನು ಕೇಳ್ಪಟ್ಟಿದ್ದು ಕೃಷಿಕರ ಕುಟುಂಬ ಅಂತ, ಚಿತ್ರದುರ್ಗ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಹುಟ್ಟಿದ್ದು. ನಿಮ್ಮ ಕುಟುಂಬದ ಬಗ್ಗೆ ಫಸ್ಟ್ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್. ಎಲ್ಲಿ ಹುಟ್ಟಿದ್ದು, ಹೇಗೆ ಬೆಳೆದಿದ್ದು, ನಿಮ್ಮ ಬಾಲ್ಯ, ನಿಮ್ಮ ಶಾಲಾ ದಿನಗಳು ಹೇಗಿತ್ತು ಅಲ್ಲಿ ಅಂತ. ನಾನು ಹುಟ್ಟಿದ್ದು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ತಾಳ್ಯ ಅನ್ನೋ ಒಂದು ಗ್ರಾಮದಲ್ಲಿ. ಸೊ ನನ್ನ ತಂದೆ ಕೃಷಿಕರು, ತಾಯಿ ಹೌಸ್ ವೈಫು.
ಬಟ್ ನಾನು 1 ವರ್ಷದ ಚಿಕ್ಕ ಮಗುವಿದ್ದಾಗ ನನ್ನ ಚಿಕ್ಕಮ್ಮ ಅಂದರೆ ನನ್ನ ತಾಯಿಯ ತಂಗಿ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಅವರು ನನ್ನನ್ನು ಕರ್ಕೊಂಡು ಬಂದು ಸಾಕೊಂಡ್ರು. ಅಂದರೆ ಅಡಾಪ್ಟೇಷನ್. ಓಕೆ. ಅಂದರೆ ಏನು ಡಾಕ್ಯುಮೆಂಟೇ ಅಡಾಪ್ಟೇಷನ್ ಅಲ್ಲ. ಗೊತ್ತಾಯ್ತು. ಹಾಗಾಗಿ ತಂಗಿ ಅಕ್ಕನ ಮಗನೇ ಅಲ್ವಾ, ಅವಾಗ ಹಂಗಿತ್ತು. ಅವಾಗ ಸೊ ಅವ್ರ ಅಲ್ಲಿಂದ ನಾನು ಭದ್ರಾವತಿಗೆ ಬಂದಿದ್ದು. ಅಂದರೆ ನಮ್ಮ ಚಿಕ್ಕಪ್ಪ ಭದ್ರಾವತಿ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ VIS ಅಲ್ಲಿ ಇವತ್ತಿಗೂ ಇದೆ, ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರು ನನ್ನನ್ನು ಅಲ್ಲಿಂದ ಭದ್ರಾವತಿ ಕರ್ಕೊಂಡ್ಬಂದು ಬೆಳೆಸೋಕ್ಕೆ ಶುರು ಮಾಡಿದ್ದು. ಅಲ್ಲಿ ನನ್ನ ಎಜುಕೇಷನ್ ಎಲ್ಲ ಭದ್ರಾವತಿನಲ್ಲೇ ಆಗಿದ್ದು. SSLC ವರೆಗೂ ಭದ್ರಾವತಿನಲ್ಲೇ ಓದಿದ್ದು ನಾನು. ಅದಾದಮೇಲೆ ನನ್ನ ಸಿವಿಲ್ ಇಂಜಿನಿಯರಿಂಗ್ ನಾನು ಚಿಕ್ಕಮಂಗ್ಳೂರಲ್ಲಿ ಮಾಡಿದೆ. ಅದಾದಮೇಲೆ ಸಿನಿಮಾ ಉಚ್ಚತ್ತಿಸ್ಕೊಂಡು ಕೆಂಪಸ್ ಹತ್ಕೊಂಡು ಬೆಂಗಳೂರು ಕಡೆ ಬಂದೆ. ಬಟ್ ಈಗ ನೀವು ಮುಂದೆ ಕೂತಿದ್ದೀನಿ. ಒಬ್ಬ ನಿರ್ದೇಶಕರಾಗಿ ಕೂತಿದ್ದೀರಿ. ನೀವು ಬೆಂಗಳೂರಿಗೆ ಬರುವಾಗಲೇ ಸಿನಿಮಾ ನಿರ್ದೇಶಕ ಆಗಬೇಕು ಅಥವಾ ಸಿನಿಮಾದಲ್ಲೇ ನಾನು ಕೆಲಸ ಮಾಡಬೇಕು ಅಂತಿತ್ತ, ಹೇಗೆ ಅಂತ? ಹೌದೌದು. ಈಗ ನನಗೆ ಹೈಸ್ಕೂಲ್ ದಿನಗಳಲ್ಲೇ ಸಿನಿಮಾ ಡೈರೆಕ್ಟರ್ ಆಗಬೇಕು ಅನ್ನೋ ಒಂದು ಹುಚ್ಚು ಶುರು ಆಗ್ಬಿಟ್ಟಿದೆ. ಡೈರೆಕ್ಟರೇ ಆಗಬೇಕು ಅಂತ. ಸೊ ಅದೇನಾದ್ರೆ ಚಿಕ್ಕ ವಯಸ್ಸಿಂದ ತುಂಬಾ ಸಿನಿಮಾಗಳನ್ನು ನೋಡ್ತಾ ಇದ್ದೆ. ಅಂದ್ರೆ ನಮ್ಮ ತಂದೆ ತಾಯಿ ತುಂಬಾ ಸಿನಿಮಾ ನೋಡೋರು. ಸೊ ಹಂಗಾಗಿ ಅವರಿಂದಾಗಿ ನನಗೂ ಸಿನಿಮಾ ನೋಡೋ ಗೀಳು. ಸೊ ಹೈಸ್ಕೂಲ್ಗೆ ಬರೋ ಅಷ್ಟೊತ್ತಿಗೆ ನನಗೆ ಈ ಡೈರೆಕ್ಟರ್ ಆಗಬೇಕು ಅನ್ನೋ ಒಂದು ಆಸೆ ಉಟ್ಕೊಂಡಿತ್ತು. ಅದಕ್ಕೆ ಮುಖ್ಯ ಕಾರಣ ನಮ್ಮ ರವಿಚಂದ್ರನ್ ಅವರು. ಸೊ ಅವರ ಪ್ರೇಮಲೋಕ, 2 ದಿನ ಸಿನಿಮಾಗಳನ್ನು ನೋಡಿ ನಾನು ಅವತ್ತಿಗೆ ಅವ್ರಿಗೆ ದೊಡ್ಡ ಅಭಿಮಾನಿ ನಾನು. ಮತ್ತು ಅವ್ರಿಗೆ ಮತ್ತು ಹಂಸಲೇಖ ಅವರಿಗೆ. ಅದೇ ನನಗೆ ಯಾಕೋ ಆಕ್ಟರ್ ಆಗಬೇಕು ಅದು ಇದು ಅನಿಸಿಲ್ಲ, ನಾನು ಡೈರೆಕ್ಟರ್ ಆಗಬೇಕು ಅನ್ನೋ ಆಸೆ ಉಟ್ಕೊಂಡ್ಬಿಟ್ಟೆ ನೋಡಿ. ಸೊ ಅಂದರೆ ಆಮೇಲಿಂದ ಓಕೆ ಆಸೆ ಹುಟ್ಟಿತು. ಸರಿ, ಎಜುಕೇಷನ್ ಮುಗಿಬೇಕಲ್ಲ. ಕಾಲೇಜ್ ದಿನಗಳಲ್ಲಿ ಕಾಲೇಜ್ಗೆ ಹೋಗಿದ್ದಕ್ಕೆ ಅಂತ ಜಾಸ್ತಿ ಸಿನಿಮಾ ನೋಡಿದ್ದೆ ಜಾಸ್ತಿ. ಬಟ್ ನೀವು ಓದಿದೆ ಇಂಜಿನಿಯರಿಂಗ್ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್. ಬಟ್ ಮುಗಿಸ್ದೆ ಅದನ್ನು. ಅದು ಎಜುಕೇಷನ್ ಅನ್ನೋದು ಬೇಸಿಕ್ ಬೇಕೇ ಬೇಕಲ್ಲ. ಸೊ ಚಿಕ್ಕಮಂಗ್ಳೂರಲ್ಲಿ ಎಜುಕೇಷನ್ ಮುಗಿದ ಮೇಲೆ ನೆಕ್ಸ್ಟು ನನಗೆ ಈಗ ಸಿನಿಮಾಗೆ ಹೋಗಬೇಕು ಅಂದರೆ ಅವತ್ತಿಗೆ ಇವತ್ತಿನ ಥರ ಇಂಟರ್ನೆಟ್ ಇರಲಿಲ್ಲ, ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಆಗಿರಲಿಲ್ಲ, ಯಾರ್ದು ಕಾಂಟ್ಯಾಕ್ಟ್ ಸಿಗ್ತಾ ಇರಲಿಲ್ಲ. ಆಮೇಲೆ ಸಿನಿಮಾ ಇಂಡಸ್ಟ್ರಿ ಅಂದರೆ ಬೆಂಗಳೂರಿಗೆ ಬರಬೇಕು, ಪ್ರಾಕ್ಟಿಕಲಾಗಿ ಕಲಿಬೇಕಿತ್ತು. ಈ ಥರ ಇನ್ಸ್ಟಿಟ್ಯೂಟ್ಗಳು ಇರಲಿಲ್ಲ ಎಲ್ಲೂ. ಸೊ ಆ ಕಾರಣಕ್ಕೆ ಫಸ್ಟ್ ಬೆಂಗಳೂರಿಗೆ ಹೋಗಬೇಕು, ಸಿನಿಮಾದಲ್ಲಿ ಏನಾದ್ರು ನಾನು ಸೇರ್ಕೋಬೇಕಂದ್ರೆ ಬೆಂಗಳೂರಿಗೆ ಹೋಗಬೇಕು ಅನ್ನೋ ಕಾರಣಕ್ಕೆ ಬೆಂಗಳೂರಿಗೆ ಬಂದೆ. ಮನೆಯಲ್ಲಿ ಸುಳ್ಳು ಹೇಳಿ, ಅಂದರೆ ಬೆಂಗಳೂರಲ್ಲಿ ಕೆಲಸ ಸಿಕ್ಕಿದೆ ಅಂತ. ಓಕೆ. ಸಿವಿಲ್ ಇಂಜಿನಿಯರ್ ಆಗಿ. ನನ್ನ ತುಂಬ ಜನ ಫ್ರೆಂಡ್ಸ್ ಆಲ್ರೆಡಿ ಇಲ್ಲಿ ಕೆಲಸ ಮಾಡ್ತಾಯಿದ್ರು ಸೈಟ್ ಇಂಜಿನಿಯರ್ಗಳಾಗಿ. ಸೊ ಅವ್ರ ಜೊತೆನಲ್ಲಿ ಹೋಗ್ತೀನಿ ಅಂದಾಗ ನಮ್ಮ ಮನೆಯಲ್ಲೂ ನಂಬಿದ್ರು, ಏನೋ ಕೆಲಸ ಸಿಕ್ಕಿದೆ ಅಂತೆ, ಹೋಗ್ಲಿ ಅಂತ. ಇಲ್ಲಿ ಬಂದ ಮೇಲೆ ಸ್ವಲ್ಪ ದಿನ ಕೆಲಸನೂ ಮಾಡಿದೆ ನಾನು. ಬಂದ ತಕ್ಷಣ ಏನು ಅರ್ಥ ಆಗಿಲ್ಲ ನನಗೆ, ಯಾರನ್ನ ಎಲ್ಲಿ, ಅವಾಗ ಫೋನ್ ನಂಬರು ಸಿಗ್ತಾ ಇರಲಿಲ್ಲ. ಲ್ಯಾಂಡ್ ಲೈನ್ ಅಷ್ಟೇ ಅಲ್ಲ ಅವಾಗೆಲ್ಲ. ನಾನು ಹೇಳ್ತಾ ಇರೋದು 92ನಲ್ಲಿ ನಾನು ಬೆಂಗಳೂರಿಗೆ ಬಂದಿದ್ದು. ಲ್ಯಾಂಡ್ ಲೈನ್ ಫೋನ್ ನಂಬರು ಸಿಗ್ತಾ ಇರಲಿಲ್ಲ ಈಸಿಯಾಗಿ. ಸೊ ಏನು ಅರ್ಥ ಆಗದಲ್ಲೇ ಒಂದು ವರ್ಷ ನಾನು ಸರಿ ಕೆಲಸ ಮಾಡ್ತಾ ಇದ್ದೆ ಸಿವಿಲ್ ಇಂಜಿನಿಯರ್ ಆಗಿ, ನೋಡೋಣ ಎಲ್ಲರೂ ಅವಕಾಶ ಸಿಗುತ್ತೆ ಅಂತ. ಆಮೇಲೆ ಒಂದು ದಿವಸ ಗೊತ್ತಾಯ್ತು ಹಿಂಗೆ ನಾನು ಕೆಲಸ ಮಾಡ್ಕೊಂಡೇ ಇದ್ರೆ ಸಿಗಲ್ಲ ಅಂತೇಳಿ ಕೆಲಸ ಬಿಟ್ಟು ಹುಡ್ಕೋಕೆ ಶುರು ಮಾಡಿದೆ. ಗಾಂಧಿನಗರ ಅಲ್ಲಿಯಕ್ಕೆ ಶುರು ಮಾಡಿದೆ. ಅಲ್ಲಿ ಏನೋ ಒಂದಷ್ಟೆಲ್ಲ ವಿಚಿತ್ರವಾದ ಅನುಭವಗಳಾದವು. ಯಾರ್ಯಾರನ್ನು ಮೀಟ್ ಮಾಡಿ, ರಾಂಗ್ ಪೀಪಲ್ನ ಮೀಟ್ ಮಾಡಿ ಏನೂ ಆಗಲಿಲ್ಲ. ಒಂದು ವರ್ಷ ಏನೂ ಆಗಲಿಲ್ಲ, ಅಂದರೆ ಆಲ್ಮೋಸ್ಟ್ 2 ವರ್ಷ ಆಗೋಯ್ತು. ಆಮೇಲೆ ನನಗೆ ಒಬ್ಬರು ಫ್ರೆಂಡ್ ತಂದೆ ಒಬ್ಬರು ಮುಖಾಂತರ ದೇವದಾಸ್ ರೆಡ್ಡಿ ಅನ್ನೋ ಒಬ್ಬರು ಪ್ರೊಡ್ಯೂಸರ್ ಪರಿಚಯ ಆದರು. ಅವರು ಅವತ್ತಿಗೆ ಎಸ್ ನಾರಾಯಣ ಅವ್ರದ್ದು ಬೇವು ಬೆಲ್ಲ ಸಿನಿಮಾ ಮುಗಿಸಿದ್ರು ಅವಾಗಿನ. ಅದಾದಮೇಲೆ ಮಹೇಂದರ್ ಸರ್ ಜೊತೆಗೆ ಒಂದು ಫಿಲಮ್ ಮಾಡ್ತಾಯಿದ್ರು. ಅದೇ ಪ್ರೊಡ್ಯೂಸರು ಮಾಮಾರವೆಲ್ಲೋಕೆ ಹೋಗಿಲ್ಲ ಇಲ್ಲ ಅಂತ ಒಂದು ಫಿಲಮ್. ಸೊ ಅವರಿಂದಾಗಿ ಮಹೇಂದರ್ ಸರ್ ಪರಿಚಯ ಆಗಿ ಆಮೇಲೆ ನಾನು ಮಹೇಂದರ್ ಅವ್ರ ಹತ್ರ ಅಸಿಸ್ಟೆಂಟಾಗಿ ಸೇರಿಕೊಂಡು ಅಲ್ಲಿ ಆ ಫಿಲಮ್ ಆ್ಯಕ್ಚುಲಿ ಅರ್ಧದಲ್ಲೇ ನಿಂತೋಯ್ತು, ಇನ್ಕಂಪ್ಲೀಟ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ತಾಯಿ ಇಲ್ಲದ ತವರು ಅನ್ನೋ ಸಿನಿಮಾ ಸ್ಟಾರ್ಟ್ ಆಯಿತು ಮಹೇಂದರ್ ಸರ್ ಜೊತೆಗೆ. ಮಹೇಂದರ್ ಸರ್ಗೆ ನಾನು ತುಂಬ ಇಷ್ಟ ಆದೆ. ಅಂದರೆ ಅವಾಗ ಹೊಸದಾಗಿ ಎಂಟ್ರಿ ಆಗಿ ಹೋದಾಗ, ಅಂದರೆ ಅವತ್ತಿಗೇನೆ ಅಸಿಸ್ಟೆಂಟ್ ಡೈರೆಕ್ಟರ್ ಆದ್ರೂ ನೀಟಾಗಿ ಇನ್ಶರ್ಟ್ ಮಾಡಿಕೊಂಡು, ಶೂ ಹಾಕ್ಕೊಂಡು, ಪಾಲಿಶ್ ಎಲ್ಲ ಮಾಡಿಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಥರ ಹೋಗ್ತಾ ಇದ್ದೆ ಶೂಟಿಂಗಿಗೆ. ಯಾವಾಗಲೂ ರೇಗ್ಸರು ನಮ್ಮ ಮಹೇಂದರ್ ಸರ್, ಬನ್ರಿ ಸಿವಿಲ್ ಇಂಜಿನಿಯರ್ ಸಾಹೇಬ್ರೆ ಅಂತ. ಇಂಜಿನಿಯರಿಂಗ್ ಓದಿದ್ರಿ ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ನಾನು ಹೈಲಿ ಕ್ವಾಲಿಫೈಡ್. ಕರೆಕ್ಟ್. ಅವಾಗೆಲ್ಲ ಸಾಮಾನ್ಯವಾಗಿ ತುಂಬಾ ಎಜುಕೇಟೆಡ್ ಸರ್ ಸಿನಿಮಾಗೆ ಬರ್ತಾ ಇರಲಿಲ್ಲ. SLC ಫೇಲ್ ಆದವರು, PUC ಫೇಲ್ ಆದ್ರು, ಏನು ಕೆಲಸ ಇಲ್ಲ, ಏನೋ ಒಂದು ಕೆಲಸ ಮಾಡಬೇಕು ಜಾಸ್ತಿ ಇದ್ದವರು ಎಲ್ಲ. ಸೊ ನಾನು ತುಂಬಾ ಹೈಲಿ ಕ್ವಾಲಿಫೈಡ್ ಅವತ್ತಿಗೆ. ಸೊ ಹಂಗೆ ಪ್ರೀತಿಯಿಂದ ರೇಗ್ಸೋರು. ಸೊ ಅಲ್ಲಿಂದ ನಂದು ಸಿನಿಮಾ ಜರ್ನಿ ಅವ್ರ ಜೊತೆಗೇನೆ. ಅಂದರೆ ನಾನು ಅಸಿಸ್ಟೆಂಟ್ ಆಗಿ
ಒಂದು 7-8 ಸಿನಿಮಾ ಮಾಡಿದೆ ಅವ್ರ ಜೊತೆ. ಅವರೊಬ್ಬರ ಜೊತೆಗೆ ಮಾಡಿದ್ದು ನಾನು. ಬೇರೆ ಅಂದರೆ ತುಂಬ ಕಂಫರ್ಟಬಲ್, ತುಂಬ ಚೆನ್ನಾಗಿತ್ತು. ನಮಗೂ ತುಂಬ ಫ್ರೀಡಮ್ ಕೊಡೋರು ಕಲಿಯೋದಕ್ಕೆ ಎಲ್ಲದಕ್ಕೆ. ಅಲ್ಲಿಂದ ಜರ್ನಿ ಅದಾದಮೇಲೆ ಹಂಸಲೇಖ ಅವ್ರ ಪರಿಚಯ ಆಯಿತು. ಸುಗ್ಗಿ ಸಿನಿಮಾ ಮಾಡ್ತಾ ಇದ್ರು ಮಗನ. ಅಲ್ಲಿಂದ ಇನ್ನೊಂದು ಜರ್ನಿ ಸ್ಟಾರ್ಟ್ ಆಯಿತು ಅವ್ರ ಜೊತೆಯಲ್ಲಿ. ನನಗೆ ಆಗಿ ಆಮೇಲೆ ಒಂದು ದಿವಸ ಡೈರೆಕ್ಟ್ ಆಗಿದ್ದೆ. ಸಾಮಾನ್ಯವಾಗಿ ಕೆಲವು ಡೈರೆಕ್ಟರ್ ಜೊತೆ ಕೆಲಸ ಮಾಡುವಾಗ ಅವ್ರದ್ದು ಇನ್ಫ್ಲೂಯೆನ್ಸ್ ನೆಕ್ಸ್ಟ್ ಡೈರೆಕ್ಟರ್ಗೆ ಬರುತ್ತೆ. ಒಂದು ಚಾಪು ಅವ್ರದ್ದೇನೋ ಒಂದು, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಪುಟ್ಟಣ್ಣ ಜೊತೆ ಕೆಲಸ ಮಾಡುವಾಗ ಅವ್ರ ಜೊತೆ ಕೆಲಸ ಮಾಡೋ ನಿರ್ದೇಶಕರ ಸಿನಿಮಾಗಳಲ್ಲೂ ಸ್ವಲ್ಪ ಅವರ ಛಾಯೆ ಕಾಣಿಸುವಂಥದ್ದು. ಸೂರ್ಯ ಅವ್ರ ಜೊತೆ ಕೆಲಸ ಮಾಡಿದರೆ ಅವ್ರ ಜೊತೆ ಅವ್ರದ್ದೊಂದು ಛಾಯೆ ಕಾಣಿಸುವಂಥದ್ದು ಹಿಂಗಿರುತ್ತೆ. ಬಟ್ ನೀವು ಮಹೇಂದರ್ ಜೊತೆ ಕೆಲಸ ಮಾಡಿದ್ರಿ. ಬಟ್ ಮಹೇಂದರ್ ಅವರು ಒಂಥರ ತುಂಬ ಸೆಂಟಿಮೆಂಟ್ ಸಿನಿಮಾಗಳನ್ನು ಮಾಡಿದಂಥ ನಿರ್ದೇಶಕ. ಬಟ್ ನೀವು ಬೇರೆಯೇ ಆದ್ರಿ. ಹೇಗೆ ಒಬ್ಬ ನಿರ್ದೇಶಕರಾಗಿ ಹೀಗೆ ವಿಭಿನ್ನವಾಗಿ ಯೋಚನೆ ಮಾಡೋದು, ನೀವು ಹೇಗೆ ಅದನ್ನು ಕಲಿಕೆ ಅಂತ ಹೇಗೆ ತೊಗೊಂಡ್ರಿ? ಅಲ್ಲ, ನಾವು ಯಾವುದೇ ಡೈರೆಕ್ಟರ್ ಜೊತೆ ಹೋಗಿ ಕೆಲಸ ಮಾಡಿದ್ರು ಅದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸನ್ನ ಗೈನ್ ಮಾಡೋದಕ್ಕಷ್ಟೇ. ಅದೆಲ್ಲ ಇಂಡಿವಿಜುವಲಿ ಎವ್ರಿ ಮ್ಯಾನ್ ಇಸ್ ಡಿಫ್ರೆಂಟ್ ಅಲ್ವಾ. ಮಹೇಂದರ್ ಸರ್ ಅವರ ಆಲೋಚನೆಗಳು ಬೇರೆ, ವೈಯಕ್ತಿಕವಾಗಿ ಅವರ ಆಲೋಚನೆಗಳು ಬೇರೆ, ಒಬ್ಬ ನಿರ್ದೇಶಕನಾಗಿ ಅವರ ಆಲೋಚನೆಗಳು ಬೇರೆ. ನನಗೆ ವೈಯಕ್ತಿಕವಾಗಿ ನನ್ನ ಆಲೋಚನೆಗಳು ಬೇರೆ, ನಾನು ನಿರ್ದೇಶಕನಾಗಿ ನಾನು ಸಿನಿಮಾನ ನೋಡ್ತಾ ಇದ್ದಿದ್ದು ಬೇರೆ. ಅವ್ರ ಜೊತೆ ನಾನು ಅಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡುವಾಗ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಏನು ಅನ್ನೋದನ್ನ ಕಲ್ತ್ಕೊಂಡೆ ಅಷ್ಟೇ. ಬಟ್ ನನಗೆ ಮುಂಚೆಯಿಂದ ನನ್ನದೇ ಆದ ಥಾಟ್ಸು, ನನ್ನ ಶೈಲಿ ಸಿನಿಮಾಗಳನ್ನ ಮಾಡಬೇಕು ಅಂತ ಆಸೆ ಇತ್ತು. ಅಂದರೆ ಆಮೇಲೆ ನನಗೆ ಏನು ಚೆನ್ನಾಗಿ ಕನ್ಸ್ಯೂಮ್ ಮಾಡೋಕ್ಕಾಗುತ್ತೆ, ನನ್ನ ಸ್ಟ್ರೆಂತ್ ಏನು, ನನ್ನ ಸ್ಟ್ರೆಂತಿಗೆ ನಾನು ಸಿನಿಮಾ ಮಾಡಬೇಕು. ನಾನು ಒಬ್ಬರ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಅಂದ ತಕ್ಷಣ ಅವ್ರ ಸ್ಟೈಲ್ ಆಫ್ ಸಿನಿಮಾ ನಾನು ಮಾಡ್ತಾ ಅಂದರೆ ನನಗೆ ಬರಬೇಕಲ್ಲ ಅದು. ಕರೆಕ್ಟು ಅಲ್ವಾ. ಆಮೇಲೆ ಅದು ಯಾರು ಕಲ್ಸೋಕ್ಕಾಗಲ್ಲ ಅದನ್ನು, ಯಾವ ಸ್ಟೈಲ್ ಆಫ್ ಸಿನಿಮಾ ಯಾರು ಹೆಂಗೆ ಮಾಡಬೇಕು ಅನ್ನೋದು. ನನ್ನ ಅಭಿರುಚಿ ಏನು, ನನಗೆ ಯಾವುದ್ರ ಮೇಲೆ ಹಿಡಿತ ಜಾಸ್ತಿ ಇದೆ, ನಾನು ಏನನ್ನ ಚೆನ್ನಾಗಿ ವಿಜುವಲೈಸ್ ಮಾಡಬಲ್ಲೆ ಅನ್ನೋವಂಥದ್ದು ನನಗೆ ಬಿಟ್ಟರೆ ಇನ್ಯಾರಿಗೂ ಗೊತ್ತಾಗಲ್ಲ. ಬೇರೆ ಯಾರು ಅದನ್ನು ಹೇಳ್ಕೊಡೋಕ್ಕಾಗಲ್ಲ, ನಿಜ ಅಲ್ವಾ. ಹಂಗಾಗಿ ನನ್ನ ಸ್ಟ್ರೆಂತಿಗೆ ನಾನು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡು ನನಗೆ ಏನೇನು ಥಾಟ್ಸ್ ಬರ್ತಾ ಇತ್ತು ಆ ಆಧಾರದ ಮೇಲೆ ನಾನು ಆ ಥರದ ಕಥೆಗಳನ್ನ ಮಾಡ್ಕೊಂಡು ನಾನು ಸಿನಿಮಾ ಮಾಡಿದ್ದೀನಿ ಅಷ್ಟೇ. ನಾನು ಕೇಳಂಗೆ ನೀವು 94ರಲ್ಲಿ ಐ ಥಿಂಕ್ ಮಹೇಂದರ್ ಅವ್ರ ಜೊತೆ ಹೋಗಿದ್ದಲ್ವ. 2007ನಲ್ಲಿ ನೀವು ಡೈರೆಕ್ಟರ್ ಆಗೋದು ಅಂದರೆ ಆಲ್ಮೋಸ್ಟ್ ನಿಮ್ಮ ಜರ್ನಿ 13 ವರ್ಷ ನೀವು ಅಂದರೆ ನಿರ್ದೇಶನಕ್ಕಾಗಿ ಏನು ಹೇಳ್ತೀವಿ ಅದಕ್ಕೊಂದು ರೀತಿ ತಯಾರಿ ಅಂತ ಹೇಳ್ಬೋದು. ತಯಾರಿ ಎಲ್ಲ ಅದೊಂದು ಥರ ಈ ಹಠದಿಂದಾಗಿ ನಾನು ಡೈರೆಕ್ಟರ್ ಆಗೋದು ಲೇಟ್ ಆಯ್ತು ಅಷ್ಟೇ. ಅಂದರೆ ನನಗೆ ತುಂಬ ಫಾಸ್ಟ್ ಇದೆ. ನಾನು 94ರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಶುರು ಮಾಡಿದ್ದು. 4 ವರ್ಷಕ್ಕೆ ನನಗೆ ಡೈರೆಕ್ಷನ್ ಆಫರ್ ಬರೋಕ್ಕೆ ಶುರು ಆಗಿತ್ತು. 98ಇಂದಾನೆ. ಹೌದಾ? ಹೌದು. ಓಕೆ. ನನಗೆ ಫಸ್ಟ್ ಸಿನಿಮಾ ಆಫರ್ ಮಾಡಿದ್ದು ಜಯಶ್ರೀದೇವಿ ಅವರು. ಪಾಪ ಅವ್ರು ಇಲ್ಲ, ದೊಡ್ಡ ನಿರ್ಮಾಪಕಿ. ಅವ್ರ ಕಂಪ್ನಿನಲ್ಲಿ ಒಂದು ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ನಾನು ಕೆಲಸ ಮಾಡಿದಾಗ ಒಂದು ಸಿನಿಮಾ ಆಫರ್ ಮಾಡಿದ್ರು, ಸಿನಿಮಾ ಡೈರೆಕ್ಷನ್ ಮಾಡು ಅಂತ. ಸಿನಿಮಾ ಹೆಸರು ಹೇಳೋದು ಬೇಡ, ತುಂಬ ದೊಡ್ಡ ಹಿಟ್ ಸಿನಿಮಾ. ಬಟ್ ರೀಮೇಕ್ ಸಿನಿಮಾ ಅದು. ಅದನ್ನು ರೀಮೇಕ್ ಮಾಡು ಅಂತ ನನಗೆ ಆಫರ್ ಮಾಡಿದ್ರು. ಬಟ್ ನಾನು ಅವತ್ತಿಂದನೂ ರೀಮೇಕಿಗೆ ಎಗನೆಸ್ಟ್. ನಾನು ಬಂದಿರೋದು ನನ್ನದೇ ಆದಂಥ ಕಥೆಗಳನ್ನು ಹೇಳಬೇಕು ಅಂತ, ಯಾರೋ ಮಾಡಿರೋ ಸಿನಿಮಾನ ಕಾಪಿ ಮಾಡೋಕ್ಕಲ್ಲ ಅಂತೇಳಿ ರೀಮೇಕ್ಗಳನ್ನ ನಾನು ಒಪ್ತಾ ಇರಲಿಲ್ಲ. ಒಂದು 2 ಸಿನಿಮಾ ಆಫರ್ ಮಾಡಿದ್ರು ಆ ಥರ. ಓಕೆ. ಜಯಶ್ರೀದೇವಿ ಅವರು 2 ಇವತ್ತಿಗೆ ಹಿಟ್ ಸಿನಿಮಾಗಳದು, ಹೆಸರು ಹೇಳೋದು ಬೇಡ. ಓಕೆ. ಆಮೇಲೆ ನೆಕ್ಸ್ಟು ಬೇರೆ ಪ್ರೊಡ್ಯೂಸರ್ಸು ಅಷ್ಟೇ. BC ಪಾಟೀಲ್ ಅವರು ಅವತ್ತು ಕೌರವ ಮಾಡ್ತಾ ಇದ್ದೆ, ಅವ್ರ ಪಿಕ್ಚರಿಗೆ ನಾನು ಅಸೋಸಿಯೇಟ್. ಕೌರವ ಸಿನಿಮಾಗೆ ನಾನು ಅಸೋಸಿಯೇಟು. ಅವರು ಸಹ ಒಂದು ಸಿನಿಮಾನ ಆಫರ್ ಮಾಡಿದರು ಡೈರೆಕ್ಷನ್ಗೆ. ಸೊ ಅದು ರೀಮೇಕ್ ಅಲ್ಲ, ಅದು ಬೇರೆ ಒಂದು ಕಾರಣದಿಂದ ಬಿಟ್ಟೆ ನಾನು ಮಾಡೋಕ್ಕಾಗ್ದಲೆ. ಸೊ ಆಮೇಲೆ ಇನ್ನೊಂದು, ನಾನು ಎಲ್ಲೆಲ್ಲಿ ಯಾವ್ಯಾವ ಕಂಪ್ನಿಗೆ ಹೋಗಿ ಕೆಲಸ ಮಾಡ್ತಾ ಇದ್ದೆ ಎಲ್ಲರೂ ಫಿಲಮ್ ಆಫರ್ ಮಾಡೋರು. ಅಂದರೆ ನಾನು ಅಷ್ಟು ಸ್ಪೀಡ್ ಇದ್ದೆ ಅವತ್ತಿಗೆ. ಬಟ್ ಏನಂದರೆ ಎಲ್ಲ ಮ್ಯಾಕ್ಸಿಮಮ್ ರೀಮೇಕ್ಗಳ ಹಾವಳಿ ಜಾಸ್ತಿ ಅವತ್ತು. ಹಾಗಾಗಿ ನನಗೆ ಪರ್ಸ್ನಲ್ ಆಗಿ ರೀಮೇಕ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಹಂಗಾಗಿ ಒಪ್ತಾ ಇರಲಿಲ್ಲ ನಾನು ಕಥೆ ಹೇಳ್ತೀನಿ ಅಂದರೆ ಯಾರು ಕೇಳ್ತಾ ಇರಲಿಲ್ಲ. ಯಾಕೆಂದರೆ ಅವ್ರಿಗೆ ಹೊಸ ಡೈರೆಕ್ಟ್ರು ಏನೋ ಹಿಂಗೆ ಕತೆ ಚೆನ್ನಾಗಿರ್ಬೋದು, ಹೆಂಗೆ ಮಾಡ್ತಾನೆ ಏನೋ ಅಂತ. ಇವಾಗಿನ ಥರ ನಾನೇನೋ ಒಂದು ಡೆಮೋ ಕೊಡೋಣ, ಒಂದು ಶಾರ್ಟ್ ಫಿಲಮ್ ಮಾಡಿ ತೋರಿಸ್ಬಿಡೋಣ, ಅಷ್ಟೆಲ್ಲ ಫೆಸಿಲಿಟಿ ಇರಲಿಲ್ಲ ಅವಾಗ. ಕರೆಕ್ಟ್. ಕೆಲಸ ಮಾಡೋದನ್ನು ನೋಡಿದ್ರೇ ಅದರಲ್ಲಿ ಗೇಜ್ ಮಾಡಬೇಕಿತ್ತು. ಸೊ ಅವ್ರಿಗೆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇರಲಿಲ್ಲ, ಆಫರ್ ಮಾಡ್ತಾ ಇರಲಿಲ್ಲ ಅವರು. ರೀಮೇಕ್ ಮಾಡ್ತೀಯ ಅಂದರೆ ನೋಡ್ಕೊಡ್ತೀನಿ ಅನ್ನೋರು. ನಾವು ಇಲ್ಲ ಬೇಡ, ನಾನು ಏನೇ ಆದರೂ ಸ್ಟ್ರೈಟ್ ಸಿನಿಮಾನೇ ಮಾಡೋದು ಅಂತ. ಸೊ ಇದರಲ್ಲೇ ಒಂದು 5 ವರ್ಷ ಹೋಗ್ಬಿಡ್ತು. ಆ್ಯಕ್ಚುಲಿ ನಾನು 2000 ಅಲ್ಲ, ಒಂದು 3 ವರ್ಷ ಹೋಯ್ತು ಅಷ್ಟೇ. 98ಇಂದ 2001ವರೆಗೂ. ಓಕೆ. ಒಂದಲ್ಲ 4 ಇಯರ್ಸು. 2002ನಲ್ಲೇ ನನಗೆ ಮತ್ತೆ ಇನ್ನೊಂದು ಅವಕಾಶ ಬಂತು. ಈಗ ನಿನಗಾಗಿ ಸಿನಿಮಾಗೆ ವಿಜಯ ರಾಘವೇಂದ್ರ ಅವ್ರ ಫಸ್ಟ್ ಪಿಕ್ಚರಿಗೆ ನಾನೇ ಕೋ ಡೈರೆಕ್ಟ್ರು, ನಮ್ಮ ಎಸ್ ಮಹೇಂದರ್ ಅವರೇ ಡೈರೆಕ್ಟ್ರು. ಕರೆಕ್ಟ್. ಆ ಸಿನಿಮಾ ಆದ್ಮೇಲೆ ಆ ಕಂಪನಿಯವರು ನನಗೆ ಆಫರ್ ಮಾಡಿದ್ರು, ರಾಮೋಜಿರಾವ್ ಅವರು ಒಂದು ಸಿನಿಮಾ ಡೈರೆಕ್ಟ್ ಮಾಡಿ ನಮ್ಮ ಕಂಪ್ನಿಗೆ ಅಂತ. ಬಟ್ ಈ ಸರಿ ಏನಂದ್ರೆ ಅವ್ರ ಪಾಪ ಓಪನ್ ಇದ್ರು ಸ್ಟ್ರೈಟ್ ಸಬ್ಜೆಕ್ಟ್ ಕೇಳೋದಕ್ಕೆ.
ಸೊ ಆವಾಗ ಅವ್ರಿಗೋಗಿ ಹೇಳಿದ ಕಥೆನೇ ಮೊಗ್ಗಿನ ಮನಸ್ಸು 2002 ಆಗ್ಲೇ ಹೇಳಿದ ಕತೆ. ಹೌದು, ಅವಾಗ ನಾನು ಫಸ್ಟ್ ಮಾಡಿದ ಕಥೆನೇ ಮೊಗ್ಗಿನ ಮನಸ್ಸು. ನನ್ನ ಲೈಫಲ್ಲಿ ಬರ್ದು ರೆಡಿ ಕತೆ ಇಟ್ಕೊಂಡಿದ್ದೆ ಅಲ್ಲ, ಓಕೆ, ಸಿನಿಮಾ ಮಾಡಬೇಕು ಅಂತ. ಅದನ್ನೇ ಎಲ್ಲರಿಗೂ ಪಿಚ್ ಮಾಡ್ತಾ ಇದ್ದೆ, ಯಾರು ಕೇಳಕ್ ರೆಡಿ ಇರಲಿಲ್ಲ. ಇದನ್ನ ಯಾರ್ರೀ ನೋಡೋರು, ಹುಡುಗಿರ್ ಸಿನಿಮಾ ಯಾರ್ರೀ ನೋಡ್ತಾರೆ ಅಂತಿದ್ರು. ಸೊ ನನಗೆ ಅದನ್ನೇ ಸಿನಿಮಾ ಮಾಡ್ಬೇಕು, ಫಸ್ಟ್ ಸಿನಿಮಾ ಮಾಡಬೇಕು ಅಂತ ಆಸೆ. ಆಮೇಲೆ ಕತೆ ಕೇಳಿದ್ರು, ಅವ್ರಿಗೆ ಇಷ್ಟ ಆಯಿತು, ಎಲ್ಲ ಆಗಿ ಸಿನಿಮಾ ಇನ್ನೇನು ಟೇಕ್ ಆಫ್ ಆಗಬೇಕು ಅನ್ನೋ ಟೈಮಲ್ಲಿ ಅವ್ರ ಕಂಪ್ನಿದೇನೋ ಒಂದಷ್ಟು ಇಂಟರ್ನಲ್ ಸಮಸ್ಯೆಗಳಿಂದಾಗಿ ಅವ್ರ ಪ್ರೊಡಕ್ಷನ್ ನಿಲ್ಲಿಸಿದ್ರು. ಮತ್ತೆ ನಾವು ಸಿನಿಮಾ ಆಮೇಲೆ ಸ್ವಲ್ಪ ಮತ್ತೆ ನಮ್ಮ ಸೈಕಲ್ ತೊಳೆಯೋ ಕೆಲಸ ಮತ್ತೆ ಸ್ಟಾರ್ಟ್ ಆಯ್ತು. ಅಷ್ಟೊತ್ತಿಗೆ ನಾನು ಅಸೋಸಿಯೇಟಾಗಿ ಕೆಲಸ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೆ. ಆಮೇಲೆ ಇದ್ರ ಮಧ್ಯದಲ್ಲಿ ಇನ್ನೊಂದೇನು ಅಂತಂದ್ರೆ, ನನಗೆ ಡೈರೆಕ್ಷನ್ ಅವಕಾಶ ಸಿಕ್ತು ಆಲ್ರೆಡಿ ಅಂತ ಅಂದ್ಬಿಟ್ಟು, ಅಷ್ಟೊತ್ತಿಗೆ ಆಲ್ರೆಡಿ ನನಗೆ ಮದುವೆ ವಯಸ್ಸು ಬಂದ್ಬಿಟ್ಟಿತ್ತು. ನಮ್ಮ ಅಪ್ಪ ಅಮ್ಮ ಬೇರೆ ಬಲವಂತ ಮಾಡ್ತಾ ಇದ್ರು. ಇನ್ನೇನು ಡೈರೆಕ್ಟರ್ ಆಗ್ಬಿಟ್ನಲ್ಲ, ದೊಡ್ಡ ಕಂಪ್ನಿ ಅವಕಾಶ ಕೊಟ್ಟಿದ್ದಾರೆ, ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟಿದ್ರು. ಡೈರೆಕ್ಟರ್ ಆದೆ ನಾನು ಅನ್ಕೊಂಬಿಟ್ಟು, ಅದೇನು ಕೂಸುಟ್ಟಕ್ಕೆ ಮುಂಚೆ ಗುಲಾಬಿ ಅಂತೆ ಅಂತಾರಲ್ಲ, ಮದುವೆ ಮಾಡಿದ್ರ? ಮದುವೆ ಅಲ್ಲ, ಹುಡುಗಿ ನೋಡಿ ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಅಡ್ವಾನ್ಸ್ ತಗೊಂಡ ತಕ್ಷಣ. ಫಿಲಮ್ ರಿಲೀಸ್ ಆದ್ಮೇಲೆ ಮದುವೆ ಆಗ್ತೀನಿ ಅಂತ. ಭಯಂಕರ ಪ್ಲಾನಿಂಗ್. ಸಿನಿಮಾದಲ್ಲಿ ಹೆಂಗ್ ಪ್ಲಾನ್ ಮಾಡ್ತೀವಲ್ಲ ಸ್ಕೆಡ್ಯೂಲ್ಗಳನ್ನ, ಹಂಗೆ ಲೈಫ್ಗೂ ಪ್ಲಾನ್ ಮಾಡ್ಬಿಟ್ಟಿದೆ ಸ್ಕೆಡ್ಯೂಲ್. ಸೊ ಅಲ್ಲ, ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತಾರಲ್ಲ, ಹಂಗೆ ನಾವೊಂದು ಪ್ಲಾನ್ ಮಾಡಿದ್ರೆ ಮೇಲ್ಗಡೆ ದೇವ್ರದೊಂದು ಪ್ಲಾನ್ ಇರುತ್ತೆ ಅನ್ನೋ ಥರ ಪ್ರಾಜೆಕ್ಟ್ ಡ್ರಾಪ್ ಆಗೋಯ್ತು. ಸೊ ಬಿಟ್ಟು ಕಮಿಟ್ ಆಗ್ಬಿಟ್ಟಿದ್ದೀನಿ, ಹುಡುಗಿ ಮದುವೆ ಬಿಡಂಗಿಲ್ವಲ್ಲ. ಮದುವೆ ಆಗಿ ಆ ಮಧ್ಯದಲ್ಲಿ ಸೈಕಲ್ ನಡೀತಾನೆ ಇತ್ತು. ಬೇರೆ ಯಾರಿಗಾರು ಕತೆ ಹೇಳೋದು, ಒಪ್ಸೋದು, ಎಲ್ಲೋದ್ರು ಅದೇ ಸಮಸ್ಯೆ. ರಿಮೇಕ್ ಮಾಡು ಅನ್ನೋರು. ನನಗೆ ಇಷ್ಟ ಇಲ್ಲ, ನಮ್ಮ ಸ್ವಂತ ಕತೆ ಕೇಳೋಕೆ ಯಾರು ರೆಡಿ ಇಲ್ಲ. ಸೊ ಹಿಂಗೆ ಮತ್ತೆ 3 ವರ್ಷ ಮತ್ತೆ ಹೋಯ್ತು ಅವಕಾಶ ಸಿಗದೆ. ಆಮೇಲೆ ಮತ್ತೆ ಈಗೇನು ಅವರೇ ಕರೆಸಿದ್ರು, ಉಷಾ ಕಿರಣ್ ಮೂವೀಸು, ರಾಮೋಜಿರಾವ್ ಕಂಪ್ನಿಯಿಂದನೇ ಕರೆಸಿ, ಇಲ್ಲ ನಾವು ಮತ್ತೆ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ, ಇವಾಗ ನೀವು ಕನ್ನಡದಲ್ಲಿ ಮಾಡೋಣ ಅಂತ ಇದ್ದೀವಿ, ನೀವೇ ಡೈರೆಕ್ಷನ್ ಮಾಡಿ ಅಂತ. ಬಟ್ ಅಲ್ಲೊಂದು ಟ್ವಿಸ್ಟ್ ಇತ್ತು. ಆ ಕತೆ ಬೇಡ, ಆ ಕತೆ ತುಂಬ ಕಾಸ್ಟ್ಲಿ. ಅವತ್ತಿಗೇನೆ ಅದು ಬಜೆಟನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದಂಥ ಕತೆ, ತುಂಬ ಕಾಸ್ಟ್ಲಿ ಕತೆ ಅದು. ಅಷ್ಟು ಬಜೆಟಿನ ಸಿನಿಮಾ ನಾವು ಮಾಡೋಕ್ಕಾಗಲ್ಲ ಈಗ. ಸೊ ನಾವೊಂದು ಕತೆ ಓಕೆ ಮಾಡಿದ್ದೀವಿ, ಇಲ್ಲಿ ಒಬ್ಬ ತೆಲುಗು ರೈಟ್ರದು. ಈ ಕಥೆನ ನೀವು ಡೈರೆಕ್ಷನ್ ಮಾಡೋದಾದ್ರೆ ನಿಮ್ಗೆ ಅವಕಾಶ ಕೊಡ್ತೀವಿ ಅಂದರು. ಒರಿಜಿನಲ್ ಸ್ಟೋರಿ. ನಾನು ಓಕೆ ಅಂದೆ. ಸರ್ ನಾನು ರೀಮೇಕ್ ಮಾಡಲ್ಲ ಅಷ್ಟೇ, ಬೇರೆಯವ್ರ ಕತೆ ತಗೊಂಡು ನಾನು ಸ್ಕ್ರೀನ್ ಪ್ಲೇ ಮಾಡಿ ಮಾಡೋಕ್ಕೆ ನಂದೇನು ಅಬ್ಜೆಕ್ಷನ್ ಇಲ್ಲ ಅಂತೇಳಿ ಒಪ್ಕೊಂಡೆ ನಾನು. ಅದೇ ಸಿಕ್ಸರ್. ಸೊ ಅದ್ರ ಮುಖಾಂತರ ನನ್ನ ಸಿನಿಮಾ ಜರ್ನಿ 2005 ಒಪ್ಕೊಂಡಿದ್ದು. ಸಿನಿಮಾ ಅವರಿಗೆಲ್ಲ ಸ್ಕ್ರೀನ್ ಪ್ಲೇ ಕನ್ವಿನ್ಸ್ ಮಾಡಿ ಎಲ್ಲ ಮಾಡಿ ಶೂಟಿಂಗ್ ಮಾಡಿ ರಿಲೀಸ್ ಮಾಡೋ ಅಷ್ಟೊತ್ತಿಗೆ 2007 ಆಯಿತು. 2 ವರ್ಷ. ಓಕೆ, ನೀವು ಮಹೇಂದರ್ ಜೊತೆ 8-9 ಸಿನಿಮಾ ಮಾಡಿದ್ರಿ ಡೈರೆಕ್ಟರ್ ಆಗಿ. ಡೈರೆಕ್ಟರ್ ಜೊತೆ ಒಂದು ಮ್ಯೂಸಿಕ್ ಡೈರೆಕ್ಟರ್ ಹಂಸಲೇಖ ಅವ್ರ ಜೊತೆ ಒಂದಷ್ಟು ಕೆಲಸ ಮಾಡಿದ್ರಿ. ಇಬ್ಬರಿಂದ ಒಬ್ಬ ನಿರ್ದೇಶಕನಾಗಿ ಏನನ್ನ ಕಲ್ತ್ರಿ, ಅಥವಾ ಯಾವ ಪಾಯಿಂಟ್ ಮಹೇಂದರ್ ಅವರಿಂದ ಈ ವಿಷಯ ನಾನು ಬಹಳವಾಗಿ ಒಬ್ಬ ನಿರ್ದೇಶಕನಾಗಿ ಕಲ್ತಿದ್ದು ಒಂದು ವಿಷಯನ, ಅಥವಾ ಹಂಸಲೇಖ ಅವರಿಂದ ಈ ಒಂದು ವಿಷಯನ ನಾನು ಎತ್ಕೊಂಡೆ ಅಥವಾ ಕಲಿತೆ? ಅಲ್ಲ, ಮಹೇಂದರ್ ಸರ್ ಜೊತೆ ಕಲ್ತಿದ್ದು ಡಿಸಿಪ್ಲಿನು. ಓಕೆ, ತುಂಬ ಡಿಸಿಪ್ಲಿನ್ಡ್ ಡೈರೆಕ್ಟರ್ ಅವರು. ಆಮೇಲೆ ಬೌಂಡೆಡ್ ಸ್ಕ್ರಿಪ್ಟ್ ಇಲ್ದಲೆ ಅವ್ರು ಶೂಟಿಂಗ್ ಹೋಗ್ತಾ ಇರಲಿಲ್ಲ, ಅದೊಂದಿತ್ತು ಮಹೇಂದರ್ ಸರ್. ಸೊ ಅದು ನಾನೀಗ ಇವತ್ತಿಗೂ ಅದನ್ನೇ ಫಾಲೋ ಮಾಡ್ತಾ ಇರೋದು. ಸೊ ಅದು ಅವರಿಂದನೇ ಕಲ್ತಿರೋವಂಥದ್ದು. ಮತ್ತೆ ಟೆಕ್ನಿಕಲ್ ಆಸ್ಪೆಕ್ಟ್ಸು, ಸಿನಿಮಾ ಅಂದ್ರೆ ಏನು, ಶೂಟಿಂಗ್ ಅಂದ್ರೆ ಕ್ಯಾಮ್ರಾ ಅಂದ್ರೇನು, ಲೆನ್ಸ್ ಅಂದ್ರೇನು, ಫ್ರೇಮಿಂಗ್ ಅಂದ್ರೇನು, ಇದೆಲ್ಲವೂ ಅವ್ರ ಹತ್ರನೇ ಕಲ್ತಿದ್ದು. ಏನೇನು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಏನಿದೆ ಎಲ್ಲ ಅವ್ರ ಜೊತೆ ಕೆಲಸ ಮಾಡ್ತಾನೆ ನಾನೆಲ್ಲ ಕಲ್ತ್ಕೊಂಡಿರೋದು. ಓಕೆ, ಹಂಸಲೇಖ ಅವ್ರ ಜೊತೆ ಬಂದಾಗ ಅಲ್ಲಿ ನಿಜವಾಗ್ಲೂ ಒಂದು ಕತೆ ಅಂದರೆ ಏನು, ಅದನ್ನ ಇಂಟ್ರೆಸ್ಟಿಂಗ್ ಆಗಿ ಸ್ಕ್ರೀನ್ ಪ್ಲೇ ಮಾಡೋದು ಹೆಂಗೆ, ಇಂಟ್ರೆಸ್ಟಿಂಗ್ ಆಗಿ ಡೈಲಾಗ್ಗಳು ಬರೆಯೋದು ಹೆಂಗೆ, ಪ್ರೆಸೆಂಟೇಷನಲ್ಲಿ ಆ ಸೀನನ್ನು ಹೊಸ ಥರ ತೋರಿಸೋದು ಹೆಂಗೆ, ಈ ಥರದ ಫೈನ್ ಟ್ಯೂನಿಂಗ್ ವರ್ಕ್ ಎಲ್ಲ ಏನಿದೆಯಲ್ಲ, ಅಂದರೆ ಈ ರೈಟಿಂಗಿಗೆ ಸಂಬಂಧಪಟ್ಟಿದ್ದು ಎಲ್ಲವನ್ನು ನಾನು ಹಂಸಲೇಖ ಸರ್ ಹತ್ರ ಕಲ್ತಿದ್ದು ಅವ್ರ ಜೊತೆ ಜರ್ನಿನಲ್ಲಿ. ರೈಟಿಂಗಿಗೆ ಸಂಬಂಧಪಟ್ಟಿದ್ದು ಅದು ಸ್ಕ್ರಿಪ್ಟ್ ರೈಟಿಂಗ್ ಆಗಿರ್ಬೋದು, ಹಾಡುಗಳು ಬರವಣಿಗೆ ಆಗಿರ್ಬೋದು, ಎಲ್ಲ ಹಾಡುಗಳು ಬಿಡಿ, ನಾನೇನು ಹಾಡುಗಾರ ಲಿರಿಕ್ ರೈಟರ್ ಆಗಬೇಕು ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಅದು ಆಕ್ಸಿಡೆಂಟಲ್ಲಿ ಆಗಿದ್ದೀನಿ ಅಷ್ಟೇ. ಬಟ್ ಸ್ಕ್ರಿಪ್ಟ್ ರೈಟಿಂಗ್ ಅಂದರೆ ಏನು ಅನ್ನೋದು, ಸ್ಕ್ರಿಪ್ಟ್ಗೆ ಸಂಬಂಧಪಟ್ಟಾಗಿ ಏನೇ ನಾನು ಎಲ್ಲ ಕಲ್ತಿದ್ದೀನಿ. ನಾನು ಸ್ವಲ್ಪ ಒಂದಷ್ಟು ಒಳ್ಳೆ ಫಿಲಮ್ ಮಾಡಿದ್ದೀನಿ ಅಂತ. ಅದರಿಂದ ಅವ್ರ ಪ್ರಭಾವ ತುಂಬ ಇದೆ. ಅಂದರೆ ಅವ್ರಿಗಿದ್ದಂಥ ಅವರೊಂದು ದೊಡ್ಡ ಯೂನಿವರ್ಸಿಟಿ ಥರ ಹಂಸಲೇಖ ಅವರು. ನೋಡು, ಅವ್ರು ಅವತ್ತಿನ ಕಾಲಕ್ಕೇನೆ ಈಗ ರಣಧೀರ, ನಾನು ಹೇಳಿದ್ನಲ್ಲ, ನಾನು ರಣಧೀರ ಫಿಲಮ್ ನೋಡ್ಬೇಕಾದ್ರೆ ಅವಾಗ ಚಿಗುರು ಹೊಡಿತಾ ಇತ್ತು ನನಗೆ ಇನ್ನೂ ಆಸೆ ಡೈರೆಕ್ಟರ್ ಆಗಬೇಕು ಅಂತ. ರಣಧೀರ ಫಿಲಮ್ನ 10 ಸಲ ನೋಡಿದ್ದೀನಿ ನಾನು. ರವಿಚಂದ್ರನ್ ಫ್ಯಾನ್, ಹಂಸಲೇಖ ಅವ್ರ ಫ್ಯಾನ್ ಅವತ್ತಿಗೆ ನಾನು. ಅದೇ ದಿನ ರಿಲೀಸ್ ಆಗಿರೋ ಇನ್ನೊಂದು ಸಿನಿಮಾ ಅವಳೇ ನನ್ನ ಹೆಂಡತಿ, ಬ್ಲಾಕ್ ಬಸ್ಟರ್. ಅದು ಸಿಲ್ವರ್ ಜುಬ್ಲಿ, ಕಾಶಿನಾಥ್. ಕಂಟೆಂಟ್ ಇಂದ ಬ್ಲಾಕ್ ಬಸ್ಟರ್.
ಇದು ಮೇಕಿಂಗ್ ಇಂದ ಬ್ಲಾಕ್ ಅವಳೇ ನನ್ನ ಹೆಂಡತಿ ದೊಡ್ಡ ದೊಡ್ಡ ಹಾಡುಗಳು ಹಿಟ್ ಆಗಿತ್ತು. ಅದ್ರದ್ದು ಕಂಪ್ಲೀಟ್ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ ಎಲ್ಲ ಹಂಸಲೇಖ ಅವರು. ಅದ್ಭುತವಾದ ಬರಹಗಾರ ಹಂಸಲೇಖ ಅವರು. ಬರೀ ಹಾಡು, ಲಿರಿಕ್ ಬರೆಯೋದು, ಮ್ಯೂಸಿಕ್ ಮಾಡೋದು ಅಷ್ಟೇ ಅಲ್ಲ, ಅದ್ಭುತವಾದ ಸ್ಕ್ರಿಪ್ಟ್ ರೈಟರ್ ಅವರು. ಸೊ ಅವ್ರೊಂಥರ ಯೂನಿವರ್ಸಿಟಿ ಇದ್ದಂಗೆ. ಅವ್ರ ಹತ್ರ ಅದನ್ನೆಲ್ಲ ಕಲ್ತಿದ್ದೀನಿ ನಾನು. ಅದು ನನ್ನ ಕೆರಿಯರಲ್ಲಿ ನನಗೆ ತುಂಬ ಹೆಲ್ಪ್ ಆಯ್ತು. ನೀವು ಹೇಳ್ದಂಗೆ ಕರೆಕ್ಟು. ಅವರು ಅವತ್ತಿನ ಕಾಲಕ್ಕೆ ಹಾಡುಗಳ ವಿಚಾರಕ್ಕೆ ಬಂದಾಗ ಹಂಸಲೇಖ ಅವ್ರನ್ನ ಮೀರ್ಸೋರೆ. ಆ ಪದ ಪ್ರಯೋಗಗಳು ಅವ್ರು ಮಾಡೋಂಥದ್ದು ತುಂಬ ಸರಳವಾಗಿ ಅನಿಸಿದ್ರು ಕೂಡ ಅದು ಕೇಳುಗನಿಗೆ ಒಂದು ಹೊಸ ರೀತಿ ಅನಿಸೋದು. ಸೌಂಡ್ ಒಂದು ಬೇರೆನೆ ಅಂತ ಅನ್ಸೋದು. ಸೊ ಇನ್ನು 2007 ಬಂದರೆ ಸಿಕ್ಸರ್ಗೆ ಅಲ್ಲೊಂದು ಜವಾಬ್ದಾರಿ ಇರುತ್ತೆ. ಅದು ಕೂಡ ನಿಮ್ಮ ನಿರ್ದೇಶನದ ಚೊಚ್ಚಲ ಸಿನಿಮಾದಲ್ಲಿ ನೀವು ಗೆಲ್ಲಬೇಕು, ಅದ್ರ ಜೊತೆ ಇನ್ನೊಬ್ಬ ಸ್ಟಾರ್ ನಟನ ಮಗನನ್ನ ಲಾಂಚ್ ಮಾಡಿದಾಗ ಅವನು ಅದ್ರ ಮೂಲಕ ಗೆಲ್ಲಬೇಕು ಅನ್ನುವಂಥದ್ದು ಒಂದು ಚಾಲೆಂಜಸ್ ಇದೆ. ಹೇಗಿತ್ತು ಈ ಸಿದ್ಧತೆ? ಇಲ್ಲ, ಸಿಕ್ಸರು ಫಸ್ಟ್ ಕಂಡೀಷನ್ನೇ ರಾಮೋಜಿರಾವ್ ಅವ್ರದ್ದು. ಆ ಕತೆ ಕೊಟ್ಟಾಗ ಫಸ್ಟ್ ಅವ್ರದ್ದೇ ಕಂಪನಿದೇ ಫಸ್ಟ್ ಕಂಡೀಷನ್, ಹೀರೋ ಹೀರೋಯಿನ್ ಎಲ್ಲರೂ ಹೊಸಬರಾಗಿರ್ಬೇಕು ಅಂತ. ಓಕೆ, ನಾನು ಹೊಸಬನೇ ಅಲ್ವಾ ಡೈರೆಕ್ಟರ್ ಆಗಿ, ಫಸ್ಟ್ ಪಿಕ್ಚರು. ಸೊ ನನಗೂ ಅದ್ರ ಬಗ್ಗೆ ಖುಷಿ ಇತ್ತು. ಸರಿ, ಓಕೆ ಅಂದ್ರೆ ಒಟ್ಟು ಹುಡುಕಾಟ ಅನ್ನೋದು ತುಂಬಾ ಲೆಂತಿ ಪ್ರಾಸೆಸ್. ಅಂದ್ರೆ ಹೀರೋ ಕತೆ ನಾನು ಹೇಳಿದ್ಮೇಲೆ 2 ವರ್ಷ ಯಾಕಾಯ್ತು ಅಂದ್ರೆ, ಅಡ್ವಾನ್ಸ್ ತಗೊಂಡು ಕತೆ ಮಾಡಕ್ ಒಂದು 6 ತಿಂಗಳಾಯ್ತು, ಸ್ಕ್ರೀನ್ ಪ್ಲೇ ಎಲ್ಲ ಮಾಡಕ್ಕೆ. ಅದಾದ್ಮೇಲೆ ಅದಕ್ಕೆ ಹೀರೋ ಯಾರು ಅಂತ ಹುಡ್ಕೋಕ್ 1 ವರ್ಷ ಆಯ್ತು, 6 ತಿಂಗಳಾಯ್ತು. ಸೊ ಹೀರೋನ ಅವ್ರೇನು ಸಜೆಸ್ಟ್ ಮಾಡಿ? ಇಲ್ಲ, ಅಂದ್ರೆ ಯಾರಾದ್ರೂ ಒಬ್ಬ ಹೊಸ ಹುಡುಗ ನಿಮ್ಗೆ ಸೂಟ್ ಆಗೋವಂಥವನ್ನ ನೀವು ಹುಡುಕಿ ಸಜೆಸ್ಟ್ ಮಾಡಿ ಅಂತ ಹೇಳಿದ್ರು. ಹೌದಾ? ತುಂಬಾ ಆಡಿಷನ್ಗಳು ಅವತ್ತಿಗೆ ಮಾಡಿದ್ದೆ ನಾನಿಲ್ಲಿ. ಸೊ ಯಾವುದು ನನಗೆ ಸಮಾಧಾನ ಆಗಿರ್ಲಿಲ್ಲ. ಕೊನೆಗೆ ಒಂದ್ ದಿವಸ ಪ್ರಜ್ವಲ್ನ ನೋಡಿದ ಮೇಲೆ ನನಗೆ ಕನ್ವಿನ್ಸ್ ಆಗಿದ್ದು, ಪ್ರಜ್ವಲ್ ಈ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾನೆ, ದೇವರಾಜ್ ಅವ್ರ ಮಗ ಅಂತ. ಬಟ್ ನಾವು ಹೋಗಿ ಅಪ್ರೋಚ್ ಮಾಡಿದಾಗ ಇನಿಷಿಯಲಿ ಒಪ್ಲಿಲ್ಲ ದೇವರಾಜ್ ಸರ್. ಹೌದಾ? ಅಂದ್ರೆ ಅವತ್ತಿಗೆ ಒಂದು ತುಂಬಾ ಚಿಕ್ಕ ಹುಡುಗ, 18 ವರ್ಷ ಪ್ರಜ್ವಲ್ಗೆ. ಇಲ್ಲ ಶಶಾಂಕ್ ತುಂಬಾ ಚಿಕ್ಕವನು, ಇಷ್ಟು ಬೇಗ ಸಿನಿಮಾ ಇಂಡಸ್ಟ್ರಿ ಬೇಡ, ಅಟ್ಲೀಸ್ಟ್ ಡಿಗ್ರಿ ಎಲ್ಲ ಮುಗಿಲಿ ಅವಂದು ಅಂತ. ಅವರು ಇನ್ನು ಓದ್ತಾ ಇದ್ದ BBM ಫಸ್ಟ್ ಇಯರ್ ಇನ್ನೂ ಅವನು ಅವಾಗ. ನಾನು ಸರ್ ಇಲ್ಲ ಕತೆ ತುಂಬಾ ಚೆನ್ನಾಗಿದೆ ಕೇಳಿ ಅಂತ. ಅವ್ರು ಕೇಳಲೇ ಇಲ್ಲ. ಫಸ್ಟು ಬೇಡ ಅಂದ್ರೆ ಇದು ಮಾಡ್ಬಿಟ್ಟಿದ್ರು. ಆಮೇಲೆ ನಾನು ಆಚೆ ಬಂದು ಇನ್ನೊಂದಷ್ಟು ಜನ ಹುಡುಗರನ್ನ ಹುಡುಕ್ದೆ. ನನಗೆ ಯಾರು ತಲೆಗೆ ಹೋಗ್ತಾನೆ ಇಲ್ಲ. ಇವನ್ನ ನೋಡಿದ ಮೇಲಿಂದ ಪ್ರಜ್ವಲ್ ಕರೆಕ್ಟ್ ಆಗಿದಾನಲ್ಲ, ಹೆಂಗ್ ಮಾಡೋದು ಇವ್ರು ಹೆಂಗ್ ಒಪ್ಸೋದು ದೇವರಾಜ್ ಸರ್ನ ಅಂದ್ಬಿಟ್ಟು ತಿರ್ಗಾ ಮತ್ತೆ ಅವ್ರ ಮನೆಗೆ ಹೋಗಿ, ಸರ್ ಒಂದ್ಸರಿ ಕತೆ ಕೇಳಿ, ಕತೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನಾನು ನಿಮ್ಮನ್ನ ಮತ್ತೆ ಅಪ್ರೋಚ್ ಮಾಡಲ್ಲ ಅಂತ ಹೇಳಿದೆ. ಅವರು ನನ್ನ ಮಗ ಬಿಡಂಗ್ ಕಾಣಲ್ಲ ಇವನು, ತಲೆ ತಿನ್ನೋದು ಅಂದ್ಬಿಟ್ಟು, ಏನೋ ಕತೆ ತಾನೇ ಹೇಳ್ತಾನೆ, ಕೇಳ್ಬಿಟ್ಟು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ರೆ ಹೋಗ್ತಾನೆ ಅಂತ ಅಂದ್ಬಿಟ್ಟು ಕತೆ ಕೇಳಕ್ ಕೂತಿದ್ದವ್ರು. ಆ ಕತೆ ಕೇಳ್ತಾ ಅವ್ರು ಎಷ್ಟು ಖುಷಿ ಆದ್ರು ಅಂದ್ರೆ, ಕತೆ ಮುಗಿಯೋ ಅಷ್ಟೊತ್ತಿಗೆ ಅಷ್ಟು ಎಕ್ಸೈಟ್ ಆಗ್ಬಿಟ್ರು. ಎಕ್ಸೈಟ್ ಆಗಿ ಇಮಿಡಿಯೇಟ್ ಹೇಳಿದ್ರು ಕತೆ ನಾನು ರೀಡಿಂಗ್ ಕೊಟ್ಟು ಮುಗ್ದಿದ ತಕ್ಷಣ, ಶಶಾಂಕ್ ನನಗೆ ಆಕ್ಚುಲಿ ಪ್ರಜ್ವಲ್ ಯಾವ ಥರ ಒಂದು ದಿವಸ ಅವನ್ನ ಹೀರೋ ಮಾಡಲೇಬೇಕಿತ್ತು, ಮಾಡ್ತಾ ಇದ್ವಿ. ಆದರೆ ನಾನೇ ಪ್ರೊಡಕ್ಷನ್ ಮಾಡಬೇಕು ಅಂತೇಳಿ ನಾನೇ ಒಬ್ಬ ಡೈರೆಕ್ಟರ್ ಫಿಕ್ಸ್ ಮಾಡಿ ಒಂದು ಕತೆ ಮಾಡಿಸ್ತಿದ್ರು ಇಷ್ಟು ಚೆನ್ನಾಗಿರೋ ಕತೆ ಮಾಡಿಸ್ತಿದ್ನೋ ಇಲ್ಲೋ ಗೊತ್ತಿಲ್ಲ ನನಗೆ. ಅಷ್ಟು ಅದ್ಭುತವಾಗಿದೆ. ಒಬ್ಬ ಹೊಸ ಹುಡುಗನ ಲಾಂಚ್ ಮಾಡೋಕ್ಕೆ ತುಂಬಾ ಅದ್ಭುತವಾದಂಥ ಕತೆ ಇದು. ಆಯ್ತು ಮಾಡಿ, ಅದೇನು ಮಾಡ್ತೀರೋ ಮಾಡಿ ಅಂತೇಳಿ ಒಪ್ಕೊಂಡ್ರು ದೇವರಾಜ್ ಅವರು. ಹಂಗೆ ಪ್ರಜ್ವಲ್ ಹೀರೋ ಆಗಿದ್ದು. ಸೊ ಅಲ್ಲಿಂದ ಆ ಜರ್ನಿ, ಆಮೇಲೆ ಸಿಕ್ಸರು ಅದೆಲ್ಲ ಆಯ್ತು ಅಷ್ಟೇ. ಓಕೆ. ಸೊ ಅವತ್ತಿಂದ ಇವತ್ತಿಗೆ ನಿಮ್ಮ ಜರ್ನಿನೂ ಮುಂದುವರ್ಕೊಂಡು ಬಂದಿದೆ. ಈಗ ಇವತ್ತು ಪ್ರಜ್ವಲ್ ಮೊನ್ನೆ ಮಾತಾಡ್ತಾ ಇದ್ದೆ, 40 ಸಿನಿಮಾ ಆಯ್ತಂತೆ. ಸೊ ಏನು ಅನ್ಸುತ್ತೆ, ಒಬ್ಬ ಹೀರೋನ ನೀವು ಹುಡುಕಿ ಲಾಂಚ್ ಮಾಡಿದಂಥ ಒಬ್ಬ ಒಂದು ಪ್ರತಿಭೆ ಇವತ್ತು 40 ಸಿನಿಮಾ ಮಾಡಿ ಹೀರೋ ಆಗಿ ನಿಲ್ಲೋದಿದೆಯಲ್ಲ, ಏನನ್ಸುತ್ತೆ? ಒಬ್ಬ ಪ್ರಜ್ವಲ್ ಈಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಗೈ, ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಆಮೇಲೆ ವೆರಿ ಗುಡ್ ಲುಕಿಂಗ್, ಹ್ಯಾಂಡ್ಸಮ್. ಅವನು ಆವಾಗ್ಲೇ ಫಸ್ಟ್ ಡೇ ಅವನು ಫಸ್ಟ್ ಶಾರ್ಟ್ಗೆನೆ ಸೆಟಲ್ ಇದ್ದಾರಲ್ಲ ಚಪ್ಪಾಳೆ ಹೊಡೆದಿದ್ರು. ಹೊಸ ಹುಡುಗ, ಎಲ್ಲರಿಗೇನು ಹೊಸಬ ಅಂದ್ರೆ ಏನೋ ಒಂದು ನರ್ವಸ್. ಫಸ್ಟ್ ಶಾರ್ಟೇ ಲೆಂತಿ ಶಾರ್ಟ್ ಇಟ್ಟಿದ್ದೆ ನಾನು. ಫಸ್ಟ್ ಶಾರ್ಟ್ಗೆಲ್ಲ ಚಪ್ಪಾಳೆ ಹೊಡೆಯೋ ಥರ ಆ್ಯಕ್ಟ್ ಮಾಡಿದ್ದ ಅವನು. ಸೊ ಅದು ಹೇಳಿದ್ದಾನೆ, ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಬಟ್ ಪ್ರಜ್ವಲ್ ಪೊಟೆನ್ಷಿಯಲ್ಗೆ ತಕ್ಕಂಥ ಒಳ್ಳೆಯ ಕಥೆಗಳು ಅದು ಇದು ಸಿಗ್ದಲೇ ಇರೋದ್ರಿಂದ ಇನ್ನೂ ಆತ ರೀಚ್ ಆಗಬೇಕಾಗಿರೋಂಥ ಹೈಟನ್ನ ಇನ್ನು ರೀಚ್ ಆಗೋಕ್ಕಾಗಿಲ್ಲ. ಶೋರ್ ಅವತ್ತು ಒಂದು ದಿವಸ ಒಂದು ಒಳ್ಳೆ ಕತೆ ಸಿಕ್ಕಿದಾಗ ನಿಜವಾಗ್ಲೂ ಒಂದು ಟ್ಯಾಲೆಂಟ್ ಇನ್ನೂ ಎಕ್ಸ್ಪೋಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ನಿಮ್ಮ ಸಿನಿಮಾಗಳಿಂದ ಸಾಕಷ್ಟು ಜನಕ್ಕೆ ಲೈಫ್ ಸಿಕ್ಕಿದೆ. 1-2-3 ಹೆಸರುಗಳನ್ನ ತಗೊಳ್ಳೋದಾದ್ರೆ, ಒಂದು ಪ್ರಜ್ವಲ್, ಒಂದು ಯಶ್ ಅಂತ ಒಂದು ಪ್ರತಿಭೆ ಕನ್ನಡದಲ್ಲಿ ಒಂದು ಆ ಒಂದು ಹಾಡು, ನಿಮ್ಮ ಮೊಗ್ಗಿನ ಮನಸ್ಸಲ್ಲಿ ಆ ಒಂದು ಹಾಡು ಇವತ್ತಿಗೂ ಹಾಂಟ್ ಮಾಡುತ್ತೆ. ಒಂದು ಅಜಯ್ ರಾವ್ ಅನ್ನುವಂಥ ಒಬ್ಬ ಕಲಾವಿದ, ಕೃಷ್ಣನ್ ಲವ್ ಸ್ಟೋರಿ ಅನ್ನೋ ಸಿನಿಮಾ ಅಥವಾ ಕ್ಯಾರೆಕ್ಟರಿಂದನೇ ಅವ್ರಿಗೊಂದು ಐಡೆಂಟಿಟಿ, ಒಂದು ಬೇರೆನೇ ಸಿಕ್ತು. ಅಂದರೆ ಈ ಹೊಸ ಕಲಾವಿದರನ್ನ ಇಟ್ಕೊಂಡೇ ಎಕ್ಸ್ಪೆರಿಮೆಂಟ್ ಮಾಡುವಂಥದ್ದು, ನಿರಂತರವಾಗಿ ಅದನ್ನು ಮಾಡೋಕ್ಕೆ ಹೇಗೆ ಸಾಧ್ಯ?
ಈಗ ಬಿಗಿನಿಂಗ್ ಅಲ್ಲಿ ಕೆರಿಯರ್ ಬಿಗಿನಿಂಗ್ ಅಲ್ಲಿ ಅಲ್ಲಿ ಆಪ್ಷನ್ ಇಲ್ಲ, ಬಟ್ ಏನ್ ಸಿಗುತ್ತೋ ಅದನ್ನ ಮಾಡ್ಬೇಕಿತ್ತು. ಅಲ್ಲ ಅದಕ್ಕೆ ಕಾರಣ ಫಸ್ಟ್ ಕಾರಣ ಆಮೇಲೆ ನನಗೆ ಆ ಥರದ್ದು ಯಾವುದು ಬಯಾಸ್ಡ್ ಆಗಿಲ್ಲ. ನಾನು ಸ್ಟಾರ್ಗಳ ಜೊತೆನೆ ಸಿನಿಮಾ ಮಾಡಬೇಕು, ಎಸ್ಟಾಬ್ಲಿಷ್ ಆ ಥರ ಯಾವುದು ಪ್ರಿಫಿಕ್ಸ್ ಆಗಿ ಏನು ಇರೋದಿಲ್ಲ. ನನಗೆ ಯಾರ ಜೊತೆ ಸಿನಿಮಾ ಮಾಡೋಕ್ಕೂ ಏನು ಪ್ರಾಬ್ಲಮ್ ಇಲ್ಲ. ನನಗೆ ಆ ಕತೆ ಕನ್ವಿನ್ಸ್ ಆಗಿರ್ಬೇಕು, ಆಕ್ಟರ್ ಕನ್ವಿನ್ಸ್ ಆಗಿರ್ಬೇಕು, ಅಷ್ಟೇ ನನ್ನ ಕ್ರೈಟೀರಿಯಾ. ಆಮೇಲೆ ನಾನು ಯಾರು ದುಡ್ಡು ಹಾಕ್ತಾರೋ ಅವರು ಓಕೆ ಅಂತ ಅನ್ಬೇಕು, ಇಷ್ಟೇ ನನ್ನ ಕ್ರೈಟೀರಿಯಾ ಯಾವತ್ತಿಗೂ. ಈಗ ಅವತ್ತಿಗೆ ಮೊಗ್ಗಿನ ಮನಸ್ಸು ನಾನು ಮಾಡಿದೆ ಅಂತ ಅಂದರೆ ಅಫ್ಕೋರ್ಸ್ ಮೊಗ್ಗಿನ ಮನಸ್ಸು ಮಾಡಬೇಕು ಅನ್ನೋ ನನ್ನ ಡ್ರೀಮ್ ಆಗಿತ್ತು. ಯಾಕಂದರೆ ಅದು ಫಸ್ಟ್ ಸಿನಿಮಾ ಆಗಬೇಕಾಗಿತ್ತು, ಕಾರಣಾಂತರಗಳಿಂದ ಆಗಿರ್ಲಿಲ್ವಲ್ಲ. ಈ ಥರ ಆಗಲೇ ಹೇಳಿ ಸ್ಟೋರಿ ಥರ ಚೇಂಜ್ ಆಗಿತ್ತು. ಅದಾದಮೇಲೆ ಆ್ಯಕ್ಚುಲಿ ಕೃಷ್ಣಪ್ಪ ಅವ್ರನ್ನ ನಾನೇ ಹುಡ್ಕೊಂಡು ಹೋಗಿದ್ದು. ನನಗೆ ಆಸೆ, ಸಿಕ್ಸರ್ ಆಯಿತು, ರಿಲೀಸ್ ಆಯಿತು, ಹಿಟ್ ಆಯಿತು, ಹೆಸರು ಬಂತು, ಬೇರೆ ಒಂದು 2-3 ಪ್ರೊಡ್ಯೂಸರ್ಗಳ ಆಫರ್ ಬಂತು, ಎಲ್ಲ ಈ ಥರ ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡೋದಕ್ಕೆ. ಪ್ರೊಜೆಕ್ಟ್ ಜೊತೆಲೆ ಇನ್ನೊಂದು ಸಿನಿಮಾ ಮಾಡೋ ಆಫರ್ ಇತ್ತು. ಈ ಥರದ್ದೆಲ್ಲ ಇದ್ರು. ನನಗೆ ಒಳಗಡೆ ಮುಗಿನ ಮನಸ್ಸು ಸಿನಿಮಾ ಆ ಕಥೆ ಮಾಡಬೇಕು ಅಂತ ಆಸೆ. ನಿಮ್ಮೊಳಗಡೆ ಒಬ್ಬ ನಿರ್ದೇಶಕ ಅನ್ ಕಥೆಯನ್ನು ಬಿಡಕ್ಕೆ ರೆಡಿ ಇರಲಿಲ್ಲ. ಸೊ ಆ ಟೈಮಲ್ಲೇ ಮುಂಗಾರು ಮಳೆ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು. ಸೊ ನನಗೆ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ನೋಡಿದ್ದೆ ಈ ಕೃಷ್ಣಪ್ಪ ಅವ್ರದ್ದು ಅದೊಂದು ಪತ್ರಿಕೆ ಇಂಟರ್ವ್ಯೂನಲ್ಲಿ. ಇಲ್ಲ, ನನಗೆ ಸೊಸೈಟಿಗೆ ಒಳ್ಳೆ ಮೆಸೇಜ್ ಕೊಡುವಂಥ ಸಿನಿಮಾಗಳನ್ನು ಮಾಡಬೇಕು ಅಂತ ಆಸೆ. ನನಗೇನು ಸ್ಟಾರ್ಗಳ ಸಿನಿಮಾ ಆ ಥರ ಏನು ಆಗಬೇಕಾಗಿಲ್ಲ, ಕತೆ ಚೆನ್ನಾಗಿದ್ರೆ ನಾನು ಫಿಲಮ್ ಮಾಡ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಇತ್ತು ಅವ್ರದ್ದು. ನನಗೆ ಅನ್ನಿಸ್ತು, ಇವ್ರನ್ನ ಹಿಡಿದ್ರೆ ಇವರು ಈ ಕತೆನ ಒಪ್ಕೋಬಹುದು, ಹೆಂಗೂ ಚೆನ್ನಾಗಿ ದುಡ್ಡು ಬೇರೆ ಬಂದಿದೆ, ಹೊಸಬ್ರು ಇಟ್ಕೊಂಡೆಲ್ಲ ಮಾಡ್ಬೋದು ಇವರು ಅಂತ ನನಗೇನೋ ಒಂದು ಹೋಪ್ ಬಂತು. ಸೊ ನಾನಾಗೆ ಹುಡ್ಕೊಂಡು ಹೋಗಿ ಕೃಷ್ಣಪ್ಪ ಅವ್ರನ್ನ ಅಪ್ರೋಚ್ ಮಾಡಿ ಅವರು ಕತೆ ಕೇಳಿದ ತಕ್ಷಣ ಅವರು ಖುಷಿ ಆದರು. ಇಲ್ಲ, ತುಂಬ ಚೆನ್ನಾಗಿದೆ, ಹೆಣ್ಮಕ್ಳಿಗೆ ತುಂಬ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಸಿನಿಮಾ ಇದು, ಆಯಿತು ಮಾಡಿ ಅಂತೇಳಿ ಕಂಪ್ಲೀಟ್ ಫ್ರೀಡಮ್ ಅವ್ರು ಕೊಟ್ಟರು. ಇವತ್ತು ಮೊಗ್ಗಿನ ಮನಸ್ಸು ಅಂತ ಒಂದು ಸಿನಿಮಾ ಆಯಿತು. ಆ ಸಿನಿಮಾದಿಂದ ಎಷ್ಟೋ, ಈಗ ನಾನಾಗಿರ್ಬೋದು, ಯಶ್ ಆಗಿರ್ಬೋದು, ರಾಧಿಕಾ ಆಗಿರ್ಬೋದು, ಎಷ್ಟೋ ಜನ ಕಲಾವಿದರು ನೆಲೆ ಕಂಡುಕೊಂಡ್ವಿ, ನಾವು ಟೆಕ್ನಿಷಿಯನ್ಗೆ ನೆಲೆ ಕಂಡುಕೊಂಡ್ವಿ ಅಂದರೆ ಅದು ಫಸ್ಟ್ ರೀಸನ್ನು ಕೃಷ್ಣಪ್ಪ ಅವರೇ. ಯಾಕೆಂದರೆ ಅವರು ದುಡ್ಡು ಹಾಕೋರು ಅವ್ರು ತಾನೆ, ಕರೆಕ್ಟ್ ಅಲ್ವಾ, ರಿಸ್ಕು. ಆಮೇಲೆ ಅವತ್ತಿಗೆ ಹೈ ಬಜೆಟ್ ಸಿನಿಮಾ ಅದು. ಅವತ್ತಿಗೆ ದೊಡ್ಡ ಸ್ಟಾರ್ಗಳ ಬಜೆಟ್ ಏನಾಗ್ತಾ ಇತ್ತು, 2 ಕೋಟಿ ಬಜೆಟಲ್ಲಿ ಆಡ್ದಂಥ ಸಿನಿಮಾ ಅದು. ಮುಂಗಾರು ಮಳೆ ಸಿನಿಮಾನ 1 ಕೋಟಿನಲ್ಲಿ ಮಾಡಿದ್ರು. ಸೊ ಮೊಗ್ಗಿನ ಮನಸ್ಸು ಸಿನಿಮಾ ಅಂದ್ರೆ ಡಬಲ್ ಬಜೆಟ್ ಸಿನಿಮಾ ಅದು. ಅಷ್ಟಾಗಿತ್ತು ಅವಾಗ. ಅಲ್ಲ, ಮುಂಚೆನೆ ಗೊತ್ತಿತ್ತು. ನಮ್ಗೆ ಫಸ್ಟ್ ಅಲ್ಲಿ ಡ್ರಾಪ್ ಆಗಿದೆ ಆ ಬಜೆಟ್ಗೋಸ್ಕರ. ಅದು ಫಸ್ಟ್ ರಾಮೋಜಿರಾವ್ ಅವರ ಕಂಪ್ನಿನಲ್ಲಿ ಅದೇ ಬಜೆಟ್ಗೋಸ್ಕರನೇ ಆ ಕತೆ ಬೇಡ ಅಂತ ಬೇರೆ ಕತೆ ಕೊಟ್ಟಿದ್ದು, ಸಿಕ್ಸರ್ ಕತೆ ಕೊಟ್ಟಿದ್ದು. ಅಲ್ಲಿ ಎಲ್ಲ ಹೊಸ ಕಲಾವಿದ್ರು ಇದ್ರು, ಎಲ್ಲಿ ಯಾವ ಪಾಯಿಂಟ್ ಅದರ ಮೇಕಿಂಗ್ ಇದೆಯಲ್ಲ, ಅದರ ಮೇಕಿಂಗ್ ತುಂಬಾ ಟೈಮ್ ಟೇಕಿಂಗು. ಆಮೇಲೆ ಮೊಗ್ಗಿನ ಮನಸ್ಸು ಸಿನಿಮಾ ಅವತ್ತಿಗೆ ತುಂಬಾನೇ ಸ್ಟೈಲಿಶ್ ಆಗಿ ಪ್ರೆಸೆಂಟ್ ಮಾಡಿದಂತ ಸಿನಿಮಾ ಟೆಕ್ನಿಕಲಿ. ನಿಮಗೆ ಇವತ್ತು ನೋಡಿದಾಗ ಏನು ಹೌದಾ ಏನೋ ಅಂತ ಅನ್ಸುತ್ತೆ. ಅವತ್ತಿಗೆ ನಾವು ಯೂಸ್ ಮಾಡಿರುವಂತ ಕ್ಯಾಮ್ರಾ ಆಗಿರ್ಬೋದು, ಲೈಟಿಂಗ್ ಸ್ಕೀಮ್ ಆಗಿರ್ಬೋದು, ಆಮೇಲೆ ಈ ಫ್ಯಾಷನ್ ಡಿಸೈನಿಂಗು, ಕಾಸ್ಟ್ಯೂಮ್ ಡಿಸೈನಿಂಗ್, ಅವೆಲ್ಲ ಅವತ್ತಿಗೆ ಫಸ್ಟ್ ಪಿಕ್ಚರ್. ಅದು ಸಾಂಗ್ ಪಿಕ್ಚರ್. ದೊಡ್ಡ ರವಿ ಸಾರು, ಶಿವಣ್ಣ ಇಂಥ ದೊಡ್ಡ ಹೀರೋಗಳಿಗೆ ಅವಾಗ ಎಲ್ಲೋ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾ ಇದ್ರೆ ವಿನಃ ಅವ್ರಿಗೆ ಸಾಂಗ್ಗಳಲ್ಲಿ ಅದನ್ನು ಇಡೀ ಸಿನಿಮಾಗೆ ಕಾಸ್ಟ್ಯೂಮ್ ಡಿಸೈನಿಂಗು, ಒಂದು ಕಲರ್ ಪ್ಯಾಲೆಟು, ಅದು ಆ ಥರದ್ದೆಲ್ಲ ಟೆಕ್ನಿಕಲ್ ಇದ್ಯಾವುದು ಕನ್ನಡದಲ್ಲಿ ಇನ್ನೂ ಇರಲಿಲ್ಲ. ಸೊ ಅದೆಲ್ಲ ಮಾಡಿದಂಥ ಮೊದಲನೇ ಸಿನಿಮಾ ಅದು. ಆಮೇಲೆ ಕ್ಯಾಮ್ರಾನು ತುಂಬ ಹೈ ಎಂಡ್ ಕ್ಯಾಮ್ರಾ, ಆಮೇಲೆ ಇಕ್ವಿಪ್ಮೆಂಟ್ಗಳೆಲ್ಲ ಚೆನ್ನಾಗಿ ಯೂಸ್ ಮಾಡಿದ್ವಿ. ಯಾಕೆ ಅಂದರೆ ಅವತ್ತಿಗೆ ಅದು ತುಂಬ ಯೂತ್ಸನ್ನ ಟಾರ್ಗೆಟ್ ಮಾಡಿದಂಥ ಸಿನಿಮಾ, ಯೂತ್ಫುಲ್ ಸಿನಿಮಾ. ಸೊ ಯೂತ್ ಅಂತ ಅಂದರೆ ಅವ್ರಿಗೆ ಎಲ್ಲವೂ ಸುಂದರವಾಗಿ ಕಾಣಬೇಕು, ಸ್ಟೈಲಿಶ್ ಆಗಿರಬೇಕು ಯಂಗ್ಸ್ಟರ್ಸ್ಗೆ ಫಿಲ್ಮ್ ಅಂತಂದರೆ. ಕರೆಕ್ಟ್. ಸೊ ನಾವು ನಮ್ಮ ಟಾರ್ಗೆಟೆಡ್ ಆಡಿಯನ್ಸ್ ಅವರಾಗಿರೋದ್ರಿಂದ ಅದು ಮೇಕಿಂಗ್ ಚೆನ್ನಾಗಿ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಅಷ್ಟೊಂದು ಬಜೆಟ್ ಆಗಿದ್ದು ಅಷ್ಟೇ. ಬಟ್ ಅದೇ ಈ ಕೃಷ್ಣಪ್ಪ ಅವ್ರ ಬ್ಯಾನರ್ನಲ್ಲಿ ಹಲವಾರು ಸಿನಿಮಾ ಮಾಡಿದ್ದಾರೆ. ಬಟ್ 2 ಸಿನಿಮಾ ಯಾವತ್ತೂ ನೆನಪಲ್ಲಿ ಉಳಿಯುತ್ತೆ, ಒಂದು ಮುಂಗಾರು ಮಳೆ, ಇನ್ನೊಂದು ಮೊಗ್ಗಿನ ಮನಸ್ಸು. ಸಕ್ಸಸ್ ಅಂತಲ್ಲ, ಬಟ್ 2 ತುಂಬಾ ಬೇರೆನೆ ಕಾಣಿಸುತ್ತೆ ಕನ್ನಡದಲ್ಲಿ. ತುಂಬಾ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ, ಬೇರೆ ಕಾಣಿಸುತ್ತೆ. ಯಾವಾಗಲೂ ಆ ಹೊಸ ಅಲೆ ಸಿನಿಮಾ ಅಂತ ಏನು ಕರಿತೀವಿ, ಆ ಒಂದು ನ್ಯೂ ವೇವ್ ಸಿನಿಮಾಗಳು ಯಾವತ್ತೂ ಅಚ್ಚಳಿದೇ ಉಳಿಯುತ್ತೆ. ಬಟ್ ಕಾಸ್ಟಿಂಗ್ ಚಾಲೆಂಜಿಂಗ್ ಇತ್ತ ನಿಮಗೆ? ಇಲ್ಲ, ಅವತ್ತಿಗೆ ಏನಂದ್ರೆ ಸ್ಮಾಲ್ ಸ್ಕ್ರೀನು ನನಗೆ ತುಂಬಾ ಹೆಲ್ಪ್ ಮಾಡ್ತು. ಓಕೆ. ಅಂದ್ರೆ ನೀವು ಕೇಳಿರ್ಬೋದು ಸಿನಿಮಾಗಳಲ್ಲಿ ರಂಗಭೂಮಿಯಲ್ಲಿ ಕಲಾವಿದರನ್ನೆಲ್ಲ ರಂಗಭೂಮಿಗೆ ಹುಡುಕ್ತಾರೆ ಅಂತ. ಬಟ್ ನಾನು ಮೊಗ್ಗಿನ ಮನಸ್ಸು ಟೈಮಲ್ಲಿ ಅವಾಗೆಲ್ಲ ಆಲ್ರೆಡಿ ಸ್ಮಾಲ್ ಸ್ಕ್ರೀನ್ ಏರಾದು. ಸೊ ಒಳ್ಳೆ ಆಕ್ಟರ್ಗಳು ಬೇಕು ಅಂದ್ರೆ ಎಲ್ಲರೂ ಸೀರಿಯಲ್ಗಳಲ್ಲಿ ಅಲ್ಲಿ ಇಲ್ಲಿ ಆಕ್ಟ್ ಮಾಡ್ತಾ ಇರ್ತಾರಲ್ಲ. ಸೊ ಅಲ್ಲಿ ನೋಡಿದ್ರೆ ಬೆಟ್ರು ಅಂತೇಳಿ ಅಲ್ಲಿ ಎಲ್ಲ ಅವತ್ತಿಗೆ ಯಾವ್ಯಾವುದು ಸೀರಿಯಲ್ಗಳು ಟೆಲಿಕಾಸ್ಟ್ ಆಗ್ತಾ ಇತ್ತು, ಅಲ್ಲಿ ಯಾರ್ಯಾರು ಯಂಗ್ಸ್ಟರ್ಸ್ ಇದ್ದಾರೆ ಅದನ್ನೆಲ್ಲ ಲಿಸ್ಟ್ ಮಾಡಿ ಹುಡುಕ್ತಾ ಇದ್ವಿ ನಾವು. ಸೊ ಆ ಥರ ಹುಡುಕಾಟದಲ್ಲಿ ಬಂದಿದ್ದೆ ರಾಧಿಕಾ ಮತ್ತೆ ಯಶ್.
ಅದೇ ಬಟ್ ರಾಧಿಕಾದ್ದು ಸೀರಿಯಲ್ ನೋಡಿರ್ಲಿಲ್ಲ ನಾನು. ನಮ್ಮ ಪ್ರತಾಪ್ ರಾವ್ ಅಂತ ನಮ್ಮ ಮಗಿನ ಒಂದು ಸಿನಿಮಾದ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಅವರು ಯಾವುದೋ ಮ್ಯಾಗಝೀನ್ ಅಲ್ಲಿ ಬಂದಿತ್ತು ರಾಧಿಕಾ ಫೋಟೋ, ಅದನ್ನ ತಗೊಂಬಂದು ತೋರಿಸಿ ಹುಡುಗಿ ಚೆನ್ನಾಗಿದೆ ನೋಡಿ ಸರ್ ಅಂತ ತೋರಿಸಿದ್ರು. ಆಮೇಲೆ ಅಷ್ಟೊತ್ತಿಗೆ ಆಲ್ರೆಡಿ ರಾಧಿಕಾ ಒಂದು ಫಿಲಮ್ ಮಾಡಿದ್ಲು, ಅರ್ಧಕ್ಕೆ ನಿಂತೋಗಿತ್ತು ಫಿಲಮ್, ಅದು 18th ಕ್ರಾಸ್ ಅಂತಾನೆ. ಕರೆಕ್ಟ್, 18th ಕ್ರಾಸ್. ಅದು ನಿಂತೋಗಿತ್ತು ಆ ಫಿಲಮ್, ಮಲ್ಲೇಶ್ವರಂ 18th ಕ್ರಾಸ್. ಆಮೇಲೆ ಆ ಹುಡುಗಿ ರಾಧಿಕಾನ ಕರೆಸಿ ಆಡಿಷನ್ ಮಾಡಿ, ಆಡಿಷನ್ ಅಲ್ಲಿ ಗೊತ್ತಾಯ್ತು ಆಕೆ ತುಂಬಾ ಟ್ಯಾಲೆಂಟೆಡ್ ಅಂತ. ಆಮೇಲೆ ಗೊತ್ತಾಯ್ತು ಆಕೆ ಸೀರಿಯಲ್ ಮಾಡಿದ್ಲು ಅಂತ ಅದಕ್ಕೆ ಮುಂಚೆ. ಸೊ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇತ್ತು, ತುಂಬಾ ಟ್ಯಾಲೆಂಟೆಡ್ ಆಗಿದ್ಲು, ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ಲು, ಆ ಪಾತ್ರಕ್ಕೆ ತುಂಬಾ ಸೂಟ್ ಆಗ್ತಾ ಇದ್ಲು ಅನ್ನೋ ಕಾರಣಕ್ಕೆ ರಾಧಿಕಾನ್ ಸೆಲೆಕ್ಟ್ ಮಾಡಿದ್ವಿ. ಅದೇ ತರ ಶುಭಾ ಪುಂಜನು ಹಂಗೆ ಬಂದಿದ್ದು. ಶುಭಾ ಪುಂಜದು ಈ ತರ ಆಡಿಷನ್ಗೆ ಬಂದು ಆಡಿಷನ್ ಕೊಟ್ಟಾಗ್ಲೇನೆ ಶುಭಾನು ಆಲ್ರೆಡಿ ಫಿಲಮ್ ಯಾವ್ದೋ ಒಂದು ಮಾಡಿದ್ಲು, ಬೇರೆ ಚಿಕ್ಕ ಒಂದು ಸಿನಿಮಾ. ಬಟ್ ಅದನ್ನು ನಾನು ನೋಡಿರ್ಲಿಲ್ಲ. ನಮ್ಮ ಆಡಿಷನ್ ಅಲ್ಲಿ ಆಕೆ ಆ ಪಾತ್ರಕ್ಕೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾಳೆ ಅಂತ ಶುಭಾ ಸೆಲೆಕ್ಟ್ ಮಾಡಿದ್ದು. ಅದೇ ತರ ಈ ಹುಡುಗರು ಎಲ್ಲ ಅಷ್ಟೇ, ಈ ಆಡಿಷನ್ಗೆ ಬಂದಿರೋ ಹುಡುಗರಲ್ಲೇ ನಮ್ಮ ಪಾತ್ರಗಳು ಯಾರು ಸೂಟ್ ಆಗ್ತಾರ ಅಂತವ್ರನ್ನೆಲ್ಲ ಸೆಲೆಕ್ಟ್ ಮಾಡಿದ್ದು. ಯಶ್ ಮಾತ್ರ ಲಾಸ್ಟ್ ಅಲ್ಲಿ, ಅಂದ್ರೆ ಆಕ್ಚುಲಿ ಯಶ್ಗೂ ಮುಂಚೆ ಒಬ್ಬ ಹುಡುಗ ಸೆಲೆಕ್ಟ್ ಆಗಿದ್ದ ಆ ಪಾತ್ರಕ್ಕೆ. ಸೊ ಅವನು ಇನ್ನೇನು ನಾವು ಶೂಟಿಂಗ್ ಹೋಗ್ಬೇಕು ಅನ್ನೋ ಅಷ್ಟರೊಳಗೆ ಬೈಕಿಂದ ಬಿದ್ದು ಕಾಲು ಮುರ್ಕೊಂಬಿಟ್ಟ. ಅವನ್ ಬ್ಯಾಡ್ ಲಕ್. ಸೊ ಅವ್ನ್ ಮುರ್ಕೊಂಡ್ಮೇಲೆ ಅಷ್ಟೊತ್ತಿಗೆ ಆಲ್ರೆಡಿ ನಮ್ಮ ಶೂಟಿಂಗ್ ಅರ್ಧ ಮುಗಿದೋಗ್ಬಿಟ್ಟಿತ್ತು. ಅಂದ್ರೆ ಯಶ್ ಪಾರ್ಟ್ ಸೆಕೆಂಡ್ ಹಾಫ್ ಅಲ್ಲಿ ಬರೋದಲ್ಲ. ಸೊ ನಾವು ಫಸ್ಟ್ ಹಾಫ್ ನೆಲ್ಲ ಶೂಟಿಂಗ್ ಮಾಡ್ತಾ ಇದ್ದೆ ನಾನು ಆಲ್ರೆಡಿ. ಸೊ ಆಮೇಲೆ ಹುಡುಗ ಬೇರೆ ಫಿಕ್ಸ್ ಆಗಿದ್ನಲ್ಲ, ಅವ್ನ ಪೋರ್ಷನ್ ಲೇಟ್ ಇತ್ತು. ಬಟ್ ಮಧ್ಯದಲ್ಲಿ ಅವ್ನು ಕಾಲ್ ಮುರ್ಕೊಂಡಿದ್ರೆ ಮತ್ತೆ ನಾವು ಹೊಸ ಹೀರೋನ್ ಹುಡ್ಕೋಂತ ಪರಿಸ್ಥಿತಿ ಬಂತು. ಸೊ ಆ ಹುಡುಗಾಟದಲ್ಲಿ ಕಣ್ಣಿಗೆ ಬಿದ್ದು ಯಶ್. ಅಂದ್ರೆ ಯಶ್ನ ನಾನು ನೋಡಿದ್ದು ಕೂಡ ಸೀರಿಯಲ್ ಅಲ್ಲೇ. ಅವತ್ತಿಗೆ ಯಾವ್ದೋ ನಂದಗೋಕುಲ ಅಲ್ಲ, 3 ಜನ ಒಂದೇ ಸೀರಿಯಲ್ ಆಕ್ಟ್ ಮಾಡ್ತಾ ಇದ್ರು. ಬಟ್ ಅನಂತ್ ಸರ್, ಅಜಿತ್ ಕುಮಾರ್, ಯಶ್ ಎಲ್ಲರೂ ಆಕ್ಟ್ ಮಾಡ್ತಾ ಇದ್ರು. ಸೊ ಆ ಸೀರಿಯಲ್ ಅಲ್ಲಿ ಒಂದ್ ದಿವಸ ಯಶ್ನ ನೋಡಿದೆ ನಾನು. ಅಲ್ಲಿ ನೋಡಿದಾಗ ಯಾರು ಹುಡುಗ ತುಂಬಾ ಚೆನ್ನಾಗಿದ್ದಾನೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಲ್ಲ ಅಂತ ಹೇಳಿ ಆಮೇಲೆ ಯಶ್ನ ಕರೆಸಿ ಯಶ್ಗೆ ಆಡಿಷನ್ ಅದೆಲ್ಲ ಆದ್ಮೇಲೆ ಸೊ ಎಲ್ಲ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾನೆ ಅಂತ ಗೊತ್ತು. ಬಟ್ ಅಲ್ಲೊಂದು ಪ್ರಾಬ್ಲಮ್ ಇತ್ತು. ಯಶ್ ಸೆಲೆಕ್ಟ್ ಆಗ್ಬಿಟ್ಟ ಆಡಿಷನ್ ಅಲ್ಲಿ, ಎಲ್ಲ ಓಕೆ ಕ್ಯಾರೆಕ್ಟರ್ ಸೂಟ್ ಆಗ್ತಾನೆ. ಬಟ್ ಯಶ್ ದಾಡಿ ಬಿಟ್ಕೊಂಡಿದ್ದ ಅವಾಗ. ದಾಡಿ ಅಂದ್ರೆ ಈಗಿರೋ ತರ ದಾಡಿ ಅಲ್ಲ, ಈ ತರ ಕುರ್ಚುಲ್ ಗಡ್ಡ ದಾಡಿ ಬಿಟ್ಕೊಂಡಿದ್ದು. ನಮ್ಮ ಪಾತ್ರಕ್ಕೆ ದಾಡಿ ಬೇಕಿರ್ಲಿಲ್ಲ, ಶೇವ್ ಮಾಡ್ಬೇಕಿತ್ತು. ಅಂದ್ರೆ 2 ಗೆಟಪ್ ಇತ್ತು. ಈಗ ವಿತ್ ಕ್ಲೀನ್ ಶೇವ್ಡ್ ಪೋರ್ಷನ್ ಒಂದು, ಅಂದ್ರೆ ಕಾಲೇಜ್ ಡೇಸ್ ಅಲ್ಲಿ ಕ್ಲೀನ್ ಶೇವ್ಡ್, ಅದಾದ್ಮೇಲೆ ಅವ್ನು ಸಿಂಗರ್ ಆದ್ಮೇಲೆ ಆ ದಾಡಿ ಗಿಡಿ ಎಲ್ಲ. ಸೊ ಈ ಟ್ರಾನ್ಸ್ಫಾರ್ಮೇಶನ್ ಇತ್ತಲ್ಲ, ಅದು ಅವ್ನ ಸೀರಿಯಲ್ ಅಲ್ಲಿ ಬೇರೆ ಮಾಡ್ತಾ ಇದ್ದ, ಇನ್ನು ರನ್ನಿಂಗ್ ಅಲ್ಲಿ ಇದ್ದಂತ ಸೀರಿಯಲ್. ಸೊ ಇಲ್ಲ ಗಡ್ಡ ತೆಗೆದ್ರೆ ಮಾತ್ರ ಈ ಫಿಲಮ್ ಅಲ್ಲಿ ಮಾಡಕ್ಕಾಗೋದು ಅಂತ ಹೇಳಿದ್ದೆ ನಾನು. ಗಡ್ಡ ತೆಗಿಲೇಬೇಕಿತ್ತು ಅವ್ನು ಈ ಫಿಲ್ಮ್ ಅಲ್ಲಿ ಮಾಡ್ಬೇಕಾದ್ರೆ. ಓಕೆ ನೀನ್ ಸೆಲೆಕ್ಟ್ ಆಗಿದ್ಯಾ, ಅದೇ ಥರ ಸೀರಿಯಲ್ ಮಾಡ್ತಾ ಇದ್ದೀನಿ ಸರ್, ದಾಡಿ ಕಂಟಿನ್ಯೂಟಿ ಅದು ಇದು ಅಂತಂದ. ಗೊತ್ತಿಲ್ಲಪ್ಪ, ನಿನ್ನ ಟೀಮು ಹೋಗಿ ಕೇಳ್ಕೊಂಬ, ಈಗ ನನ್ನ ಕ್ಯಾರೆಕ್ಟರ್ಗಂತೂ ದಾಡಿ ಬೇಡ ಅಂತ ಹೇಳಿ ನಿಮ್ಮ ಡೈರೆಕ್ಟ್ರು ಅವ್ರನ್ನ ಕೇಳ್ಕೊಂಡು ಬಾ, ನೀನು ಮ್ಯಾನೇಜ್ ಮಾಡ್ತೀಯಾ ಡೇಟು ಅದು ಇದೆಲ್ಲ ನೀನು ಮ್ಯಾನೇಜ್ ಮಾಡ್ತೀಯಾ ಅಂದರೆ ಓಕೆ ನೀನು ಈ ಪಾತ್ರ ಮಾಡ್ಬೋದು ಅಂತ ಹೇಳಿದ್ದೆ. ಆಮೇಲೆ ಯಶ್ ಹೋಗಿ ಆ ಟೀಮ್ ಜೊತೆ ಮಾತಾಡಿಕೊಂಡು ಡೇಟ್ನ ನೀಟಾಗಿ ಅಂದರೆ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಶೂಟಿಂಗಿಗೆ ಡೇಟಿಗೆ ಕ್ಲಾಶ್ ಆಗ್ದಂಗೆ ಬಂದು ಆ ದಾಡಿ ಎಲ್ಲ ತೆಗೆದು ಆ್ಯಕ್ಟ್ ಮಾಡಿದ್ದು. ಅಂದರೆ ಒಂದು ಶೆಡ್ಯೂಲಿಗೆ ಅದರ ಅವಶ್ಯಕತೆ ಇತ್ತು ಅಷ್ಟೇ. 2ನೇ ಶೆಡ್ಯೂಲಿಗೆ ಮತ್ತೆ ಅವನಿಗೆ ಗಡ್ಡ ಬೇಕಿತ್ತು ನಮಗೆ, ಅಲ್ಲಿಂದ ಅದೇನು ಇಶ್ಯೂ ಇರಲಿಲ್ಲ. ಈ ತರ ನೋಡಿ, ಇವತ್ತು ಆ ಗಡ್ಡಕ್ಕೋಸ್ಕರ ಅಷ್ಟು ನಡೆದಿದ್ದು. ಇವತ್ತು ಬ್ರ್ಯಾಂಡ್ ಆಗೋಯ್ತು, ನ್ಯಾಷನಲ್ ಬ್ರ್ಯಾಂಡ್ ಅಂಬಾಸಿಡರ್. ಬಹುಶಃ KGF ಆದ್ಮೇಲೆ ಬಹುತೇಕ ಎಲ್ಲ ಹೀರೋಗಳು KGF ನ ನೋಡಿ ಗಡ್ಡ ಬಿಟ್ಟವರ ಸಂಖ್ಯೆ ಇಂಡಿಯಾದಲ್ಲಿ ಬಹಳಷ್ಟಿದೆ. ಹೀರೋಗಳ ಸಂಖ್ಯೆ ಬರೀ ಜನಸಾಮಾನ್ಯರು ಬಿಟ್ಬಿಡಿ, ತೆರೆ ಮೇಲೆ ಗಡ್ಡ ಬಿಟ್ಟವರ ಸಂಖ್ಯೆನೇ ಬಹಳಷ್ಟಿದೆ. ಅಂದ್ರೆ ದಟ್ ಮಚ್ ಒಂದು ಟ್ರೆಂಡ್, ಒಂದು ಬ್ರ್ಯಾಂಡ್, ದಾಡಿ ಬ್ರ್ಯಾಂಡ್. ಏನ್ ಅನ್ಸುತ್ತೆ, ಎಷ್ಟು ಪ್ಯಾಷನೇಟ್ ಇದ್ರು ಫಸ್ಟ್ ಸಿನಿಮಾದಲ್ಲಿ ಯಶ್ ಅಂತ ಅನ್ಸುತ್ತೆ. ಇವತ್ತು ಒಂದು ನ್ಯಾಷನಲ್ ಫೇಮ್ ಆಗಿ ಬೆಳೆದಿದ್ದಾರೆ ಅಂದ್ರೆ ಆ ಫಸ್ಟ್ ಸಿನಿಮಾದಲ್ಲೇ ಕಾಣಿಸಿರುತ್ತಲ್ಲ ಯಾವುದೋ ಒಂದು ವಿಷಯ. ಹೌದು, ಅವನು ಅವತ್ತು ಹೆಂಗಿದ್ದು ಇವತ್ತು ಹಂಗೆ ಇರೋದು. ಅವತ್ತೇನು ಡೆಡಿಕೇಶನ್ನು, ಕೆಲಸದ ಬಗ್ಗೆ ಫೋಕಸ್ಸು ಏನಿತ್ತಲ್ವಾ, ಸೇಮ್ ಅದೇ ಇವತ್ತಿಗೂ ಇರೋದು. ಅದಕ್ಕೆ ಆ ಎತ್ತರಕ್ಕೆ ಎಷ್ಟು ರೀಚ್ ಆಗಿರೋದು ಅಷ್ಟೇ. ಯೂಶ್ವಲಿ ಸೆಟ್ಟಲ್ಲಿ, ಈಗ ಮುಗ್ಗಿನ ಮನಸ್ಸು ಸೆಟ್ಟು ಒಂಥರ ಇದೇನೋ ಕಾಲೇಜು ಕ್ಯಾಂಪಸ್ಸಲ್ಲಿ ಇದ್ದಂಗೆ, ಕ್ಯಾಂಪಸ್ ಥರ ಇರೋದು. ಸಿಕ್ಕಾಪಟ್ಟೆ ಆರ್ಟಿಸ್ಟ್ಗಳೇ ಸಿಕ್ಕಾಪಟ್ಟೆ, ಅದ್ರ ಜೊತೆಗೆ ಯಾವಾಗಲೂ ಜೂನಿಯರ್ಸು, ಗಲಾಟೆ ಬರೀ. ಆಮೇಲೆ ಎಲ್ಲ ಗೊತ್ತಲ್ಲ, ಎಲ್ಲ ಸೇರ್ಕೊಂಡ್ಬಿಟ್ರೆ ಸ್ಟೂಡೆಂಟ್ಸು ಸುಮ್ಮನೆ ಇರಲ್ಲ, ಬರೀ ಮಾತಾಡ್ತಾ ಇರ್ತಾರೆ ಸೇರ್ಕೊಂಡು. ಅದ್ರಲ್ಲೂ ಹುಡುಗಿರು ಇದ್ಬಿಟ್ರು ನಿಲ್ಸೋದೇ ಇಲ್ವಲ್ಲ, ಸಿಕ್ಕಾಪಟ್ಟೆ ಮಾತು. ಸೊ ಈ ರಾಧಿಕಾ, ಈ ಬೇರೆ ಶುಭ, ಇವರೆಲ್ಲ ಸೇರ್ಕೊಂಡು ಎಲ್ಲ ಮಾತು, ಅದು ಚಿಟ್ ಚಾಟು ಅದು ಇದು ಅಂತ ಮಾತಾಡ್ತಾ ಇದ್ದಾರೆ. ಬೇರೆ ಆಕ್ಟರ್ ಇಲ್ಲ. ಇವನು ಆಕ್ಚುಲಿ ಯಾವ್ದ್ರಲ್ಲಿ ಇನ್ವಾಲ್ವ್ ಆಗ್ತಾ ಇರಲಿಲ್ಲ. ಇವನು ಯಾವಾಗಲೂ ಎಲ್ಲೋ ಒಂದ್ ಕಡೆ ಅವನ ಪಾತ್ರ,
ಆ ಪಾತ್ರಕ್ಕೆ ಏನು ಪ್ರಿಪ್ರೇಷನ್ನು, ಆ ಪಾತ್ರ ಇನ್ನೂ ಎಷ್ಟು ಚೆನ್ನಾಗಿ ಮಾಡ್ಬೋದು, ಈ ಥರದೇ ಇದರಲ್ಲಿ ಇರ್ತಾ ಇದ್ದೆ ಯಾವಾಗ್ಲೂ. ಬಂದು ಆ ಪ್ರಿಪ್ರೇಷನ್ ಮಾಡಿದ್ದನ್ನು ಬಂದು ಮುಂದೆ ತೋರಿಸೋದು. ಸರ್ ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದು ಹಿಂಗೆ ಮಾಡ್ತೀನಿ ನೋಡಿ, ಈ ಥರದ್ದೊಂದು ಐಡಿಯಾ ಎಕ್ಸ್ಪ್ರೆಷನ್ ಕೊಡಲ, ಈ ಥರ. ಸೊ ಅವತ್ತಿಂದಲೇ ಇತ್ತು ಅದು. ಸೊ ಅದು ಅವತ್ತಿಗೆ ಗೊತ್ತಿತ್ತು, ಅಂದರೆ ಮುಂದೆ ಈತ ಒಂದು ಒಳ್ಳೆ ಕಲಾವಿದ ಆಗ್ತಾನೆ, ಕನ್ನಡಕ್ಕೊಂಡೆ ಒಬ್ಬ ಒಳ್ಳೆ ಹೀರೋ ಆಗ್ತಾನೆ ಅಷ್ಟಂತ ಅನಿಸಿತ್ತು. ಈ ಥರ ನ್ಯಾಷನಲ್ ಲೆವೆಲ್ಲು, ಪ್ಯಾನ್ ಇಂಡಿಯಾ ಅದೆಲ್ಲ ನಮಗೂ ಗೊತ್ತಿರಲಿಲ್ಲ. ಅವನ ಹಾರ್ಡ್ ವರ್ಕು, ಅವನ ಡೆಡಿಕೇಶನ್ನು ಎಲ್ಲವೂ ಸೇರಿ ಅವನ್ನ ಅಲ್ಲಿಗೆ ತಗೊಂಡೋಗಿದೆ ಅಷ್ಟೇ. ನೀವು ಹೇಳಿದ ಮಾತನ್ನೇ ಭಾಳ ಜನ ಹೇಳಿದ್ದಾರೆ. ಎಷ್ಟು ಜೊತೆ ಕೆಲಸ ಮಾಡಿರೋರು ಬೇರೆಯವ್ರ ಥರ ಸೆಟ್ಟಿಗೆ ಬಂದರೆ ಅದು ಇದು ಮಾತು ಇಲ್ಲವೇ ಇಲ್ಲ. ಬರೀ ಸಿನಿಮಾಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೇ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾನೆ. ಫಸ್ಟ್ ಸಿನಿಮಾದಲ್ಲಿ ನೀವು ಕಂಡುಕೊಂಡಿರೋದು ಇವತ್ತಿಗೆ ಅವರು ಬಹುಶಃ ದಟ್ ಏನು ಹೇಳ್ತೀವಿ ಪ್ಯಾಷನ್ ಅದ್ರ ಬಗ್ಗೆ ಇರುವಂಥದ್ದು. ಅದಕ್ಕಾಗಿ ನನ್ನ ಸೆಟ್ಟಲ್ಲಿ ಬೇರೆ ಏನೂ ಇಲ್ಲವೇ ಇಲ್ಲಂತೆ ವಿಚಾರಗಳು. ಸೊ ಮೊಗ್ಗಿನ ಮನಸ್ಸು ಒಂದು 5 ಅವಾರ್ಡ್ ತಗೊಂಡಂತಹ ಸಿನಿಮಾ, ಏನು ಫಿಲ್ಮ್ ಫೇರ್ ಅವಾರ್ಡ್, 5 ಅವಾರ್ಡನ್ನು ತಗೊಂಡು ನೀವು ಪ್ರೆಸ್ ಕ್ಲಬ್ಬಿಗೆ ಬಂದ್ರಿ. 5 ಜನ ನಿಲ್ಲಿಸಿ ಫೋಟೋ ತೆಗೆದಿದ್ದು ನನಗೆ ನೆನಪಿದೆ. ಪ್ರೆಸ್ ಮೀಟ್ ಅಟೆಂಡ್ ಮಾಡಿದ್ದು 6ರಿಂದ ಇಲ್ಲಿವರೆಗೂ ಬ್ರ್ಯಾಟ್ವರೆಗೂ ಒಂದು 12-13 ಸಿನಿಮಾ ನನ್ನ ನಂಬರ್ ಲೆಕ್ಕ ಹಾಕಿದ್ದು. ಈ ಜರ್ನಿ ನೋಡಿದಾಗ ಏನು ಅನ್ಸುತ್ತೆ, ಎಲ್ಲವನ್ನೂ ನೋಡಿದಾಗ, ಅಥವಾ ಈ ದೊಡ್ಡ ಸ್ಟಾರ್ ಸಿನಿಮಾಗಳನ್ನು ಮಾಡುವಾಗಿನ ಮತ್ತು ಹೊಸಬರ ಸಿನಿಮಾ ಮಾಡುವಾಗಿನ ವ್ಯತ್ಯಾಸಗಳನ್ನು ನೀವೇನು ಕಂಡ್ಕೊಂಡು? ಅಲ್ಲ, ಏನು ಯಾವುದು ನನಗೆ ಅಂತ ದೊಡ್ಡ ಮೇಜರ್ ಡಿಫ್ರೆನ್ಸ್ ಅಂತ ಕಾಣಿಸಿಲ್ಲ. ಬಟ್ ದೊಡ್ಡ ಸ್ಟಾರ್ಗಳಿಗೆ ಸಿನಿಮಾ ಮಾಡುವಾಗ ಅವ್ರಿಗೆ ಕತೆ ಮಾಡಬೇಕಾಗತ್ತೆ, ಹೊಸಬ್ರಿಗೆ ಸಿನಿಮಾ ಮಾಡುವಾಗ ಕತೆಗೆ ತಕ್ಕಂಗೆ ಆರ್ಟಿಸ್ಟ್ಗಳು ನೋಡ್ಬೇಕಾಗುತ್ತೆ. ಮಿಕ್ಕಿ ಅದು ಬಿಟ್ಟರೆ ಇನ್ನು ಮೇಕಿಂಗಲ್ಲಾಗಲಿ ಎಕ್ಸಿಕ್ಯೂಷನಲ್ಲಾಗಲಿ ಆ ಥರದ್ದು ಏನು ದೊಡ್ಡ ಡಿಫ್ರೆನ್ಸ್ ನನಗಂತೂ ಏನೂ ಕಾಣಿಸಿಲ್ಲ. ಈ ಬಚ್ಚನ್ ಹೇಗೆ ಕೂಡಿ ಬಂದಿದ್ದು ಸರ್? ಇಲ್ಲ, ಅದು ಕೃಷ್ಣನ್ ಲವ್ ಸ್ಟೋರಿ ದೊಡ್ಡ ಹಿಟ್ ಆಯ್ತಲ್ವಾ. ದೊಡ್ಡ ಹಿಟ್ ಆದಮೇಲೆ ಉದಯ್ ಮೆಹ್ತಾ ಅವರು ನೆಕ್ಸ್ಟ್ ಸಿನಿಮಾ ಇಲ್ಲ ಒಂದು ದೊಡ್ಡ ಸ್ಟಾರ್ ಜೊತೆ ಮಾಡೋಣ ಅಂತ ಅವ್ರದ್ದು ಆಸೆ. ಫಸ್ಟು ಉದಯ್ ಮೆಹ್ತಾ ಅವ್ರ ಆಸೆ ಅದು, ಯಾರಾದ್ರೂ ಒಬ್ರು ಸ್ಟಾರ್ ಜೊತೆ ಮಾಡೋಣ ನೆಕ್ಸ್ಟ್ ಪಿಕ್ಚರ್ನ ಅಂತ. ಸೊ ಅವಾಗ ನನಗೆ ಪರ್ಸನಲ್ ಆಗಿ ಸುದೀಪ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಯಾಕೆ ನಾನು ಸುದೀಪ್ ಅವ್ರಿಗೂ ಫ್ಯಾನ್ ಆಗಿದ್ದವನು. ನಾನು ಇನ್ನು ಡೈರೆಕ್ಟರ್ ಆಗಕ್ಕೆ ಮುಂಚೆ ಅವ್ರು ಹುಚ್ಚ ಫಿಲ್ಮ್ ಎಲ್ಲ ನೋಡುವಾಗ ನಾನು ಇನ್ನೂ ಡೈರೆಕ್ಟರ್ ಆಗಿರಲಿಲ್ಲ, ಇನ್ನೂ ಅಸಿಸ್ಟೆಂಟ್ ಡೈರೆಕ್ಟರ್ ಅಷ್ಟೇ ಅಲ್ಲ. ಸೊ ಸುದೀಪ್ ಅವ್ರ ಜೊತೆ ಮಾಡೋಣ ಅಂತಂದಾಗ ಉದಯ್ ಸರ್ನು ಓಕೆ ಅಂತಂದ್ರು. ಓಕೆ, ಸುದೀಪ್ ಅವ್ರ ಜೊತೆ ಮಾಡ್ಬೋದು ಫಿಲಮ್ ಅಂತ. ಸೊ ಹಾಗೆ ನಾವು ಹೋಗಿ ಸುದೀಪ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಒಂದು ಕತೆ, ಅದೇ ಅವಾಗ ಹೇಳಿದ್ದೆ ಕತೆ, ಒಂದು 2-3 ಕತೆ ಹೇಳಿದೆ ನಾನು ಆ್ಯಕ್ಚುಲಿ ಅವ್ರಿಗೆ. ಅದರಲ್ಲಿ ಅವ್ರಿಗೆ ಬಚ್ಚನ್ ಇಷ್ಟ ಆಯಿತು. ಬಚ್ಚನ್ ಇಷ್ಟ ಆಗಿ ಅಲ್ಲಿಂದ ಬಚ್ಚನ್ ಸಿನಿಮಾ ಆಗಿದೆ ಅಷ್ಟೇ. ಸೊ ನೀವು ಹೆಚ್ಚು ಸ್ಟಾರ್ಗಳ ಜೊತೆ ಯಾಕೆ ಸಿನಿಮಾ ಮಾಡಲಿಲ್ಲ ಅಂತ ಭಾಳಷ್ಟು ಜನ ಪ್ರಶ್ನೆ ಕೇಳ್ತಾರೆ. ಒಳ್ಳೆ ಏನು ಹೇಳ್ತೀವಿ ಸ್ಕ್ರಿಪ್ಟ್ ಇಟ್ಕೊಂಡು ಸಿನಿಮಾ ಮಾಡುವಂಥ ನಿರ್ದೇಶಕರು ಅದನ್ನು ಇನ್ನೂ ಸ್ವಲ್ಪ ಸ್ಟಾರ್ಗಳಿಗೆ ಮಾಡಿದ್ರೆ ಇನ್ನೂ ದೊಡ್ಡ ಮಟ್ಟಿಗೆ ಅದನ್ನು ರೀಚ್ ಮಾಡ್ಬೋದು ಅಂತ ಭಾಳಷ್ಟು ಜನ ಅಂದರೆ ಜನರಲಿ ಚರ್ಚೆ ಮಾಡೋದು ನೋಡಿದ್ದೀನಿ. ಯಾಕೆ ಅಂದರೆ ನನಗೆ ಒಂದು ಆನೆಸ್ಟಾಗಿ ಹೇಳಬೇಕಂದ್ರೆ ಯಾರಿಗೂ ಕಾಯ್ತಾ ಕೂತ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ನನಗೆ ಎಲ್ಲರ ಜೊತೆನೂ ಕೆಲಸ ಮಾಡಬೇಕು ಅಂತ ಅಷ್ಟೇ, ಎಲ್ಲ ಸ್ಟಾರ್ಗಳ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಇದೆ. ಬಟ್ ಆ ಟೈಮಲ್ಲಿ ಅದು ಆಗ್ಬಿಡ್ಬೇಕು. ಈಗ ಯಾವುದೋ ಒಂದು ಟೈಮಲ್ಲಿ ನಾನು ಹೋಗಿ ಒಂದು ನನ್ನ ಹತ್ರ ಒಂದು ಕತೆ ಇದೆ ಅಂತಂದರೆ ಆ ಕತೆನ ಹೋಗಿ ನನಗೆ ಯಾವ್ದಾದ್ರು ಸ್ಟಾರ್ಗೆ ಮ್ಯಾಚ್ ಆಗುತ್ತೆ ಅಂದರೆ ನಾನೇ ಹೋಗಿ ಹೇಳ್ತೀನಿ ಬೇಕಾದರೆ. ಆ ಕತೆ ಹೇಳಿದಾಗ ಆ ಕತೆ ಅವ್ರಿಗೆ ಇಷ್ಟ ಆದರೆ ಓಕೆ, ಇಷ್ಟ ಆಗಿ ಅದಕ್ಕೆ ತಕ್ಕಂಗೆ ಯಾರಾದರೂ ಪ್ರೊಡ್ಯೂಸರ್ ಇದ್ದರೆ ಆವಾಗ ಆ ಸಿನಿಮಾ ಆಗಿಬಿಡುತ್ತೆ. ಈಗ ಯಾವಾಗಾದ್ರೂ ನನಗೆ ಯಾವುದೋ ಒಂದು ಕತೆ ನಾನು ಯಾರಿಗೋ ಒಬ್ರು ಸ್ಟಾರ್ಗೆ ಹೋಗಿ ಹೇಳಿ ಅವ್ರಿಗೆ ಆ ಕತೆ ಇಷ್ಟ ಆಗಲಿಲ್ಲ ಅಂದರೆ ಇನ್ನೊಂದು ಕತೆ ಮಾಡ್ಕೊಂಡು ಇನ್ನೊಂದು ಕತೆ ಮಾಡ್ಕೊಂಡು ಬನ್ನಿ ಆ ಥರ ಏನಾದ್ರು ಹೇಳಿದ್ರೆ ನನಗೆ ಅದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಮತ್ತೆ ನನ್ನ ಟೈಮ್ಸ್ ಆಮೇಲೆ ಜೊತೆಗೆ ನಾನು ಇನ್ನೊಂದು ಕತೆ ಮಾಡಿಕೊಂಡು ಹೋಗೋ ಅಷ್ಟರೊಳಗಡೆ ಅವ್ರು ಮತ್ತೆ ಇನ್ನೊಂದ್ರಲ್ಲಿ ಅದರಲ್ಲೂ ಬ್ಯುಸಿ ಅಂದರೆ ಇದೊಂಥರ ಅನ್ಸರ್ಟನ್. ನನಗೆ ಅನ್ಸರ್ಟನ್ ಇದು ಅಂದರೆ ಕೆಲಸದ ವಿಚಾರದಲ್ಲಿ ಅನ್ಸರ್ಟನಿಟಿ ಇದ್ದರೆ ನನಗೆ ಸ್ವಲ್ಪ ಐ ಡೋಂಟ್ ಫೀಲ್ ಕಂಫರ್ಟಬಲ್. ನನಗೇನು ಅಂದರೆ ಕ್ಲಾರಿಟಿ, ನಾನು ಹಿಂಗೆ ಕೆಲಸದಲ್ಲಿ ಕ್ಲಾರಿಟಿನೋ ಹಂಗೆ ನಮ್ಮ ಜರ್ನಿನಲ್ಲೂ ಕ್ಲಾರಿಟಿ ಇರಬೇಕು ಅಂತ. ಈಗ ಓಕೆ, ಒಂದು ಕತೆ ಇಷ್ಟ ಆಗಲಿಲ್ಲ ಅಂತ ಅಂದ್ರೂ ಓಕೆ ಇನ್ನೊಂದು ಕತೆ ಮಾಡೋಣ, ಇನ್ನೊಂದು ಕತೆ ಮಾಡ್ಕೊಂಡು ಬನ್ನಿ, ನಾನು ವೆಯ್ಟ್ ಮಾಡ್ತೀನಿ ಅಂತನೋ, ಅಥವಾ ಯಾರೋ ಒಬ್ಬರು ಪ್ರೊಡ್ಯೂಸರು ಪರವಾಗಿಲ್ಲ ಸರ್ ನೀವು ಇನ್ನೊಂದು ಕತೆ ಮಾಡಿ ಆಮೇಲೆ ಅವ್ರ ಡೇಟ್ ಸಿಕ್ಕಿದಾಗ ನಾವು ಸಿನಿಮಾ ಮಾಡೋಣ, ಅಲ್ಲಿವರೆಗೂ ಬೇರೆ ಎಲ್ಲ ಏನೋ ಮಾಡೋಣ, ಈ ಥರ ಒಂದು ಅಂಡರ್ಸ್ಟ್ಯಾಂಡಿಂಗು ಅದು ಇದು ಬಂದರೆ ಓಕೆ. ಬರಲಿಲ್ಲ ಅಂತಂದರೆ ನಾನು ಇಮಿಡಿಯೇಟ್ ಡಿವೇಟ್ ಆಗ್ಬಿಡ್ತೀನಿ ಇನ್ನೊಂದು ಕಡೆಗೆ. ಸರಿ ಓಕೆ, ಅವ್ರು ಅವೈಲೇಬಲ್ ಇಲ್ವಾ, ಇದಿಲ್ವಾ, ನನ್ನ ಹತ್ರ ಈ ಕತೆ ಇದೆ, ಈ ಕತೆ ಮಾಡ್ತೀರಾ, ಹಿಂಗೆ ಅಂದರೆ ನನ್ನ ಕತೆಯಿಂದೇ ಹೋಗ್ಬಿಡ್ತೀನಿ. ಅವ್ರಿಗೋಸ್ಕರನೇ ಕಾದು 1 ವರ್ಷ ಅವ್ರ ಡೇಟ್ ಇಲ್ಲ ಅಂದ್ರೂ ಅವ್ರಿಗೋಸ್ಕರನೇ ಕಾದುಬಿಟ್ಟು ಸಿನಿಮಾ ಮಾಡೋಕ್ಕೆ ಸುಮ್ಮನೆ ಇರೋದು ನಾನು. ಅದು ಪರ್ಸ್ನಲಿ ನನಗೆ ಇಷ್ಟ ಆಗಲ್ಲ. ಆ ಕಾರಣಕ್ಕೂ ಏನು ಅಂದರೆ ಅದ್ರ ಹಿಂದೆ ಬೀಳಬೇಕು. ನಿಮಗೆ ಒಂದು ಸ್ಟಾರ್ ಸಿನಿಮಾ ಮಾಡಬೇಕು ಅಂತಂದರೆ ಅದು ಹಿಂದೆ ಬಿದ್ದು ಹೋಗಬೇಕು, ಎಷ್ಟೋ ಟೈಮ್ ಡೆಡಿಕೇಟ್ ಮಾಡಬೇಕು, ಕಾಯಬೇಕು, ಈ ಥರದ ಸೋ ಮೆನಿ ಫ್ಯಾಕ್ಟರ್ಸ್ ಇದೆ.
ಒಬ್ಬ ನಿರ್ದೇಶಕನಾಗಿ ಅದನ್ನ ಹತ್ರ ಯೋಚನೆ ಮಾಡೋದು ನನಗೆ ಸ್ವಲ್ಪ ಅದಂದ್ರೆ ನನಗೆ ನಾನು ಸ್ಟ್ರಾಂಗ್ಲಿ ಬಿಲೀವ್ ಮಾಡೋದು ಕಂಟೆಂಟ್ ಮೇಲೆ ಅಷ್ಟೇ. ನನಗೆ ಕತೆ ಗಟ್ಟಿ ಇದ್ದರೆ ಸಿನಿಮಾ ಗೆಲ್ಲುತ್ತೆ, ಇದು ನನ್ನ ಬಿಲೀಫು. ನೀವು ಹೇಳಿದ್ದು ನಿಜಾನೇ. ಈಗ ಒಂದು ಒಳ್ಳೆಯ ಕತೆ, ಅದಕ್ಕೆ ಒಬ್ಬ ಒಳ್ಳೆ ಸ್ಟಾರ್ ಸಿಕ್ಕಿದಾಗ ಅದು ಇನ್ನೂ ಜಾಸ್ತಿ ಜನ ರೀಚ್ ಆಗುತ್ತೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬಟ್ ಹಂಗಂತ ವರ್ಷಗಟ್ಟಲೆ ಕಾಯೋದು ನನಗೆ ಪರ್ಸ್ನಲಿ ಇಷ್ಟ ಆಗಲ್ಲ. ಅದು ತಾನಾಗೆ ಆಗಿ ಬಂದರೆ ವೆಲ್. ಈಗ ನೋಡಿ ಬಚ್ಚನ್ನು ನಾವು ಅಂದ್ಕೊಂಡ್ವಿ, ಓದ್ವಿ, ಕತೆ ಹೇಳಿದ್ವಿ, ಹೇಳಿದ ತಕ್ಷಣ ಅವ್ರಿಗೆ ಒಂದಲ್ಲ, ನಾನು 4 ಕತೆ ಹೇಳ್ತೀನಿ ಬೇಕಾರೆ ಒಂದೇ ಸರಿ, 4 ಕತೆ ಹೇಳ್ತೀನಿ ಬೇಕಾರೆ ಒಂದೇ ಸರಿ ಅಷ್ಟಿರುತ್ತೆ. ಆ ಟೈಮಲ್ಲಿ ಅದು ಆಗ್ಬಿಡ್ಬೇಕು, ಆ ಪ್ರಾಸೆಸ್ಸಲ್ಲಿ ಅದು ಆಗಬೇಕು. ಅದಕ್ಕೆಲ್ಲದೂ ಕೂಡ್ಕೊಂಡು ಬಂದ್ಬಿಡ್ಬೇಕು. ಒಬ್ರು ಪ್ರೊಡ್ಯೂಸರ್ ಬರಬೇಕು, ಇದಾಗಬೇಕು. ಕೆಲವೊಮ್ಮೆ ಏನಾಗುತ್ತೆ, ಯಾರೋ ಒಬ್ರಿಗೂ ಕತೆ ಹೇಳಿರ್ತೀವಿ ಒಬ್ಬ ಹೀರೋಗೆ, ಆ ಟೈಮಿಗೆ ಕರೆಕ್ಟಾಗಿ ಅದಕ್ಕೆ ತಕ್ಕಾಗಿ ಒಬ್ಬ ಪ್ರೊಡ್ಯೂಸರ್ ಸೆಟ್ ಆಗಲ್ಲ. ಈ ಥರದ್ದು ನಾನಾ ರೀತಿ ಟೆಕ್ನಿಕಲ್ ಸಮಸ್ಯೆಗಳಿದೆ. ಅಥವಾ ಯಾರೋ ಒಬ್ಬರು ಪ್ರೊಡ್ಯೂಸರ್ ರೆಡಿ ಇದ್ರೂ ಒಂದು ನನ್ನ ಹತ್ರ ಇರೋ ಕತೆನ ಒಪ್ಕೊಂಡು ಯಾರೊಬ್ಬ ಸ್ಟಾರ್ಗೆ ಮ್ಯಾಚ್ ಆಗುತ್ತೆ ಅಂತ ಒಬ್ಬ ಪ್ರೊಡ್ಯೂಸರ್ ರೆಡಿ ಇದ್ದಿದ್ದು ಇದೆ. ಬಟ್ ಆ ಟೈಮಿಗೆ ಅವರು ಅವೈಲಬಿಲಿಟಿ ಇರಲ್ಲ, ಇನ್ನೊಂದು 2 ವರ್ಷ ಕಾಯಬೇಕು ಅನ್ನೋದು ಬರುತ್ತೆ. ಈ ಥರ ಬಂದು ಟೈಮು ವೇಸ್ಟ್ ಆಗುತ್ತೆ ಅಥವಾ ಕಾಯಬೇಕಾಗುತ್ತೆ ಅನ್ನೋ ಪಾಯಿಂಟ್ ಬಂದರೆ ನಾನು ಡಿವೇಟ್ ಆಗ್ಬಿಡ್ತೀನಿ. ಇದು ನನ್ನ ಪ್ರಾಬ್ಲಮ್. ಸೊ ಬಚ್ಚನ್ ಅಷ್ಟು ಕರೆಕ್ಟಾಗಿ ಬಚ್ಚನ್ ಎವ್ರಿಥಿಂಗ್ ಫೆಲ್ ಇನ್ ಪ್ಲೇಸ್. ನನಗೆ ಅವರು ಮಾಡಬೇಕು ಅಂದ್ಕೊಂಡ ತಕ್ಷಣ ನನ್ನ ಹತ್ರ ಒಂದು 2 ಕತೆ ಇತ್ತು, ಹೋಗಿ ಹೇಳಿದೆ. ಅದ್ರಲ್ಲಿ ಬಚ್ಚನ್ ಅವ್ರಿಗೆ ಇಷ್ಟ ಆಯಿತು. ಇಮಿಡಿಯೇಟ್ಲಿ ಅವರು ಅವೈಲಬಲ್ ಇದ್ರು. ಅಲ್ಲ, ಆ್ಯಕ್ಚುಲಿ ಅವರೇ ಅಂದರೆ ಇಮಿಡಿಯೇಟ್ಲಿ ಅವೈಲಬಲ್ ಇರಲಿಲ್ಲ ಅವರು. ನೋಡಿ, ಅವತ್ತಿಗೆ ಎಕ್ಸಾಂಪಲ್ ನನಗೆ ಏನಾಯಿತು ಅಂತ ಹೇಳೋದಕ್ಕೆ, ಯಾಕೆ ಪ್ರೊಸೆಸಿಂಗ್ ಆಗುತ್ತೆ ಅನ್ನೋದಕ್ಕೆ, ನಾನು ಕತೆ ಹೇಳಿ ಎಲ್ಲ ಅವ್ರು ಒಪ್ಕೊಂಡಾಗ ಇಮಿಡಿಯೇಟ್ಲಿ ಸುದೀಪ್ ಅವರು ಅವೈಲಬಲ್ ಇರಲಿಲ್ಲ. ಸೊ ಅವ್ರದ್ದು ಯಾವುದೋ 1-2 ಫಿಲಮ್ ಇತ್ತು, ಕಮಿಟ್ಮೆಂಟ್. ವಿಷ್ಣುವರ್ಧನ ಫಿಲಮ್ ಇತ್ತು. ಸೊ ಇದೊಂದು ವಿಷ್ಣುವರ್ಧನ ಅಂತ ಒಂದು ಫಿಲಮ್ ಮಾಡ್ತಾ ಇದ್ದೀನಿ, ಇದಾದ್ಮೇಲೆ ಮಾಡ್ಬಿಡೋಣ ಶಶಾಂಕ್ ಅಂದರು. ಬಟ್ ಕತೆ ಇಷ್ಟ ಆಯಿತು, ಜೊತೆಗೆ ಪ್ರೊಡ್ಯೂಸರು ರೆಡಿ ಇದ್ದಾರೆ. ಬಟ್ 1 ವರ್ಷ ಗ್ಯಾಪ್ ಇದೆ ಹೇಳಿದ್ರು. 1 ವರ್ಷ ಅಲ್ಲಿ ಮುಗಿಸೋ ಅಷ್ಟೊತ್ತಿಗೆ 1 ವರ್ಷ ಗ್ಯಾಪ್ ಇತ್ತು. ಸೊ ಇಮಿಡಿಯೇಟ್ಲಿ ನಾನೇ ಆಯಿತು ಸರ್, ಇದನ್ನು ಮಾಡೋಣ, ನೆಕ್ಸ್ಟ್ ಇಯರ್ ಮಾಡೋಣ. ನಿಮ್ಗೆ ಓಕೆ, ಕತೆ ಓಕೆ ಅಲ್ಲೋ, ಪ್ರೊಡ್ಯೂಸರ್ಗೆ ಓಕೆ, ನನಗೂ ಎಲ್ಲ ಓಕೆ, ನೆಕ್ಸ್ಟ್ ಇಯರ್ ಇದು ಮಾಡೋಣ, ಅಷ್ಟರೊಳಗೆ ನಾನು ಬೇರೆ ಫಿಲಮ್ ಮಾಡ್ತೀನಿ ಅಂತೇಳಿ ಐ ವೆಂಟ್ ಆ್ಯಂಡ್ ಡಿಡ್ ಜರಾಸಂಧ. ಮಧ್ಯದಲ್ಲಿ ಮಾಡಿದ್ದು. ಹೌದು, ಬಚ್ಚನ್ ಎಲ್ಲ ಒಪ್ಕೊಂಡ ಮೇಲೆ ಸೊ ಅವೈಲಬಿಲಿಟಿ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ 1 ವರ್ಷ ಮತ್ತೆ ಇನ್ನು ಗ್ಯಾಪ್ ಇತ್ತಲ್ಲ, ಆ ಟೈಮಲ್ಲಿ ಗಂಗಾಧರ್ ಅವರು ಪ್ರೊಡ್ಯೂಸರ್ ಬಂದು ನನ್ನನ್ನು ಅಪ್ರೋಚ್ ಮಾಡಿದ್ರು. ನನ್ನ ಹತ್ರ ದುನಿಯಾ ವಿಜಯ್ ಅವರು ಡೇಟ್ ಇದೆ, ಕತೆ ಇದ್ರೆ ಹೇಳಿ ಮಾಡಿ ಅಂತ. ಸೊ ನಾನು ಅವೈಲಬಲ್ ಇದ್ದೆ, ದುನಿಯಾ ವಿಜಯ್ ಅವರು ರೆಡಿ ಇದ್ರು. ಸೊ ಅವ್ರಿಗೂ ಕತೆ ಹೇಳಿದ ತಕ್ಷಣ ಅವರು ಒಪ್ಕೊಂಡ್ರು. ಜರಾಸಂಧ ಸ್ಟಾರ್ಟ್ ಆಯಿತು. ಜರಾಸಂಧ ಮುಗಿಸ್ಕೊಂಡು ಬಂದು ಅಷ್ಟೊತ್ತಿಗೆ ಸುದೀಪ್ ಅವ್ರದ್ದು ಡೇಟು ಅವ್ರದ್ದು ಕರೆಕ್ಟಾಗಿ ಅವ್ರು ಈಗಾನು ಮುಗಿಸ್ಕೊಂಡು ಬಂದರು. ವಿಷ್ಣುವರ್ಧನ ಮುಗಿಸ್ಕೊಂಡು ಬಂದರು. ಇದ್ರ ಮಧ್ಯದಲ್ಲಿ ಈಗ ಮಾಡಿದ್ರು ಅವರು. ವಿಷ್ಣುವರ್ಧನ ಒಂದೇ ಇದ್ದಿದ್ದು ನಾವು ಹೋಗಿ ಅಪ್ರೋಚ್ ಮಾಡಿದಾಗ ಮಧ್ಯದಲ್ಲಿ ಈಗಾನು ಬಂದ್ಬಿಡ್ತು. ನೀವು ಇಮ್ಯಾಜಿನ್ ಮಾಡಿ ಅವತ್ತಿಗೆ. ಹೌದು, ಈಗ ದಟ್ ಈಸ್ ವೇರ್ ಐ ಫೀಲ್ ವೆರಿ ಇದು. ಈಗ ವಿಷ್ಣುವರ್ಧನ ಮುಗಿಸ್ಕೊಂಡು ಅವ್ರು ಬಂದ ತಕ್ಷಣ ಸಿನಿಮಾ ಮಾಡ್ತಾರೆ ಅಂತ ನಾನು ಕಾಯ್ತಾ 6 ತಿಂಗಳಲ್ಲಿ ಮುಗಿಸ್ಬಿಡ್ತೀನಿ, 8 ತಿಂಗಳಲ್ಲಿ ಮುಗಿದೋಗುತ್ತೆ ಅಂತಿದ್ರು. ನನಗೆ ಯಾಕೋ ಮುಗಿಯಂಗೆ ಕಾಣಲ್ಲ, 1 ವರ್ಷ ಆಗುತ್ತೆ ಅಂತ. ಅದಕ್ಕೆ ಕಡೆ ಒಂದೆ ಆಮೇಲೆ ನೋಡಿದ್ರೆ 1.5 ವರ್ಷ ಆಯಿತು. ಅದ್ರ ಮಧ್ಯದಲ್ಲಿ ಈಗ ಫಿಲಮ್ ಬಂತು, ಈಗ ಒಪ್ಕೊಂಡ್ರು ಅವರು. ಈಗ ಒಪ್ಕೊಳ್ಳೇಬೇಕಲ್ವ, ರಾಜಮೌಳಿ ಅಂತ ಅವರು ದೊಡ್ಡ ಸಿನಿಮಾ ಬಂದಾಗ ಮತ್ತೆ ಅವರು ಒಪ್ಕೊಳ್ಳೇಬೇಕು. ಅವ್ರಿಗೂ ತುಂಬ ಅದ್ಭುತವಾದಂಥ ಪಾತ್ರ ಅಲ್ವಾ ಅದು. ಒಪ್ಕೊಂಡು ಹೋದ್ರು. ಈಗ ನಾನು ಕಾಯ್ತಾ ಕೂತಿದ್ದೀರ 1.5 ವರ್ಷ ನಾನೇನು ಫಿಲಮ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಈ ಥರದ ವಿಷಯಗಳು ಬರುತ್ತೆ ಅನ್ನೋ ಕಾರಣಕ್ಕೆ ನನಗೆ ಆ ಟೈಮಲ್ಲಿ ಆದರೆ ಓಕೆ, ಅಥವಾ ಒಂದು ಟೈಮ್ ಫ್ರೇಮ್ ಫಿಕ್ಸ್ ಮಾಡಿ ಬಿಟ್ಬಿಟ್ರು ನಾನು ಓಕೆ, ಇದು ಮುಗಿಸ್ಕೊಂಡ್ಬಿಡ್ತೀನಿ, ಅದು ಮುಗಿಸ್ಕೊಂಡು. ಅಂದರೆ ಪಾಯಿಂಟ್ ಅಂದರೆ ಎಲ್ಲರ ಟೈಮಿಗೂ ಬೆಲೆ ಇದೆ. ನಿಜ. ನನ್ನ ಟೈಮನ್ನು ನಾನು ತುಂಬ ವ್ಯಾಲ್ಯೂ ಮಾಡ್ತೀನಿ. ಇನ್ನೊಬ್ಬರಿಗಾಗಿ ಕಾಯಕ್ಕೆ ರೆಡಿ, ನಾನು ಕಾಯಕ್ಕೆ ರೆಡಿ. ಒಂದು ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕು ಅಂತ. ನಿಮ್ಮ ಟೈಮಿಗೆ ಹೆಂಗೆ ಬೆಲೆ ಇದೆಯೋ ನನ್ನ ಟೈಮಿಗೂ ಅಷ್ಟೇ ಬೆಲೆ ಇದೆ. ಇದು ನನ್ನ ಪಾಯಿಂಟ್. ಅಲ್ಲ, ನೀವು ಹೇಳಿದ್ ಕರೆಕ್ಟ್. ಬಹಳಷ್ಟು ಜನ ನಿರ್ದೇಶಕರು ಈ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಆಮೇಲೆ ಅದು ಎಲ್ಲರಿಗೂ ಇರಲ್ಲ ಅದು ಸಿದ್ಧ. ಆಮೇಲೆ ಅದಕ್ಕೆ ಧೈರ್ಯ ಬೇಕು. ಈಗ ನನಗೇನು ಧೈರ್ಯ ಅಂದರೆ ನೋ ಪ್ರಾಬ್ಲಮ್ ಅಂತೀನಿ ನಾನು. ನನಗೆ ನನ್ನ ಕಥೆಯನ್ನು ನಂಬಿ ಸಿನಿಮಾ ಮಾಡುವಂಥ ಡೈರೆಕ್ಟರ್ ಆಗಿರೋದ್ರಿಂದ ನಾನು ಸ್ಟಾರ್ ಬೇಕೇ ಬೇಕು ಅನ್ನೋ ಒಂದು ಹಠ ನನಗಿರಲ್ಲ. ಸಿಕ್ಕರೆ ಸಂತೋಷ, ಖುಷಿಯಾಗಿ ಮಾಡ್ತೀನಿ. ಸಿಗ್ಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್, ಐ ಕ್ಯಾನ್ ಡೂ ಫಿಲ್ಮ್ ವಿತ್ ಎನಿಬಡಿ. ಫ್ಲೆಕ್ಸಿಬಿಲಿಟಿ. ನಾನು ನನ್ನ ಕಥೆಯಿಂದ ಸಿನಿಮಾ ಗೆಲ್ಲಿಸ್ಬೋದು, ನನ್ನ ಕಥೆ ಚೆನ್ನಾಗಿದೆ, ಈ ಕಾನ್ಫಿಡೆನ್ಸ್ ನನಗೆ ಅಷ್ಟೇ. ಹಂಗಾಗಿ ಒಂದು ಹಿಂಗೆ ಹಂಗೆಲ್ಲ ಆಗೋದು. ವೆರಿ ಟ್ರೂ. ಇಲ್ಲ, ಅದಾಗುತ್ತೆ. ಫಾರ್ ಎಕ್ಸಾಂಪಲ್ ಯಶ್ ಅವ್ರದ್ದು ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಆದಮೇಲೆ 2-3 ಸಿನಿಮಾ ಲೈನ್ ಅಪ್ ಇತ್ತು. ತಪ್ಪು ಸರಿ ಅಂತ ಹೇಳಕ್ಕಾಗಲ್ಲ. ಕೆಲವು ನಿರ್ದೇಶಕರು 2 ವರ್ಷ ಕಾದಿದ್ರು. KGF ಆದ್ಮೇಲೆ ಆ 2-3 ಸಿನಿಮಾಗಳು ಆಗ್ಲಿಲ್ಲ. 2 ವರ್ಷ ಅವ್ರು ಕಾದವ್ರದ್ದು ಕರಿಯರ್ ಕೂಡ ಹಂಗಿರುತ್ತೆ. ಬಟ್ ಆದ್ರೆ ಇವ್ರ ಕರಿಯರ್ದು ಬೇರೆನೇ ಆಗಿರುತ್ತೆ. ಅದೇ ನಮ್ಮ ಚಾಯ್ಸಸ್. ಅದು ಯಾರು ನಮ್ಗೇನು ಬಲವಂತ ಮಾಡಲ್ಲ. ವೆರಿ ಟ್ರೂ. ಈಗ ನಾನು ಕಾಯಲ್ಲ ಅಂತಂದ್ರೆ ಯಾರು ಕಂಪ್ಲೇಂಟ್ ಹೇಳಲ್ಲ. ನೀನು ಕಾಯ್ಬೇಕು ನನಗೋಸ್ಕರ ಅಂತ ಯಾರು ಬಲವಂತನೂ ಮಾಡಲ್ಲ. ನಮ್ಮ ಚಾಯ್ಸಸ್ಸು, ನಮ್ಮ ಪ್ರಿಯಾರಿಟೀಸು, ನಮ್ಮ ಲೈಫ್ ನಮ್ಮ ಕೈಲಿರುತ್ತಲ್ವ. ನಾನು ಅದನ್ನು ಬಿಲೀವ್ ಮಾಡೋಣ ಅಷ್ಟೇ. ನಮ್ಮ ಲೈಫು
ನಮ್ಮ ಪ್ರಕಾರ ಇರ್ಬೇಕು ಅಷ್ಟೇ. ನಾನು ಲೈಫಲ್ಲಿ ನೋಡೋದು ನಮ್ಮ ಕಂಫರ್ಟ್ ಝೋನು, ನಮಗೆ ಮ್ಯಾಚ್ ಆಗುವಂಥವ್ರು ಹಂಗೆ ಅಂತ. ಬಟ್ ನಿಮಗೆ ಇಲ್ಲಿವರೆಗೂ ಆಗಿರೋ ಎಕ್ಸ್ಪೀರಿಯನ್ಸ್ ಅಂದರೆ ಎಷ್ಟು ಹೀರೋಗಳ ಜೊತೆ ಕೆಲಸ ಮಾಡಿದ್ದೀರಿ, ದೊಡ್ಡವರು ಸಣ್ಣವರು ಎಲ್ಲ ಮಿಕ್ಸ್ಡ್ ಇದೆ, ಎಲ್ಲರ ಜೊತೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆಯಾ? ಅಂದರೆ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೀರಿಯನ್ಸ್. ಒಂದೇ ಒಂದು ಸಿಂಗಲ್ ಕಂಪ್ಲೇಂಟು ನನಗೂ ಅವ್ರ ಮೇಲಿಲ್ಲ, ಅವ್ರಿಗೂ ನನ್ನ ಬಗ್ಗೆ ಇಲ್ಲ. ನೀವು ಈಗ ನೀವು ಸುದೀಪ್ ಅವ್ರ ಹತ್ರ ಹೋಗಿ, ವಿಜಯ್ ಅವ್ರ ಹತ್ರ ಹೋಗಿ, ಗಣೇಶ್ ಹತ್ರ ಹೋಗಿ, ಯಾರ ಹತ್ರ ಹೋದ್ರೂ ನಾನು ಎಷ್ಟು ಕಂಫರ್ಟಬಲ್ ಆಗಿ ಫೀಲ್ ಆಗಿದ್ದೀನೋ ಅಷ್ಟೇ ಅವರು ನನ್ನ ಜೊತೆ ಕೆಲಸ ಮಾಡೋದ್ರಲ್ಲಿ ಕಂಫರ್ಟಬಲ್ ಫೀಲ್ ಆಗಿದ್ದಾರೆ. ಬಟ್ ಕೆಲವು ಸಲ ಈಗ ನೀವು ಅಂದ್ಕೊಂಡು ಮಾಡಿರೋ ಸಿನಿಮಾಗಳು ಅನ್ಕೊಂಡಂಗೆ ಆಗ್ಬೋದು, ಕೆಲವು ಸಲ ಅನ್ಕೊಳ್ದೇ ಇರೋದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂದು ಕ್ರಿಯೇಟ್ ಆಗಿಬಿಡ್ಬೋದು, ವೈಸ್ ವರ್ಷ ಹಿಂಗಾಗುತ್ತೆ. ಸೊ ಆ ಥರ ಆದಾಗ ನಿಮ್ಮ ಕರಿಯರ್ನಲ್ಲಿ ಆ ಥರ ಆಗಿದೆ ಕೆಲವನ್ನ. ಸುಮ್ಮನೆ ಈಗ ಒಂದು ಮುಂಗಾರು ಮಳೆ ಅಂತ ಬಂದಾಗ ಒಂದು ಈ ಥರದ್ದು ಪ್ರೀಕ್ವೆಲ್ನ ಶಶಾಂಕ್ ಅವರು ತಗೊಂಡ್ರ ಅಂದಾಗಲೇ ಎಲ್ಲರೂ ಯೋಚನೆ ಮಾಡಿದ್ರು. ಅಂದರೆ ಇನ್ನೊಬ್ರು ಒಂದು ಸಕ್ಸಸ್ ಮಾಡಿದಂಥ ಒಂದು ಸಿನಿಮಾ, ಆ ಹೆಸರು, ಆ ಬ್ರ್ಯಾಂಡನ್ನು ಇಟ್ಕೊಂಡು ಇನ್ನೊಬ್ಬ ನಿರ್ದೇಶಕ, ತಮ್ಮದೇ ಆದಂಥ ಒಂದು ಇಮೇಜ್ ಇರುವಂಥ ನಿರ್ದೇಶಕ ಈ ಬ್ರ್ಯಾಂಡನ್ನು ತಗೊಂಡು ಸಿನಿಮಾ ಮಾಡುವಾಗ ಯಾಕೆ ಅನ್ನೋ ಪ್ರಶ್ನೆಗಳು ಕೂಡ ಇತ್ತು. ಅದು ಒಂದು ಪ್ರೀತಿಗೋಸ್ಕರ ಮಾಡಿದ ಸಿನಿಮಾ ಅದು. ಈಗ ಮುಂಗಾರು ಮಳೆ 2 ಸಿನಿಮಾನ ಇನಿಷಿಯಲ್ ಆಗಿ ನಾನು ಮಾಡಲ್ಲ ಅಂತಾನೆ ಹೇಳಿದ್ದು. ಫಸ್ಟ್ ಹೇಳಿದ್ರಿ ಮಾಡಲ್ಲ ಅಷ್ಟೇ ಬಂದಾಗ ನಾನು ಅದು ಒಪ್ಪೇ ಇರಲಿಲ್ಲ. ಬೇರೆಯವರ ಶೂ ಒಳಗಡೆ ನಾವು ಯಾಕೆ ಕಾಲು ಹಾಕಬೇಕು, ಬೇಡ ಗಂಗಣ್ಣ. ಅವ್ರು ಗಂಗಾಧರ್ ಅಂತ ಮುಂಗಾರು ಮಳೆ ಸಿನಿಮಾ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ದವರು, ಮುಗ್ಗನ ಮನಸ್ಸಿಗೂ ಅವರೇ. ಸೊ ಅವ್ರು ಪ್ರೊಡಕ್ಷನ್ ಮಾಡಿದ್ದ ಮುಂಗಾರು ಮಳೆ 2. ನಮ್ಗೆ ತುಂಬಾ ಆತ್ಮೀಯರು. ಅವ್ರು ಬಂದಾಗ ಬೇಡ ಗಂಗಣ್ಣ, ನಮ್ಗೆ ಯಾಕೆ ಗಂಗಣ್ಣ, ಭಟ್ರ ಹತ್ರನೇ ಮಾಡಿಸಿ, ನಮಗೂ ಅದಕ್ಕೂ ಸೆಟ್ ಆಗಲ್ಲ ಅಂತ ನಾನು ಹೇಳಿದ್ದೆ. ಬಟ್ ಅಲ್ಲಿ ಯೋಗರಾಜ್ ಭಟ್ ಅವ್ರು ಮಾಡೋದಕ್ಕೆ ಅಲ್ಲೇನು ಬೇರೆ ಇನ್ನೊಂದಷ್ಟು ಪ್ರಾಬ್ಲಮ್ಸ್ ಇತ್ತು, ಅವ್ರು ಅವೈಲೇಬಲ್ ಇರಲಿಲ್ಲ, ಏನೋ ಒಂದಷ್ಟು ಟೆಕ್ನಿಕಲ್ ರೀಸ್ ಇಲ್ಲ ಸರ್ ಅವ್ರು ಮಾಡಲ್ಲ ಅಂತ ಇದ್ದಾರೆ. ಹಂಗಾಗಿ ನಾನು ಮಾಡಲೇಬೇಕು ಅಂತ ಇವರು, ಅವ್ರು ಗಣೇಶ್ಗೆ ಮತ್ತೆ ನಮ್ಮ ಪ್ರೊಡ್ಯೂಸರ್ ಗಂಗಣ್ಣಂಗೆ ಇಬ್ರಿಗೂ ಮಾಡಲೇಬೇಕು ಮುಂಗಾರು ಮಳೆ 2 ಅಂತ ಆಸೆ, ಈಗಲೇ ಮಾಡಬೇಕು ಅಂತ. ಆ ಪ್ರೀತಿಗೆ ನಾನು ಒಪ್ಕೊಳ್ಳೇಬೇಕಾಯ್ತು. ಬಿಕಾಸ್ ಗಣೇಶು ನನಗೆ ತುಂಬಾ, ನಾನು ಡೈರೆಕ್ಟರ್ ಆಗಕ್ಕೆ ಮುಂಚೆಯಿಂದನೂ ಪರಿಚಯ, ಗಣೇಶ್ ಸ್ಟಾರ್ ಆಗಕ್ಕೆ ಮುಂಚೆಯಿಂದನೂ ಗಣೇಶ್ ನನಗೆ ಪರಿಚಯ, ನಾನು ಗಣೇಶಿಗೆ ಪರಿಚಯ. ಇನ್ಫ್ಯಾಕ್ಟ್ ನಾ ಇಬ್ರು ಸೇರಿ ಒಂದು ಪಿಕ್ಚರ್ ಮಾಡಬೇಕಾಗಿತ್ತು. ಅವ್ನು ಫಸ್ಟ್ ಹೀರೋ ಆಗಿ, ನಾನು ಫಸ್ಟ್ ಡೈರೆಕ್ಟರ್ ಆಗಿ. ಹೌದಾ? ಚೆಲ್ಲಾಟಗಿಂತ ಮೊದಲು, ನಮ್ಮ ಚೆಲ್ಲಾಟಗಿನ ಮೊದಲು ಅದು ಇದರಲ್ಲಿ ಕಾಮಿಡಿ ಶೋ ಮಾಡುವಾಗ ಇನ್ನು ಯಾವ್ದು ಫಿಲಮ್ಗಳಲ್ಲಿ ಚಿಕ್ಕ ಪಾತ್ರಗಳು ಮಾಡ್ತಾ, ಕಾಮಿಡಿ ಪಾತ್ರ ಮಾಡ್ತಾ ಇದ್ದೆ ಗಣೇಶ್. ಅವಾಗಿಂದನೂ ಪರಿಚಯ. ಒಂದು ಫಿಲ್ಮ್ ಮಾಡ್ಬೇಕಿತ್ತು, ಒಂದು ಪ್ರೊಡ್ಯೂಸರ್ ಹಿಡಿದಿದ್ದೆ ನಾನು ಅವಾಗಲೇ. ಬಟ್ ಆಗ್ಲಿಲ್ಲ, ಅನ್ಫಾರ್ಚುನೇಟ್ಲಿ ಆಗ್ಲಿಲ್ಲ ಅದು. ಸೊ ಅವಾಗಿಂದನೂ ಪರಿಚಯ ಇದ್ದಿದ್ರಿಂದ, ಸೊ ಗಣೇಶ್ ಅಂದ್ರೂ ಫ್ರೆಂಡು, ಪರಿಚಯ. ಗಂಗಾಧರ್ ಅವರು ಕ್ಲೋಸ್ ಫ್ರೆಂಡು. ಅವರು ಪ್ರೀತಿಗೋಸ್ಕರ ಆಯ್ತು ನೋಡೇ ಬಿಡೋಣ, ನನಗೂ ಒಂದು ಚಾಲೆಂಜು, ನೋಡೋಣ ಆಯ್ತು ಮಾಡೋಣ ಅಂತ ಹೇಳಿ ಮಾಡಿದ ಸಿನಿಮಾ ಅದು ಅಷ್ಟೇ. ಅದು ಕತೆ ನನ್ನ ಹತ್ರ ಮುಂಚೆನೇ ಇದ್ದಿದ್ದ ಕತೆ ಅದು. ಮುಂಗಾರು ಮಳೆ 2 ಏನು ಕತೆ ನೀವು ನೋಡ್ತಾ ಇದ್ರಿ, ನನ್ನ ಹತ್ರ ಬೇರೆ ಒಂದು ಸಿನಿಮಾ ಮಾಡಬೇಕು ಅಂತ ಇಟ್ಕೊಂಡಿದ್ದ ಕತೆ ಅದು. ಒಂದು ಅದ್ಭುತವಾದ ಲವ್ ಸ್ಟೋರಿ ಆ್ಯಕ್ಚುಲಿ. ಅದು ಬೇರೆ ಕತೆ, ಬಟ್ ಅದಕ್ಕೆ ಮುಂಗಾರು ಮಳೆ 2 ಅನ್ನೋ ಹೆಸರು, ಅದನ್ನ ಜಸ್ಟಿಫೈ ಮಾಡಕ್ ಹೋಗಿ ಒಂದಷ್ಟೆಲ್ಲ ಬಹುಶಃ ಫ್ರಾಂಚೈಸ್ ತಗೊಂಡಿದ್ದೇ ತಪ್ಪಾಯ್ತಾ? ಅದೇ ಓಕೆ, ಅದು ಪ್ರೀತಿಗೋಸ್ಕರ ಮಾಡಿದ್ದು. ಆಮೇಲೆ ನಮ್ಗೆಲ್ಲ ಆನೆಸ್ಟಿ ಎಫರ್ಟ್ ಹಾಕಿ ಮಾಡಿದ್ವಿ. ಆಮೇಲೆ ನನಗೆ ಮುಂಚೆನೂ ಹೇಳಿದ್ರಲ್ಲ ನೀವು, ನಿಮ್ಗೆ ಅನ್ಸಿತ್ತು ಅಂದರೆ, ನನಗೂ ನನ್ನ ಸುತ್ತ ಇರೋರೆಲ್ಲರೂ ಬೇಡ ಅಂತಲೇ ಹೇಳಿದ್ದು ಫಸ್ಟು. ನಾನು ಆ ಪಿಕ್ಚರ್ ಮಾಡ್ತೀನಿ ಅಂದಾಗ ನನಗೆ ಯಾರ್ಯಾರು ಅವತ್ತಿಗೆ ಆತ್ಮೀಯ ಇರುತ್ತಿದ್ರು, ನಿಮ್ಗೆ ಯಾಕೆ ಬೇಕಿದೆಲ್ಲ ಅಂತ. ಸೊ ಬಟ್ ನನಗೆ ಇವರಿಬ್ಬರು ಪ್ರೀತಿಗೋಸ್ಕರ ನಾನು ನೋ ಅನ್ನೋಕ್ಕಾಗಲಿಲ್ಲ. ಆಮೇಲೆ ನೋಡೋಣ ಅದರಲ್ಲಿ ಏನಿದೆಯಮ್ಮ, ನಾನು ಹೇಳೋದು ನನಗೆ ಈಗೋ ಅದೆಲ್ಲ ಇಲ್ಲ. ಅವ್ರು ಮಾಡಿರೋದನ್ನ ನಾವು ಯಾಕೆ ಮಾಡಬೇಕು ಆ ಥರ ಅಲ್ಲ. ಇಷ್ಟು ಪ್ರೀತಿಗಿಂತ ಅದು ದೊಡ್ಡದು ಅನ್ನಿಸ್ಲಿಲ್ಲ ನನಗೆ. ಆಯಿತು, ಒಂದು ಮಾಡೋಣ, ಒಂದು ಪ್ರಯತ್ನ ಮಾಡೋಣ, ಅವ್ರು ಆಸೆ ಪಡ್ತಾ ಇದ್ದಾರೆ, ಮಾಡೋಣ, ನಮ್ಗೆ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಮಾಡೋಣ. ಅದ್ರದ್ದು ಆಫ್ಟರ್ ಎಫೆಕ್ಟ್ಸು ಒಂದು ಭಯ ಅಂತೂ ಇತ್ತು. ಆ ಹ್ಯಾಂಗ್ ಓವರಲ್ಲಿ ನಾನು ಹೇಳಿದೆ, ಈ ಕತೆ ಮಾಡ್ಕೊಡ್ತೀನಿ, ತುಂಬ ಚೆನ್ನಾಗಿದೆ, ಬೇರೆ ಹೆಸರು ಇಟ್ಬಿಡೋಣ, ನಾವು ಮಾಡೋಣ ಸಿನಿಮಾ, ಆ ಹೆಸರೇ ಹಾಕ್ಬೇಕು ಅಂತ. ಅವ್ರಿಗೆ ಅದೇ ಹೆಸರು ಬೇಕು ಅಂತ, 2ನೇ ಮಾಡಬೇಕು ಅಂತ. ಈ ಥರದ್ದೊಂದು ಎಲ್ಲ ಒಂದು ಏನು ಪ್ರೀತಿಯ ಒತ್ತಾಯಕ್ಕೆ ಕಟ್ಟು ಬಿದ್ದು ಮಾಡಿದ್ದು. ಬಟ್ ಅದೇ ಮಾಡೋ ಪ್ರಾಸೆಸ್ ಎಲ್ಲ ಟೈಟಲ್ನ ಜಸ್ಟಿಫೈ ಮಾಡಕ್ ಹೋಗಿ ಅದು ನಾನು ಸ್ವಲ್ಪ ಏನೇನೋ ಒಂದಷ್ಟು, ಅಂದರೆ ಆ ಟೈಟಲಿಂದಾಗಿ ಒಂದಷ್ಟು ಕಥೆಯಲ್ಲಿ ಒರಿಜಿನಲ್ ಕಥೆನ ಆಲ್ಟರ್ ಮಾಡಬೇಕಾಗಿ ಬಂತು ನಾನು. ಅದೆಲ್ಲ ಏನೋ ಒಂದಷ್ಟು, ಅಂದರೆ ಜನ ನಿರೀಕ್ಷೆ ಮಾಡಿದ್ದಕ್ಕೆ ಬೇರೆ ಥರ ಆಯಿತು. ಬಟ್ ಹಾಗಂತ ಏನು, ಈಗ ಇವತ್ತಿಗೂ ಎಷ್ಟೋ ತೀರಾ ಕಾಮನ್ ಪೀಪಲ್ ಅಂತ ಅನಿಸ್ಕೊಂಡವ್ರು ಆ ಸಿನಿಮಾ ತುಂಬ ಚೆನ್ನಾಗಿದೆ ಅಂತಾರೆ. ಬಹುಶಃ ಮುಂಗಾರು ಮಳೆ ಟೈಟಲ್ ಹ್ಯಾಂಗ್ ಓವರಲ್ಲಿ ನೋಡಿದಾಗ ಅವ್ರಿಗೆ ಅದು ಬೇರೆ ಥರ ಕಾಣಿಸುತ್ತೆ. ನೀವು ಟೈಟಲ್ ಹೊರತಾಗಿ ನೋಡಿದ್ರೆ ಅದು ಇವತ್ತಿಗೂ ಒಳ್ಳೆ ಸಿನಿಮಾನೇ. ಮುಂಗಾರು ಮಳೆ ಕತೆ ತುಂಬ ಒಳ್ಳೆ ಕತೆ, ಅದು ತುಂಬ ಒಳ್ಳೆ ಸಿನಿಮಾನೇ ಅದು. ಆ ಟೈಟಲ್ ಹ್ಯಾಂಗ್ ಓವರಲ್ಲಿ ಅದು ಏನೇನೋ ಆಯಿತು. ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಯಾರು ಜನನೂ ಬೈಯೋಕ್ಕಾಗಲ್ವಲ್ಲ, ಯಾಕಯ್ಯ ಇಟ್ಟ ಹೆಸರು ಅಂತ ಕೇಳ್ತಾರೆ ಅಲ್ವಾ. ಇದು ಟೈಮ್ ಅಷ್ಟೇ. ಕೆಲವೊಮ್ಮೆ
ಎಲ್ಲವೂ ಎಲ್ಲವೂ ನಾವು ಅಂದ್ಕೊಂಡಂಗೆ ಆಗಲ್ಲ ಲೈಫಲ್ಲಿ. ಕರೆಕ್ಟ್. ಲೈಫ್ ಅದಾಗೆ ಏನೋ ಒಂದಷ್ಟು ಮಾಡಿಸುತ್ತೆ, ಅದರಿಂದ ನಾವು ಒಂದಷ್ಟು ಪಾಠ ಕಲಿತೀವಿ. ಪಾಠ ಕಲಿತು ಆ ಥರದ ಇನ್ನೊಂದು ಮಿಸ್ಟೇಕು ಅದು ಇದು ಮಾಡಬಾರ್ದು ಅಷ್ಟೇ. ನಿಮ್ಮ ಕರಿಯರ್ನಲ್ಲಿ ಸಕ್ಸಸ್ ಜರ್ನಿಯಲ್ಲಿ ಈ ಕೃಷ್ಣ ಅನ್ನೋ ಒಂದು ಸೀರೀಸ್ ಅಥವಾ ಫ್ರಾಂಚೈಸ್ಗಳು ಏನು ಮಾಡಿದ್ರು, ಕೃಷ್ಣನ್ ಲವ್ ಸ್ಟೋರಿ, ಕೃಷ್ಣ ಲೀಲಾ, ಸೊ ಅದು ನಿಮ್ಗೆ ತುಂಬ ಚೆನ್ನಾಗಿ ಕೈ ಹಿಡಿತು, ನಿಮ್ಮ ಮತ್ತು ಅಜಯ್ ರಾವ್ ಕಾಂಬಿನೇಷನು. ಸೊ ಈ ಕೃಷ್ಣ, ಅಜಯ್ ರಾವ್ ಮತ್ತು ಶಶಾಂಕು ಈ ಕಾಂಬಿನೇಷನ್ ಇದೆಯಲ್ಲ, ಇದು ಹೆಂಗೆ? ಅಲ್ಲ, ಅದು ಕೃಷ್ಣನ್ ಲವ್ ಸ್ಟೋರಿಯಿಂದ ಶುರುವಾಗಿದ್ದು. ಅಜಯ್ದು ನನ್ನ ಫಸ್ಟು ಕೃಷ್ಣನ್ ಲವ್ ಸ್ಟೋರಿಗೆ ಫಸ್ಟ್ ಕತೆ ನಾನು ಉದಯ್ ಮೆಹ್ತಾ ಅವರು ಕೊಲಾಬ್ರೇಟ್ ಆಗಿದ್ದು. ಕರೆಕ್ಟ್. ಉದಯ್ ಸರ್ ನನ್ನ ಜೊತೆ ಒಂದು ಫಿಲಮ್ ಮಾಡಬೇಕು ಅಂತ ಕರೆಸಿ ಕತೆ ಕೇಳಿದ್ರು. ಸೊ ಅವ್ರಿಗೆ ಆ ಕತೆ ತುಂಬ ಇಷ್ಟ ಆಯಿತು, ಕೃಷ್ಣನ್ ಲವ್ ಸ್ಟೋರಿ. ಕತೆ ಆದಮೇಲೆ ಯಾರು ಹೀರೋ ಅಂತ ನಾವು ಹುಡುಕಿದ್ದು, ಈ ಕತೆಗೆ ಯಾರು ಸೂಟ್ ಆಗ್ಬೋದು ಅಂದರೆ ಅವಾಗ ಅಜಯ್ ಸೂಟ್ ಆಗ್ತಾನೆ ಅನ್ನೋ ಕಾರಣಕ್ಕೆ ಅಜಯ್ನ ಹಾಕ್ಕೊಂಡು ಆ ಸಿನಿಮಾ ಮಾಡಿದ್ದು. ಆಗಷ್ಟೇ ಅಜಯ್ದು ತಾಜ್ ಮಹಲ್ ಹಿಟ್ಟಾಗಿತ್ತು. ಹಾಗೆ ಆ ಸಿನಿಮಾ ಮಾಡಿದ್ವಿ, ಅದು ಸಕ್ಸಸ್ ಆಯಿತು. ಆ ಸಕ್ಸಸ್ಸಿಂದ ಹೀಗೆ ಅಜಯ್ಗೆ ಕೃಷ್ಣ ಅಜಯ್ ರಾವ್ನ ಹೆಸರು ಬಂತು. ಆಮೇಲೆ ನಾವು ಈ ಬಚ್ಚನ್ನು ಅದೆಲ್ಲ ಆದಮೇಲೆ ಆ ಟೈಮಲ್ಲೇ ನನಗೆ ಯಾವಾಗ ಕೃಷ್ಣನ್ ಲವ್ ಸ್ಟೋರಿ ಮಾಡೋ ಟೈಮಲ್ಲೇ 2010 ಇದೊಂದು ಈ ಕೃಷ್ಣ ಲೀಲಾ ಅದು ಕಥೆ ಇದೆಯಲ್ಲ, ಅದರದ್ದೊಂದು ರಿಯಲ್ ಇನ್ಸಿಡೆಂಟ್ TV9 ವಾರೆಂಟ್ ಎಪಿಸೋಡಲ್ಲಿ ನೋಡಿದಂಥ ಒಂದು ರಿಯಲ್ ಇನ್ಸಿಡೆಂಟ್ ಅದು. ಓಕೆ, ಕರೆಕ್ಟ್. ಅದು ನನ್ನ ತಲೆನಲ್ಲಿತ್ತು, ಈ ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿದೆಯಲ್ಲ, ಒಂದು ಸಿನಿಮಾ ಮಾಡಬೇಕು ಅಂತ. ಅದು ನನಗೆ ತುಂಬ ಕಾಡ್ತಾ ಇತ್ತು ಆ ಕತೆ. ಓಕೆ. ಅದಕ್ಕೆ ಬಚ್ಚನ್ ಆಗಿದ ತಕ್ಷಣ ಇಮಿಡಿಯೇಟ್ ನನ್ನ ಹತ್ರ ಆ ಕತೆ ನನ್ನನ್ನು ತುಂಬ ಕಾಡ್ತಾ ಇದ್ದಿದ್ದರಿಂದ ಸ್ಟ್ರೈಟ್ ಅವೇ ನನ್ನ ಕೃಷ್ಣ ಲೀಲಾ ಮಾಡೋ ಫಿಲಮ್ ಮಾಡೋಕ್ಕೆ ಹೊರಟೆ. ಓಕೆ. ಅಂದರೆ ಅದಕ್ಕೆ ಅಜಯ್ ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇದ್ದ. ಸೊ ಹಂಗಾಗಿ ಅಜಯ್ನೇ ಹಾಕೊಂಡು ಮಾಡೋಣ ಅಂತ ಹೇಳಿ, ಇನ್ಫ್ಯಾಕ್ಟ್ ನಾನು ಪ್ರೊಡಕ್ಷನ್ ಮಾಡಬೇಕು ಅಂತ ಹೋಗಿದ್ದೆ ಅಜಯ್ ಹತ್ರ. ಓಕೆ ಓಕೆ. ಈ ಕೃಷ್ಣ ಲೀಲಾ ಅಂತ ಒಂದು ಫಿಲಮ್ಮು, ಈ ಪ್ರೊಡಕ್ಷನ್ ನಾನೇ ಮಾಡ್ಬಿಡ್ತೀನಿ, ಕಡಿಮೆ ಬಜೆಟಲ್ಲಿ ಆಗುತ್ತೆ, ಕತೆ ತುಂಬ ಚೆನ್ನಾಗಿದೆ, ಗ್ಯಾರಂಟಿ ವರ್ಕ್ ಆಗುತ್ತೆ ಅಂತ. ಆಮೇಲೆ ಅವನು ಇಲ್ಲ ನಾನು ಮಾಡ್ತೀನಿ ಅಂತ ಅವನೊಂಥರ ಪ್ರೀತಿಯಿಂದ ಒತ್ತಾಯ ಮಾಡ್ದ. ಇಲ್ಲ ನಾನು ಮಾಡ್ಬಿಡ್ತೀನಿ ಸರ್ ಪ್ರೊಡಕ್ಷನ್, ಇದು ನೆಕ್ಸ್ಟ್ ಮಾಡಿದೀವಿ ಅಂತ. ಆಯ್ತು ಬಿಡು, ನೀನು ಮಾಡಿದ್ರೆ ನಾನು ಮಾಡಿದ್ರೆ ಒಟ್ಟಿಗೆ ಮಾಡೋಣ ಅಂತೇಳಿ ಕೃಷ್ಣ ಲೀಲಾ ಮಾಡಿದ್ವಿ. ಅಷ್ಟೇ ಚೆನ್ನಾಗಿ ವರ್ಕ್ ಆಯ್ತು. ಚೆನ್ನಾಗಿ ವರ್ಕ್ ಆಯ್ತು, ತುಂಬ ಚೆನ್ನಾಗಿ ವರ್ಕ್ ಆಯ್ತು. ಅದ್ರ ಕೃಷ್ಣನ್ ಲವ್ ಸ್ಟೋರಿ ಇಟ್ಟಾಗಿದ್ರಿಂದ ಅವನು ಕೃಷ್ಣ ಅಜಯ್ ರಾವ್ನ ಹೆಸರು ಬಂತು. ಅದಾದ್ಮೇಲೆ ಬೇರೆಯವರೆಲ್ಲ ಮಾಡಿದ್ರು ಕೃಷ್ಣ ಅನ್ನೋ ಟೈಟ್ಲ್ ಇಟ್ಕೊಂಡು. ನಾನು ಮಾಡಿದ್ದು ಮ್ಯಾರೇಜ್ ಸ್ಟೋರಿ ಅಂತ. ನಾನು ಕೃಷ್ಣ ಲೀಲಾ ಪಿಕ್ಚರ್ಗೆನೆ ನಾನು ಕೃಷ್ಣ ಅನ್ನೋ ಹೆಸರು ಇಡಕ್ಕೆ ನನಗೆ ಇಷ್ಟ ಇರಲಿಲ್ಲ. ಇಲ್ಲ ಬೇರೆ ಏನಾರು ಇಡೋಣ ಅಂತ. ಅದೇನೋ ಮತ್ತೆ ಅಲ್ಲಿ ಇಲ್ಲಿ ಹೋಗಿ ಬಂದು ಕೊನೆಗೆ ಅಲ್ಲಿಗೆ ನಾವು ಫಿಕ್ಸ್ ಆಗೋವಂಥ ಪರಿಸ್ಥಿತಿ ಬಂತು ಅಷ್ಟೇ. ಓಕೆ, ನಿಮ್ಮ ಜರ್ನಿ ಅಲ್ಲಿಂದ ಇಲ್ಲಿಗೆ ಒಂದು 30 ವರ್ಷ ಮಾತಾಡ್ತಾ ಇದ್ವಿ. ಈಗ ಇಂಡಸ್ಟ್ರಿ ತುಂಬ ಚೇಂಜ್ ಆಗಿದೆ ಟೆಕ್ನಿಕಲ್ ಆಸ್ಪೆಕ್ಟ್ಸಿಂದ. ಅಂದರೆ ಹಂತವಾಗಿ ಎಲ್ಲ ರಂಗದಲ್ಲೂ ಕೂಡ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಸಿನಿಮಾ ರಂಗದಲ್ಲೂ ಆ ಥರ ಟೆಕ್ನಿಕಲಿ ಅಪ್ಡೇಟ್ ಆಗಿ ಇವತ್ತೊಂದು ಪ್ಯಾನ್ ಇಂಡಿಯಾ ಅಥವಾ ಸಿನಿಮಾ ಮೇಕಿಂಗ್ ಅನ್ನೋದು ಒಂದು ಬೇರೆ ಥರನೇ ಆಗಿದೆ. ಇವತ್ತು ಮೇಕಿಂಗ್ ಸಿನಿಮಾಗಳು ಅಂತ ಮಾತಾಡ್ತಾರೆ. ಒಬ್ಬ ನಿರ್ದೇಶಕರಾಗಿ ನೀವು ಏನನ್ನು ಗಮನಿಸ್ತೀರ? ನೀವು ಇಲ್ಲಿವರೆಗೂ ಹೆಚ್ಚು ಪ್ಯಾನ್ ಇಂಡಿಯಾ ಅನ್ನೋ ಏನು ಹೇಳ್ತೀವಿ ಒಂದು ಟ್ರೆಂಡ್ಗೆ ಅಥವಾ ಯಾವುದೋ ಒಂದು ಇದಕ್ಕೆ ಸ್ಟಿಕ್ ಆನ್ ಆದವರಲ್ಲ. ಅಲ್ಲ, ಅದೇನು ಒಳ್ಳೇದೇ. ಇನ್ಫ್ಯಾಕ್ಟ್ ನಾನು ಬಚ್ಚನ್ ಮಾಡುವಾಗ ಪ್ಯಾನ್ ಇಂಡಿಯಾ ಫಿಲ್ಮ್ ಅಂತಾನೆ ಮಾಡಿದ್ದು ಬಚ್ಚನ್. ಸೊ ಈ ಆಸೆ ಈಗ ನಾನು ಇವತ್ತಿಂದಲ್ಲ, ಈಗ ಯಶ್ ಯಾಕೆ ಹೋಗಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅಂತ ಅದ್ರ ಹಿಂದೆ ಬಿದ್ದು KGFನ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಅಂತ ಅಂದರೆ, ಯಶ್ಗಾಗಲಿ ನನಗಾಗಲಿ ನಮ್ಮೆಲ್ರಿಗೂ ಇದ್ದಿದ್ದು ಒಂದೇ ಆಸೆ. ನಾವಿನ್ನೂ ಅವನಿನ್ನೂ ಮುಗಿನ ಮನಸ್ಸಲ್ಲಿ ಆ್ಯಕ್ಟ್ ಮಾಡುವಾಗ ಅಥವಾ ಅದಾದಮೇಲೆ ಅವ್ನು ಯಾವುದೋ ಬೇರೆ ಸಿನಿಮಾಗಳು ಆ್ಯಕ್ಟ್ ಮಾಡುವಾಗ, ನಾನು ಡೈರೆಕ್ಷನ್ ಮಾಡುವಾಗ ನೋಡಿದ್ರೆ ಕರ್ನಾಟಕದಲ್ಲಿ ಬೇರೆ ಭಾಷೆ ಸಿನಿಮಾಗಳು ಅಷ್ಟು ದೊಡ್ಡದಾಗಿ ರಿಲೀಸ್ ಆಗುತ್ತೆ. ಆಮೇಲೆ ಒಂದು ತಮಿಳು ಸಿನಿಮಾ ಎಲ್ಲ ಭಾಷೆನಲ್ಲೂ ರಿಲೀಸ್ ಆಗುತ್ತೆ, ಒಂದು ತೆಲುಗು ಸಿನಿಮಾ ಎಲ್ಲ ಭಾಷೆಯಲ್ಲೂ ರಿಲೀಸ್ ಆಗುತ್ತೆ. ಕನ್ನಡ ಸಿನಿಮಾ ಮಾತ್ರ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗುತ್ತೆ. ನಮ್ಮ ಸಿನಿಮಾನೂ ಎಲ್ಲ ಭಾಷೆನೂ ರಿಲೀಸ್ ಆಗಬೇಕಲ್ವಾ? ಇದು ನನಗೊಬ್ಬ ಡೈರೆಕ್ಟರ್ ಆಗಿ ನನಗೂ ಇದ್ದಿದ್ದ ಆಸೆ, ಯಶ್ಗೂ ಅದೇ ಥರದ ಆಸೆ ಇತ್ತು. ಇನ್ಫ್ಯಾಕ್ಟ್ ಹಂಗೆ ತುಂಬ ಜನ ಎಲ್ರಿಗೂ ಇದ್ದಂಥ ಆಸೆಗಳೇ. ಬಟ್ ಎಲ್ರಿಗೂ ಅವಕಾಶ ಸಿಗಬೇಕಲ್ಲ ಅಂಥದನ್ನ ಅಚೀವ್ ಮಾಡೋದಕ್ಕೆ. ಈಗ ನನಗೆ ಅವಕಾಶ ಒಂದ್ಸರಿ ಸುದೀಪ್ ಅವ್ರ ಜೊತೆ ಸಿನಿಮಾ ಮಾಡ್ತಿದ್ದೀನಿ ಅಂತ ಗೊತ್ತಾದಾಗ ನನಗದು ಒಳ್ಳೆ ಅವಕಾಶ ಅಂತ ಅನ್ನಿಸ್ತು. ಸುದೀಪ್ ಅವರು ಅಷ್ಟೊತ್ತಿಗೆ ಆಲ್ರೆಡಿ ಈಗಾದಲ್ಲಿ ಮಾಡಿದ್ರು, ಹಿಂದಿನಲ್ಲಿ ರಾಮ್ ಗೋಪಾಲ್ ಅವ್ರ ಜೊತೆ ಫಿಲಮ್ ಮಾಡಿದ್ರು, ಅಲ್ಲಿನ ಆಡಿಯನ್ಸ್ಗೂ ಪರಿಚಯ ಇದ್ರು. ಇದು ಗ್ರೇಟ್ ಅಪಾರ್ಚುನಿಟಿ. ಓಕೆ, ನಾವು ಇದನ್ನ ಪ್ಯಾನ್ ಇಂಡಿಯಾ ಸಿನಿಮಾ ಥರ ಮಾಡೋಣ ಅಂತೇಳಿ ಅದೇ ಕಾರಣಕ್ಕೆ ಬಚ್ಚನನ್ನು ಅಷ್ಟೊಂದು ದೊಡ್ಡ ಸ್ಕೇಲಲ್ಲಿ ಮಾಡಿದ್ದ ಅವತ್ತಿಗೆ ಪ್ಯಾನ್ ಇಂಡಿಯಾ ಫಿಲ್ಮು ಬಚ್ಚನ್. ಕರೆಕ್ಟ್. 5 ಲ್ಯಾಂಗ್ವೇಜ್ಗೂ ಡಬ್ಬು ಮಾಡಿದ್ವಿ ಫಿಲಮನ್ನು. ಸೆಮಲ್ಟೇನಿಯಸ್ ರಿಲೀಸ್ ಮಾಡಬೇಕು ಅನ್ನೋ ಪ್ಲ್ಯಾನು ಇತ್ತು. ಅದೇ ಆ್ಯಂಗಲಲ್ಲಿ ಸಿನಿಮಾನ ಮಾಡಿದ್ದು ಅದನ್ನು ಎಲ್ಲದನ್ನು. ಬಟ್ ಟೆಕ್ನಾಲಜಿ ಇವತ್ತಿನಷ್ಟು ಅಡ್ವಾನ್ಸ್ ಆಗಿರಲಿಲ್ಲ. ಅವತ್ತಿನ ಪ್ರಿಂಟ್ಗಳ ಕಾಲ. ಈ ಡಿಜಿಟಲ್ಲು ನಾ ಇಲ್ಲೇ ಕೂತ್ಕೊಂಡು ಅಲ್ಲಿ ಸಿನಿಮಾನ ಹಾರ್ಡ್ ಡಿಸ್ಕಲ್ಲಿ ಡೌನ್ಲೋಡ್ ಮಾಡಿ ಟಕ ಅಂತ ಪ್ರಿಂಟ್ ಹಾಕಿ ಇಷ್ಟೊಂದು ಈಸಿ ಇರಲಿಲ್ಲ ಪ್ರಾಸೆಸ್ ಅವತ್ತು. ಸೊ ಒನ್ ಬೈ ಒನ್ ಹೋಗ್ಬೇಕಾಗಿತ್ತು. ಅದು ತುಂಬ ಹೆಕ್ಟಿಕ್ ಅಂತ ಅನಿಸ್ತು ನಮಗೆಲ್ಲ. ಫಿಲಮ್ ಎಲ್ಲ ರೆಡಿ ಆದಮೇಲೆ ಹೆಕ್ಟಿಕ್ ಅಂತ ಅನಿಸಿ ಬೇಡ ಕನ್ನಡ ಮಾಡಿ ಎಲ್ಲ ಮಾಡೋಣ ಅಂತೇಳಿ ಕನ್ನಡದಲ್ಲಿ ರಿಲೀಸ್ ಮಾಡಿದ್ವಿ.
ಅದಾದಮೇಲೆ ಬೇರೆ ಭಾಷೆಯಲ್ಲಿ ಅದನ್ನು ರಿಲೀಸ್ ಮಾಡೋಕ್ಕೆ ಇನ್ನೊಂದಷ್ಟು ಬೇರೆ ಏನೇನೋ ಅಡೆತಡೆಗಳು ಬಂದು ಸರಿ ಅಂತ ಮಾಡಲಿಲ್ಲ, ಚಾನಲ್ಗಳಲ್ಲಿ ಅಲ್ಲಿ ಇಲ್ಲಿ ರಿಲೀಸ್ ಆಯಿತು ಅಷ್ಟೇ. ಸೊ ಆ ಥರ ತಪ್ಪೇನಿಲ್ಲ ಅದರಲ್ಲಿ. ಅದಾದಮೇಲೆ ಅದೇ ಥರದ ಒಂದು ಡ್ರೀಮು ಯಶ್ ನಿಜ ಮಾಡ್ದ ಅದನ್ನು. ಅವನೇನು ಎಕ್ಸ್ಪೆಕ್ಟ್ ಮಾಡೋದು ಆ ಥರದೊಂದು ಸಕ್ಸಸ್ ತಪ್ಪೇನಿದೆ. ಎಲ್ಲರಿಗೂ ಆಸೆ ಅಲ್ವ, ನಾವು ಮಾಡಿದಂಥ ಒಂದು ಸಿನಿಮಾ ಇಡೀ ದೇಶ ನೋಡಬೇಕು, ಇಡೀ ಪ್ರಪಂಚ ನೋಡಬೇಕು ಅನ್ನೋದು ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಆಸೆ, ಪ್ರತಿಯೊಬ್ಬ ಆ್ಯಕ್ಟ್ರಿಗೂ ಆಸೆ, ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೂ ಇರೋವಂಥ ಆಸೆ. ಅದು ತಪ್ಪೇನಿಲ್ಲ. ಹಂಗಂತ ಫೋರ್ಸ್ಡ್ ಆಗಿ ಪ್ಯಾನ್ ಇಂಡಿಯಾ ಮಾಡಕ್ಕೆ ಹೋಗ್ಬಾರ್ದು ಅಷ್ಟೇ. ಬಿಸ್ನೆಸ್ ಮಾಡೋಣ. ಆಫರ್ ಕ್ಲೋಸಸ್. ಸುಮ್ಮನೆ ದುಡ್ಡಿದೆ ಅನ್ನೋ ಕಾರಣಕ್ಕೆ ಅಥವಾ ಯಾರೋ ಒಬ್ಬ ಹೀರೋ ಹಠಕ್ಕೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮಾಡಕ್ಕೆ ಹೋಗ್ಬಾರ್ದು. ನಿಜವಾಗ್ಲೂ ಆ ಕತೆಗೆ ಕೆಪಾಸಿಟಿ ಇದೆಯಾ ಅವಾಗ ಮಾಡಬೇಕು. ಈಗ ನಾವು ಬ್ರ್ಯಾಟ್ ಸಿನಿಮಾ ಕೂಡ ನಾವು ಪ್ಯಾನ್ ಇಂಡಿಯಾ 5 ಲ್ಯಾಂಗ್ವೇಜ್ ಅಂತ ಮಾಡಿದ್ದೀವಿ. ಯಾಕೆ ಅಂದರೆ ಕತೆ ಯೂನಿವರ್ಸಲ್ ಅಂತ, ಎಲ್ಲ ಇಂಡಿಯಾದಲ್ಲಿರೋ ಎಲ್ಲ ಯಂಗ್ಸ್ಟರ್ಸು ಕನೆಕ್ಟ್ ಆಗುವಂಥ ಕತೆ ಅಂತ. ಹಂಗಂದ್ಬಿಟ್ಟು 5 ಲ್ಯಾಂಗ್ವೇಜ್ಗೂ ಡಬ್ಬಿಂಗ್ ಪ್ರೋಸೆಸ್ ಆಗಿದೆ, 5 ಲ್ಯಾಂಗ್ವೇಜಲ್ಲಿ ಕಂಟೆಂಟ್ ರಿಲೀಸ್ ಆಗಿದೆ, ಇಲ್ಲಿವರೆಗೂ ಎಲ್ಲ ರೆಡಿ ಇದೆ. ಬಟ್ ಸ್ಟಿಲ್ ಹಂಗಂತ 5 ಲ್ಯಾಂಗ್ವೇಜಲ್ಲೂ ಸೈಮಲ್ಟೇನಿಯಸ್ ರಿಲೀಸ್ ಮಾಡಬೇಕು ಅಂತ ಹೋಗ್ತಾ ಇಲ್ಲ, ಹಠ ಮಾಡಿ. ಯಾಕೆಂದರೆ ನಮಗೆ ರಿಯಲ್ ಪ್ರಾಕ್ಟಿಕಲ್ ಚಾಲೆಂಜಸ್ ಏನೇನು, ಒಬ್ಬ ಪ್ರೊಡ್ಯೂಸರ್ ಎಕನಾಮಿಕಲ್ ಸ್ಟೇಟಸ್ ಏನು, ಆಮೇಲೆ ನಾವು ಏನಾದ್ರು ಮಾಡಿದ್ರೆ ಅಲ್ಲಿಂದ ಏನು ರೆವೆನ್ಯೂ ಬರುತ್ತೆ, ಎಲ್ಲ ಫ್ಯಾಕ್ಟ್ಸನ್ನು ಕನ್ಸಿಡರ್ ಮಾಡಬೇಕು. ಯಾರೋ ಒಬ್ಬ ಡೈರೆಕ್ಟರ್ ಆಟನೋ ಯಾರೋ ಒಬ್ಬ ಹೀರೋ ಆಟ ಇಂಪಾರ್ಟೆಂಟ್ ಆಗಬಾರ್ದು. ಒಟ್ಟಾರೆಯಾಗಿ ಟೀಮ್ ಗೆಲ್ಲೋದು ಇಂಪಾರ್ಟೆಂಟ್ ಆಗಬೇಕು ಅಲ್ವಾ. ಆ ಆ್ಯಂಗಲಲ್ಲಿ ನೋಡಿದಾಗ ನೀವು ಏನು ಮಾಡಿದ್ರು ತಪ್ಪಾಗಲ್ಲ. ಈಗ ನಮ್ಮ ಬ್ರ್ಯಾಟ್ ಸಿನಿಮಾ ಕನ್ನಡದಲ್ಲೇ ಫಸ್ಟ್ ರಿಲೀಸ್ ಆಗುತ್ತೆ. ನಾವು ಮುಂಚೆಯಿಂದ ಹಂಗೆ ಪ್ಲ್ಯಾನ್ ಮಾಡಿರೋದು. ಕನ್ನಡನೇ ಏನೇ ಡಬ್ಬಿಂಗು ಎಲ್ಲ ಸಾಂಗು ಟೀಸರ್ ಎಲ್ಲರೂ ಬಿಡ್ತೀವಿ. ಟ್ರೈಲರ್ ಬಂದಾಗ ಮಾತ್ರ ಕನ್ನಡದಲ್ಲಿ ರಿಲೀಸ್ ಆಗುತ್ತೆ, ಕನ್ನಡದಲ್ಲಿ ಫಿಲ್ಮ್ ರಿಲೀಸ್ ಆಗುತ್ತೆ. ಕನ್ನಡದಲ್ಲಿ ಪ್ರೂವ್ ಆದಮೇಲೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆಗುತ್ತೆ. ಪ್ರೂವ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗಿದೆ. ಸಿನಿಮಾ ಪ್ರೂವ್ ಆದಮೇಲೆ ಅಷ್ಟೊತ್ತಿಗಾಗಲೇ ಅಲ್ಲಿಗೆ ವರ್ಡ್ ಆಫ್ ಮೌತ್ ಹೋಗಿರುತ್ತೆ. ಸೋಷಿಯಲ್ ಮೀಡಿಯಾ ತುಂಬ ವಾಸ್ಟ್ ಆಗಿದೆ. ಯಾವುದೇ ಭಾಷೆನಲ್ಲಿ ಒಂದು ಸಿನಿಮಾ ಗೆದ್ರೂ ಇಡೀ ಇಂಡಿಯಾಗೇನೆ 2 ದಿವಸದಲ್ಲಿ ಸ್ಪ್ರೆಡ್ ಆಗುತ್ತೆ. ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂತೆ, ತಮಿಳಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂತ. ಅದಕ್ಕೆ ತಕ್ಕಂಗೆ ಒಂದು ಸಪೋರ್ಟ್ ಸಿಸ್ಟಮ್ ಸಿಗುತ್ತೆ. ದಟ್ ಮೇಕ್ಸ್ ಅವರ್ ಜಾಬ್ ಈಸಿ. ಸೊ ಆ ಥರ ಆ ಆ್ಯಂಗಲಲ್ಲಿ ಹೋದರೆ ಅವಾಗ ಪ್ಯಾನ್ ಇಂಡಿಯಾ ಅನ್ನೋದು. ಈ ಕಾಂತಾರ ಹಂಗೆ ತಾನೇ ಆಯಿತು. ಕಾಂತಾರನು ಅವ್ರು ಒಂದೇ ಲ್ಯಾಂಗ್ವೇಜಲ್ಲಿ ಮಾಡಿದ್ರು, ಎಲ್ಲ ಲ್ಯಾಂಗ್ವೇಜ್ ಡಬ್ಬಿಂಗ್ ಮಾಡಿ ಇಟ್ಕೊಂಡಿದ್ರು ಅಲ್ವಾ. ನೋಡೋಣ, ಇಲ್ಲಿ ಇಟ್ಟಾಗಿ ಒಳ್ಳೆ ಅವ್ರು ಅಂದ್ಕೊಂಡಂಗೆ ರೆಸ್ಪಾನ್ಸ್ ಬಂದ ತಕ್ಷಣ ಎಲ್ಲ ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡಿದ್ರು. ಎಲ್ಲ ಲ್ಯಾಂಗ್ವೇಜ್ಗಳನ್ನು ಡಬ್ಬಿಂಗ್ ಎಲ್ಲ ಮಾಡಿ ರೆಡಿ ಇಟ್ಕೊಂಡಿದ್ರು ಅವರು ಅಲ್ವಾ. ಅಲ್ಲಿ ವರ್ಕ್ ಆದ ತಕ್ಷಣ ನಾವು ಇಮಿಡಿಯೇಟ್ ಹೋಗ್ಬೋದು, ಹಂಗೆ ಸಪೋರ್ಟ್ ಸಿಗುತ್ತೆ. KGF ಕತೆ ಬೇರೆ. KGF ಅವ್ರಿಗೆ ಅವರು ಆ ಸಿನಿಮಾನೇ ತುಂಬ ದೊಡ್ಡ ಸ್ಕೇಲಲ್ಲಿ ಮಾಡಿದರು. ಪ್ರೊಡಕ್ಷನ್ ಕಾಸ್ಟೇ ತುಂಬ ದೊಡ್ಡದಾಗಿತ್ತು. ಆಮೇಲೆ ಅವ್ರಿಗೆ ಎಂಟೈರ್ ಇಂಡಿಯಾ ಹೋಗಿ ಮಾರ್ಕೆಟಿಂಗ್ ಮಾಡೋ ಅಷ್ಟು ಅವ್ರ ಹತ್ರ ಇತ್ತು, ಬಜೆಟ್ ಇತ್ತು, ಅವ್ರ ಹತ್ರ ಬ್ಯಾಕಪ್ ಇತ್ತು. ಅವ್ರ ಪ್ರೊಡ್ಯೂಸರ್ ಅಷ್ಟು ಸ್ಟ್ರಾಂಗ್ ಆಗಿದ್ರು, ಅಷ್ಟು ಕಾನ್ಫಿಡೆನ್ಸ್ ಇತ್ತು. ಯಶ್ ಅನ್ನೊಬ್ಬ ಹೀರೋ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಕೊಟ್ಟಿದ್ದ. ಅವನೇ ಮುಂದೆ ನಿಂತು ಎಲ್ಲಾದ್ರೂ ಮಾಡೋ ಜವಾಬ್ದಾರಿ ತೊಗೊಂಡಿದ್ದ. ಹಂಗಾದಾಗ ಅಂಥದ್ದೊಂದು ಅಟೆಂಪ್ಟ್ಗಳನ್ನು ಮಾಡ್ಬೋದು. ಸೊ ಅದ್ರಲ್ಲಿ ಏನು ತಪ್ಪಿಲ್ಲ. ಪ್ಯಾನ್ ಇಂಡಿಯಾ ಹಿಂದೆ ಹೋಗಬೇಡಿ, ಎಲ್ಲ ಕೂತ್ಕೊಂಡು ಸುಮ್ಮನೆ ಕೆಲಸಕ್ಕೆ ಬರ್ದಲ್ಲ ಯಾರು ಮಾತಾಡೋದಷ್ಟೇ. ಕೆಲಸ ಮಾಡೋರಿಗೆ ಏನು ಮಾಡಬೇಕು, ಏನು ಮಾಡಿದ್ರೆ ವರ್ಕ್ ಆಗುತ್ತೆ ಇದೆಲ್ಲ ಗೊತ್ತು. ಈ ಸಿನಿಮಾ ಮಾಡ್ದಲ್ಲೇ ಇರೋರು ಅಷ್ಟೇ ಕೂತ್ಕೊಂಡು ಇವೆಲ್ಲ ಹಂಗೆ ಮಾಡಬೇಡ್ರಿ ಹಿಂಗೆ ಮಾಡಬೇಡ್ರಿ ಅನ್ನೋದು. ಆಮೇಲೆ ಈ ಕೆಲಸ ಇಲ್ದೆಲ್ಲರೂ ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳು ಹಾಕೋದಷ್ಟೇ. ಅವ್ರಿಗೆ ರಿಯಲ್ ಪ್ರಾಬ್ಲಮ್ಸ್ ಏನು ಅನ್ನೋದು ಗೊತ್ತಿಲ್ಲ. ಸಿನಿಮಾ ಮಾರ್ಕೆಟಿಂಗ್ ಹೆಂಗಾಗುತ್ತೆ, ಒಬ್ಬ ಪ್ರೊಡ್ಯೂಸರ್ ಹೆಂಗೆ ಸೇಫ್ ಆಗ್ತಾನೆ, ಆ ಸಿನಿಮಾಗಳನ್ನು ನಾವು ಒಂದು ಡಿಜಿಟಲ್ ಆಗಲಿ ಸ್ಯಾಟಲೈಟ್ ಆಗಲಿ ಅವನ್ನೆಲ್ಲ ನಾವು ಮಾರಾಟ ಮಾಡಬೇಕು ಅಂದಾಗ ಅದಕ್ಕೆಲ್ಲ ಏನೇನು ಬೇಕಾಗುತ್ತೆ ಅನ್ನೋದು ಸಿನಿಮಾ ಮಾಡೋರ್ಗೆ ಅಷ್ಟೇ ಗೊತ್ತಿರೋದು. ಹೊರಗಡೆ ಇರೋರಿಗೆ ಇವು ಗೊತ್ತಿಲ್ಲ. ಸುಮ್ಮನೆ ಹೊರಗಡೆ ಕೂತ್ಕೊಂಡು ಏನೇನೋ ಮಾತಾಡ್ತಾರೆ. ಇಲ್ಲಿ ಕೇಳಬೇಕು, ಇಲ್ಲಿ ಬಿಡ್ಬೇಕಷ್ಟೇ. ಎಸ್, ಅಫ್ಕೋರ್ಸ್ ಪ್ಯಾನ್ ಇಂಡಿಯಾ ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸ ಆಯಾಮ ಅಂತೂ ಕೊಟ್ಟಿದೆ. ಅದನ್ನು ಎಲ್ಲರೂ ಒಪ್ಕೋಬೇಕು. ಪ್ಯಾನ್ ಇಂಡಿಯಾ ಅನ್ನೋದೊಂದು ಬಂದ ಮೇಲೆ ಎಸ್, ಕನ್ನಡ ಚಿತ್ರರಂಗ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಿಂದಲೂ ಅದಕ್ಕೆ ಅದರದ್ದೇ ಆದಂಥ ಒಂದು ಬುನಾದಿಯನ್ನು ಹಾಕ್ಕೊಂಡು ಬಂದರೂ ಚಿತ್ರರಂಗ ನಿಂತಿತ್ತು. ಬಟ್ ಇವತ್ತಿನ ಟ್ರೆಂಡಿಗೆ ಒಂದು ಚಿತ್ರರಂಗವನ್ನು ತುಂಬ ಎಲಾಬ್ರೇಟ್ ಆಗಿ ಎಲ್ಲರೂ ನೋಡೋದಕ್ಕೆ ಸಾಧ್ಯ ಆಗಿದ್ದು ಒಂದು ಪ್ಯಾನ್ ಇಂಡಿಯಾ ಅನ್ನೋದು ಬಂದ ಮೇಲೆ. ಎಸ್, ಕನ್ನಡದಲ್ಲಿ ಕಾಂಟೆಂಟ್ಗಳು ಬರ್ತಾ ಇದೆ ಅಂತ ಎಲ್ಲರೂ ಗಮನಿಸ್ತಾ ಇದ್ದಾರೆ. ಎಲ್ಲರೂ ಪ್ಯಾನ್ ಇಂಡಿಯಾ ಅಂತ ಮಾಡೋಕ್ಕೆ ಶುರು ಮಾಡಿ ಸ್ಟಾರ್ಸ್ಗಳ ಸಿನಿಮಾನೇ ಮಾಡ್ತಿಲ್ಲ. ಸ್ಟಾರ್ಗಳ ಮೇಲೆ ಡಿಪೆಂಡ್ ಆಗಿ ಇಂಡಸ್ಟ್ರಿ ಇದೆ ಅಂತ ಅಂದ್ಕೊಳ್ಳೋದಿದೆಯಲ್ಲ, ಅದೇ ಫಸ್ಟು ರಾಂಗ್ ಅಸಂಪ್ಷನ್. ಸಿನಿಮಾ ಇಂಡಸ್ಟ್ರಿ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಆಮೇಲೆ ಸ್ಟಾರ್ ಸಿನಿಮಾಗಳಿಂದ ಚಿತ್ರೋದ್ಯಮ ನಡೆಯುತ್ತೆ ಅನ್ನೋದು ನನ್ನ ಪ್ರಕಾರ ದೊಡ್ಡ ತಪ್ಪು ಕಲ್ಪನೆ. ವರ್ಷಕ್ಕೆ 200 ಸಿನಿಮಾ ಬರುತ್ತೆ. ನೀವೆಲ್ಲ ಕನ್ನಡದಲ್ಲಿ ಈಗ ಯಶ್ ಆಚೆ ಹೋಗ್ಬಿಟ್ಟಿದ್ದಾರೆ, ರಿಷಬ್ ಆಚೆ ಹೋಗ್ಬಿಟ್ಟಿದ್ದಾರೆ. ಯಶ್ ಮಾಡಿದ್ರೆ ಒಂದು ಫಿಲಮ್ ಮಾಡ್ಬೋದು ವರ್ಷಕ್ಕೆ, ರಿಷಬ್ ಮಾಡಿದ್ರೆ ಒಂದು ಫಿಲಮ್. ಇಬ್ಬರೇ ತಾನೇ ಆಚೆ ಹೋಗಿರೋದು, ಮಿಗ್ದರೆಲ್ಲ ಇಲ್ಲೇ ಇದ್ದಾರೆ. ಅವರು ಮಾಡ್ತಿಲ್ವಲ್ಲ ಅಂತ ಸರ್ ಇದ್ರು. ನಾನು ಹೇಳ್ತಾ ಇರೋದು ಇದ್ರು, ಹೋಗಿಲ್ಲಪ್ಪ, ಇಲ್ಲೇ ಇದ್ರು. ಎಷ್ಟು ಮಾಡ್ತಾರೆ? ಯಶ್ ಒಂದು ಪಿಕ್ಚರ್ ಮಾಡ್ತಾನೆ ವರ್ಷಕ್ಕೆ, ರಿಷಬ್ ಅವರು ಒಂದು ಪಿಕ್ಚರ್ ಮಾಡ್ತಾರೆ, ಅಷ್ಟೇ ಅಲ್ವಾ?
ಈಗ ಏನ್ ಪಿಕ್ಚರ್ ಮಾಡ್ತಾ ಇದ್ದಾರೋ ಅದ್ರ ಜೊತೆಗೆ ಇನ್ನೆರಡು ಪಿಕ್ಚರ್ ಆಡ್ ಆಗುತ್ತೆ, 2 ಸ್ಟಾರ್ ಪಿಕ್ಚರ್ ಆಡ್ ಆಗುತ್ತೆ ಅಷ್ಟೇ. ಅದೇನು ಟೋಂಟ್ ಮೇಕ್ ಎನಿ ಬಿಗ್ ಡಿಫ್ರೆನ್ಸ್. ಅವ್ರು ಮಾಡಿದ್ರು ಮಾಡದೇ ಇದ್ರು ಅದರಿಂದ ಏನು ಡಿಫ್ರೆನ್ಸ್ ಆಗಲ್ಲ. ನೀವು ಯಾರೋ ಒಂದು ಸಿಸ್ಟಮು ಒಂದು ಚೈನು ಅಂತ ಅಂದ್ಕೊಂಡು ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಡಿಪೆಂಡ್ ಆಗ್ತಾ ಇದ್ರೆ ಅಷ್ಟೇ. ಜನ ಡಿಪೆಂಡ್ ಆಗಿಲ್ಲ ಯಾರ ಮೇಲೂ. ಜನ ಡಿಪೆಂಡ್ ಆಗೋದು ಒಳ್ಳೆ ಸಿನಿಮಾಗಳ ಮೇಲೆ ಅಷ್ಟೇ. ಒಳ್ಳೆ ಕಂಟೆಂಟ್ ಬಂದಾಗ ಜನ ಸಿನಿಮಾ ಥಿಯೇಟ್ರಿಗೆ ಬರ್ತಾರೆ. ಅಲ್ಲಿ ಸ್ಟಾರ್ ಇದ್ದಾರಾ ಸ್ಟಾರ್ ಇಲ್ವಾ ಅನ್ನೋದು ಜನ ನೋಡಲ್ಲ. ಈಗ ಸೂ ಫ್ರಮ್ ಸೋನಲ್ಲಿ ಯಾವ ಸ್ಟಾರು ಇರಲಿಲ್ಲ ಅಲ್ವಾ. ಕಾಂತಾರ ಚಾಪ್ಟರ್ 1 ಬಂದಾಗ ರಿಷಬ್ ಶೆಟ್ಟಿ ಸ್ಟಾರ್ ಆಗಿರಲಿಲ್ಲ. ಕಾಂತಾರ ಸಿನಿಮಾನ ಯಾಕೆ ಹಂಗೆ ನೋಡಿದ್ರು ಅಲ್ವಾ. ಹೌದು, ದೊಡ್ಡ ಹಿಟ್ ಆಯ್ತಲ್ವಾ. ಸೊ ಸಿನಿಮಾ ಒಳ್ಳೆ ಸಿನಿಮಾ ಮಾಡಬೇಕು. ಆ ಒಳ್ಳೆ ಸಿನಿಮಾಗಳಿಂದಾನೇ ಇಂಡಸ್ಟ್ರಿ ಉದ್ಯಮ ಎಲ್ಲದೂ ಉಳಿಯೋದು. ಆ ಒಳ್ಳೆ ಸಿನಿಮಾ ಬರಬೇಕು ಅಂದರೆ ಒಳ್ಳೆ ಕಂಟೆಂಟ್ ಇರಬೇಕು ಅಷ್ಟೇ. ಅದು ಅವ್ರವ್ರ ಇಂಡಿವಿಜುವಲ್ ಚಾಯ್ಸಸ್ಸು. ಈಗ ನಮ್ಮವರೊಬ್ಬ ಸ್ಟಾರು ಈಗ ಯಶು ಅಷ್ಟು ದೊಡ್ಡ ನ್ಯಾಷನಲ್ ಲೆವೆಲಿಗೆ ಬೆಳೆದಿದ್ದಾನೆ, ಅದನ್ನು ನೋಡಿ ನಾವು ಖುಷಿ ಪಡಬೇಕು. ನಮ್ಮ ಸಿನಿಮಾನ ಅಲ್ಲಿವರೆಗೂ ತೊಗೊಂಡೋಗಿದ್ದಾರೆ. ಕನ್ನಡ ಈ ರೆಪ್ರೆಸೆಂಟ್ಸ್ ಕನ್ನಡ, ಎಲ್ಲೋದ್ರೂ ಈ ರೆಪ್ರೆಸೆಂಟ್ಸ್ ಕನ್ನಡ. ರಿಷಬ್ ಎಲ್ಲೋದ್ರು ಈ ರೆಪ್ರೆಸೆಂಟ್ಸ್ ಕನ್ನಡ ಅಷ್ಟೇ. ಅದ್ರ ಬಗ್ಗೆ ನಾವು ಖುಷಿ ಪಡಬೇಕು. ಅವ್ರು ನಮ್ಗೆ ಸಿಗ್ತಾ ಇಲ್ಲೋ ಸೆಕೆಂಡ್ರಿ. ಅದೆಲ್ಲ ಕನ್ನಡ ಚಿತ್ರೋದ್ಯಮ ಉಳಿಯೋಕ್ಕೆ ಯಶ್ ಬಂದು ಕನ್ನಡ ಪಿಕ್ಚರ್ ಮಾಡಬೇಕು, ರಿಷಬ್ ಬಂದು ಕನ್ನಡ ಪಿಕ್ಚರ್, ಆ ಥರ ಏನಿಲ್ಲ. ವೆರಿ ಟ್ರೂ. ಅವ್ರು 3 ವರ್ಷಕ್ಕೆ ಒಂದು ಪಿಕ್ಚರ್ ಮಾಡಲಿ, ಏನು ಪ್ರಾಬ್ಲಮ್ ಇಲ್ಲ. ಅದು ಅವ್ರವ್ರ ಚಾಯ್ಸು. ಚಿತ್ರೋದ್ಯಮ ಉಳಿಬೇಕು ಅಂತಂದರೆ ಒಳ್ಳೆ ಸಿನಿಮಾ ಮಾಡಬೇಕು ಅಷ್ಟೇ ಆಪ್ಷನ್ ಇರೋದು. ಬೇರೆ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಎಲ್ಲರೂ. ಚಿತ್ರೋದ್ಯಮದ ಒಳಿತನ್ನು ಬಯಸುವಂಥವ್ರು ಒಳ್ಳೆ ಸಿನಿಮಾಗಳನ್ನು ಮಾಡೋದು ಹೆಂಗೆ. ಈಗ ಓಕೆ ಯಾವುದೋ ಸ್ಟಾರ್ಗಳಿಲ್ಲ ಅಂತ ಅಂದ ತಕ್ಷಣವೇ ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಮಾಡೋದು ಹೆಂಗೆ, ಇರೋ ಸೆಕೆಂಡ್ ಲೈನ್ ಹೀರೋಗಳನ್ನ ಬೆಳೆಸೋದು ಹೆಂಗೆ ಅಲ್ವಾ. ಅವ್ರಿಗೆ ನಾವೇನು ಸಿಸ್ಟಮ್ ಕೊಡ್ಬೋದು, ಈ ಆ್ಯಂಗಲಲ್ಲಿ ಯೋಚನೆ ಮಾಡಬೇಕು. ಬರೀ ನನ್ನ ಎಲ್ಲ ಪ್ರೊಡ್ಯೂಸರು ನನಗೆ ಸ್ಟಾರೇ ಬೇಕು ಅಂತ ಆಟ ಕೂತ್ಕೊಂಡ್ರೆ ಹೆಂಗೆ ಬರುತ್ತೆ 200 ಸಿನಿಮಾ. ಆಮೇಲೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಯಾವತ್ತು ಹೊಸದೆಲ್ಲ ಬರೋದು, ಎಲ್ಲ ಹೊಸದು ಬಂದಿರೋದು ಹೊಸಬರಿಂದಾನೆ. ಬ್ರೇಕಿಂಗ್ ಎಲ್ಲ ಹೊಸ ಇದು ಏನು ಎಲ್ಲ ಸ್ಟಾರ್ಗಳು ಒಂದು ಟೈಮಲ್ಲಿ ಹೊಸಬ್ರೆ. ಮುಂಗಾರು ಮಳೆ ಬಂದಾಗ ಗಣೇಶ್ ಹೊಸಬ್ರು ಅಲ್ವಾ. ಮುಂಗೇನ ಮನಸ್ಸು ಬಂದಾಗ ಯಶ್ ಹೊಸಬ್ರು, ದುನಿಯಾ ಬಂದಾಗ ವಿಜಯ್ ಹೊಸಬ್ರು, ಧ್ರುವ ಬಂದಾಗ ಇದು ಅದ್ದೂರಿ ಬಂದಾಗ ಧ್ರುವ ಹೊಸಬ್ರು ಅಲ್ವಾ. ಎಲ್ಲ ಹೊಸಬ್ರು ಬಂದು ತಾನೇ ಅಷ್ಟು ದೊಡ್ಡ ಇಟ್ಕೊಟ್ಟು ಸ್ಟಾರ್ ಆಗಿರೋದು. ಹೊಸಬ್ರ ಮೇಲೆ ತಾನೇ ಪ್ರೊಡ್ಯೂಸರ್ಗಳು ಇನ್ವೆಸ್ಟ್ ಮಾಡಿರೋದು, ಡೈರೆಕ್ಟರ್ಗಳನ್ನ ನಂಬಿ ಕತೆ ನಂಬಿ ತಾನೇ ಮಾಡಿರೋದು. ಯು ಬಿಲೀವ್ ಇನ್ ದಿಟ್ಸ್. ಆ ಸಿಸ್ಟಮಲ್ಲಿ ನಂಬಿಕೆ ಇಡಿ. ರಕ್ಷಿತ್ ಶೆಟ್ಟಿನೂ ಹೊಸಬ್ರೆ, ರಿಷಬ್ ಶೆಟ್ಟಿನೂ ಹೊಸಬ್ರೆ ಫಸ್ಟ್ ಪಿಕ್ಚರ್ ಮಾಡಿದಾಗ ಅಲ್ವಾ. ಆ ಸಿಸ್ಟಮ್ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದ್ರ ಕಡೆ ಗಮನ ಹೋಗ್ಬಿಟ್ರೆ ಯಾವ ಸ್ಟಾರ್ ಇದ್ದಾರೋ ಯಾವ ಸ್ಟಾರ್ ಇಲ್ವೋ ಇದು ಯಾವುದು ಮ್ಯಾಟ್ರ್ ಆಗಲ್ಲ. ಚಿತ್ರೋದ್ಯಮನೂ ಏನೂ ಆಗಲ್ಲ. ಚೆನ್ನಾಗಿ ಒಳ್ಳೆ ಸಿನಿಮಾ ಎಲ್ಲಿವರೆಗೂ ನಾವು ಮಾಡ್ತಾ ಇರ್ತೀವಿ ಅಲ್ಲಿವರೆಗೂ ಚಿತ್ರೋದ್ಯಮನೂ ಚೆನ್ನಾಗಿರುತ್ತೆ ಅಷ್ಟೇ. ಸಿಂಪಲ್ ಲಾಜಿಕ್ ಇದು. ವೆರಿ ಟ್ರೂ. ಸಮಸ್ಯೆಗೆ ಮೂಲ ಈಗ ಥಿಯೇಟ್ರ್ ಎಲ್ಲ ಥಿಯೇಟ್ರ್ನವ್ರ ಮೇಲೆ ಹೇಳ್ತಾರೆ. ಎಲ್ಲ ಸ್ಟಾರ್ಗಳ ಸಿನಿಮಾ ಬಂದ್ರೇ ಥಿಯೇಟ್ರ್ಗಳಿಗೆ ಫೀಡಿಂಗ್ ಸಿಗೋದು, ಅದು ಸಿಗೋದು ಅಲ್ಲ. ಸ್ಟಾರ್ಗಳ ಸಿನಿಮಾ ಬಂದರೆ ಫೀಡಿಂಗ್ ಹೌದು ಸಿಗುತ್ತೆ ನಿಜ. ಯಾವ ಸ್ಟಾರ್ ಸಿನಿಮಾ ಆದ್ರೂ ಸಿನಿಮಾ ಚೆನ್ನಾಗಿಲ್ಲ ಅಂದರೆ 1ನೇ ವಾರ 2ನೇ ವಾರಕ್ಕೆ ಥಿಯೇಟ್ರಲ್ಲಿ ಇರೋಲ್ಲ ಫಿಲಮ್ಮು. ಅಲ್ಟಿಮೇಟ್ಲಿ ಸಿನಿಮಾ ಚೆನ್ನಾಗಿರಬೇಕು. ಸಿನಿಮಾ ಚೆನ್ನಾಗಿದ್ದರೆ ಸ್ಟಾರ್ ಇಲ್ಲ ಅಂದ್ರೂ 4 ವಾರ ಫೀಡಿಂಗ್ ಸಿಗುತ್ತೆ. ಸೂ ಫ್ರಮ್ ಸೋ ಇಂದ ಫೀಡಿಂಗ್ ಸಿಗ್ಲಿಲ್ವಾ, ಕಾಂತಾರದಿಂದ ಫೀಡಿಂಗ್ ಸಿಗ್ಲಿಲ್ವಾ, ಅದೊಂದು 4-5 ವಾರ ಎಲ್ಲ ಅಷ್ಟೇ. ಒಳ್ಳೆ ಸಿನಿಮಾ ಬೇಕು. ಥಿಯೇಟ್ರ್ ಎಕ್ಸಿಬಿಟರ್ಗೂ ಬೇಕಾಗಿರೋದು ಒಳ್ಳೆ ಸಿನಿಮಾನೇ, ಡಿಸ್ಟ್ರಿಬ್ಯೂಟರ್ಗೂ ಬೇಕಾಗಿರೋದು ಒಳ್ಳೆ ಸಿನಿಮಾನೇ, ಪ್ರೊಡ್ಯೂಸರ್ಗೂ ಉಳ್ಕೊಳ್ಳೋಕೆ ಬೇಕಾಗಿರೋದು ಒಳ್ಳೆ ಸಿನಿಮಾನೇ, ಪ್ರೇಕ್ಷಕರಿಗೆ ಬೇಕಾಗಿರೋದು ಒಳ್ಳೆ ಸಿನಿಮಾನೇ ಅಷ್ಟೇ. ಸಮ್ಮರಿ ಏನು ಹೇಳಿ, ಚಿತ್ರೋದ್ಯಮಕ್ಕೆ ಉಳಿಬೇಕು ಅಂದರೆ ಒಳ್ಳೆ ಸಿನಿಮಾ ಬೇಕಷ್ಟೇ. ಸ್ಟಾರ್ ಬೇಕು, ಅದು ಬೇಕು, ಅವ್ರು ವರ್ಷಕ್ಕೆ 4 ಪಿಕ್ಚರ್ ಮಾಡಬೇಕು, ಆ ಸ್ಟಾರ್ಗಳು ಇಲ್ಲೇ ಇರಬೇಕು, ಇದೆಲ್ಲ ಸುಮ್ಮನೆ ಮಾತಾಡೋಕ್ಕಷ್ಟೇ. ಇದೆಲ್ಲ ನೀವು ಹೇಳಿ 100ರಲ್ಲಿ ಅಟ್ಲೀಸ್ಟ್ ಒಂದು 10-15 ಆ್ಯಾವ್ರೇಜ್ ಅಂದರೆ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾಗಳು ಬಂದರೆ ಇಂಡಸ್ಟ್ರಿ ಸಸ್ಟೈನ್ ಆಗುತ್ತೆ. ಇವತ್ತು 200ರಲ್ಲಿ 200+ ಸಿನಿಮಾದಲ್ಲಿ ಒಂದು 3 ಸಿನಿಮಾ 4 ಸಿನಿಮಾನೂ ಒಂದು ಜನಕ್ಕೆ ರೀಚ್ ಆಗಲ್ಲ ಅಂಥ ಪರಿಸ್ಥಿತಿ ಕಾಣಿಸ್ತದೆ. ಅಲ್ಲ, ಅವೆಲ್ಲ ಡಿಫ್ರೆಂಟ್ ಇಶ್ಯೂ. ಇವತ್ತು ಜಮಾನ ಚೇಂಜ್ ಆಗಿದೆ, ಟೆಕ್ನಾಲಜಿ ಚೇಂಜ್ ಆಗಿದೆ, ಜನಗಳ ಪ್ರಿಯಾರಿಟಿ ಚೇಂಜ್ ಆಗಿದೆ. ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ದೊಡ್ಡದಾಗಿದೆ. ಜನಕ್ಕೆ ಮೊಬೈಲಲ್ಲೇ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಅಲ್ವಾ. ಅಷ್ಟು ಬ್ಯುಸಿ ಆಗಿದ್ದಾರೆ ಅದರಲ್ಲಿ. ಅಲ್ಲಿಂದ ನೀವು ಅಷ್ಟು ಅವನು ಫೋನ್ ಹಿಡ್ಕೊಂಡು ಕೂತಿರೋನು ಎದ್ದು ಥಿಯೇಟ್ರಿಗೆ ಬರೋಂಗ ಮಾಡಬೇಕು. ಅದು ನಮ್ಮ ಕೆಲಸ. ಆ ಥರದ್ದೇನಾದರೂ ಮಾಡಬೇಕು. ಅದನ್ನು ಮಾಡ್ದಲೇ ನಾವು ಅದು ಹಂಗೆ ಇದು ಹಿಂಗೆ ಅದು ಸುಮ್ಮನೆ ಕತೆ ಪುರಾಣ ಹೇಳ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಆಯ್ತು. ಎಸ್ ಸರ್, ಥ್ಯಾಂಕ್ ಯು. ನಮಸ್ಕಾರ, ನಾನು ನಿಮ್ಮ ಶಶಾಂಕ್ ಮಾತಾಡ್ತಾ ಇದ್ದೀನಿ. ನೀವು ಸಿನಿಮಾಸಕ್ತರಾಗಿದ್ದರೆ ಅಥವಾ ಸಿನಿಮಾದ ಟೆಕ್ನಿಕಲ್ ವಿಷಯಗಳನ್ನು ಏನಾದ್ರು ತಿಳ್ಕೋಬೇಕು ಅಥವಾ ಸಿನಿಮಾ ರಂಗದಲ್ಲಿ ಸಕ್ರಿಯವಾಗಿ ನೀವು ಏನಾದರೂ ಭಾಗಿಯಾಗಬೇಕು ಅಂತ ಇದ್ದರೆ ಮಿಸ್ ಮಾಡ್ದಲೇ ನೀವು ಈ ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ನೋಡಬೇಕು. ಯಾಕೆಂದರೆ ಈ ಚಾನಲ್ನಲ್ಲಿ ಸಿನಿಮಾಗಳ ಕುರಿತಾಗಿ ವಿಷಯಗಳನ್ನು ಹೇಳೋದಲ್ಲದೆ ಸಿನಿಮಾದ ಟೆಕ್ನಿಕಾಲಿಟೀಸ್ ಏನಿದೆ ಮತ್ತು ಸಿನಿಮಾ ರಂಗದ
ಒಳಗೆ ನಾವೇನಾದರೂ ವಿಷಯಗಳನ್ನು ತಿಳ್ಕೊಬೇಕು, ಟೆಕ್ನಿಕಲ್ ವಿಷಯಗಳನ್ನ ತಿಳ್ಕೊಬೇಕು ಅಥವಾ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗಬೇಕು ಅನ್ನೋ ಒಂದು ಆಸೆ ಇದ್ದರೆ ನಿಮಗೆ ತಪ್ಪದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದಂಥ ಎಲ್ಲ ವಿಚಾರಗಳು ಮನೋರಂಜನೆ ಜೊತೆಗೆ ಇಲ್ಲಿ ಸಿಗ್ತವೆ. ಮತ್ತು ನಿಮಗೆ ಎಲ್ಲೋ ಒಂದು ಕಡೆ ಒಂದು ಟಾರ್ಚ್ ಲೈಟ್ ಥರ ಕೆಲಸ ಕೂಡ ಮಾಡುತ್ತೆ ಈ ಚಾನಲ್.